ಸಂಬಂಧಿಸಿದಂತ ಕಾಮಗಾರಿ. ನಂತರ ಬಚ್ಚಲಗುಂಡಿ ಕಾಮಗಾರಿ ಅಂದ್ರೆ ಗ್ರಾಮ ನೈರ್ಮಲ್ಯದ ಕಾಪಾಡೋದಕ್ಕೆ, ಶುಚಿತ್ವವನ್ನು ಕಾಪಾಡೋದಕ್ಕೆ ಬಚ್ಚಲಗುಂಡಿಯನ್ನು ಗುಡ್ಡೆಯನ್ನು ಮಾಡಿ ಇಂಗಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಬಚ್ಚಲಗುಂಡಿ ಕಾಮಗಾರಿ. ಮತ್ತು ಪೋಷಕ ಕೈತೋಟ, ನ್ಯೂಟ್ರಿಷನ್ ಗಾರ್ಡನ್ ಅಂದ್ರೆ ಮನೆ ಹಿತ್ತಲಲ್ಲಿ ಬಟ್ಟೆ ಒಗೆದಿರೋದು, ಪಾತ್ರೆ ತೊಳೆದ ನೀರು ಹೊರಗಡೆ ಹೋಗುತ್ತಲ್ಲ ವೇಸ್ಟ್ ಆಗಿ, ಅಲ್ಲಿ ಅಂತ ಸ್ಥಳಗಳಲ್ಲಿ ವಿಟಮಿನ್ ಸಿ ಇರ್ತಕ್ಕಂಥ, ಪೋಷಕಾಂಶ ಇರ್ತಕ್ಕಂಥ ತೆಂಗು, ಸೀಬೆ, ಬೆಟ್ನಲ್ಲಿ, ಪಪ್ಪಾಯಿ, ಕರಿಬೇವು ಇಂತಹ ಸಸ್ಯಗಳನ್ನು 5ರಿಂದ 6 ಸಸ್ಯಗಳನ್ನು ಹಾಕೊಳ್ಳೋದಕ್ಕೆ 3180 ರೂಪಾಯಿ ಇದೆ. ಇದಕ್ಕೆ ಹಾಕೊಳ್ಳೋದಕ್ಕೆ ಅವಕಾಶ ಇದೆ. ಪೋಷಕ ಶಾಲೆಯಲ್ಲೂ ಕೂಡ ಪಶು ಕೈತೋಟವನ್ನು ಹಾಕೊಳ್ಳೋದಕ್ಕೆ ಅವಕಾಶ ಇದೆ. ಅದೇ ರೀತಿ ವಸತಿ ಯೋಜನೆ ಫಲಾನುಭವಿ ಒಂದು ಸುವರ್ಣಾವಕಾಶ. ಏನಪ್ಪಾ ಅಂತಂದ್ರೆ ನಮ್ಗೇನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಬೇಸ್ಮೆಂಟ್ ಲಿಂಕ್ ರೂಪಿಂಗ್ ಕಾಂಪಿಟೇಷನ್ ಅಂತ ನಿಮ್ಗೆ 4 ಹಂತಗಳಲ್ಲಿ GPS ಅನ್ನು ಮಾಡಿ ವಸತಿಗಳಿಂದ ಲೋನ್ ಮೊತ್ತವನ್ನು ಕೊಡ್ತಾ ಸಾಮಾನ್ಯ ವರ್ಗದವರಿಗೆ 1,30,000 ರೂಪಾಯಿ, SC ST ಅವರಿಗೆ 1,50,000 ರೂಪಾಯಿ ಕೊಡ್ತಾ ಇದ್ರು. ಆ ಮೊತ್ತದ ಜೊತೆಗೆ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ 90 ಮಾನವ ದಿನಗಳಿಗೆ 90 × 349 ರೂಪಾಯಿ ಮಾನವ ದಿನಗಳಿಗೆ ಕೂಲಿ ಮೊತ್ತವನ್ನ ಹೆಚ್ಚುವರಿ ನೀಡಲಾಗಿದೆ. ಪ್ರತಿಯೊಬ್ಬರು ತಾವೇನು ವರ್ಕ್ ಆರ್ಡರ್ ಕೊಡ್ತಿರಲ್ಲ ವಸತಿ ಫಲಾನುಭವಿಗಳಿಗೆ, ವರ್ಕ್ ಆರ್ಡರ್ ಕೊಡಬಾಗಲೇ ಆ ಕುಟುಂಬದಲ್ಲಿ ಉದ್ಯೋಗಚೀಟಿ ಇದೆಯಾ ಅಲ್ಲವಾ ಅಂತ ಪರಿಶೀಲನೆ ಮಾಡಿ ಉದ್ಯೋಗಚೀಟಿಯನ್ನು ಕೊಟ್ಟು ಮಾಡಿಕೊಟ್ಟು ನಂತರ ಕಾಮಗಾರಿಯನ್ನು ಅನುಷ್ಠಾನ ಮಾಡ್ಕೊಂಡು ಮನೆಯನ್ನು ಫಾಯ್ದಲ್ಲೇ ಪ್ರಾರಂಭಿಸಿದ್ರೆ ನಿಮ್ಗೆ ಸಿಗ್ತಕ್ಕಂಥ 90 ಮನೆಗಳು ಸಿಗ್ತಕ್ಕಂಥ ಪೂರ್ಣ ಮೊತ್ತದ ಕೂಲಿ ಮೊತ್ತ ಸಿಗುತ್ತೆ ಅಂತ ಹೇಳ್ತಾ, ಅದೇ ರೀತಿ ಸಮುದಾಯ ಕಾಮಗಾರಿಗಳಲ್ಲಿ ನಮ್ಮ ಹೊಲ ನಮ್ಮ ದಾರಿ, ರೈತರ ಹೊಲ ಗದ್ದೆ ತೋಟಗಳಿಗೆ ಹೋಗ್ತಕ್ಕಂಥ ಸರ್ವಋತು ಗ್ರಾಮೀಣ ರಸ್ತೆಗಳ ನಿರ್ಮಾಣ, ಸಂಪರ್ಕ ರಸ್ತೆ ನಿರ್ಮಾಣ ಮತ್ತು CC ರಸ್ತೆ ನಿರ್ಮಾಣ, CC ಚರಂಡಿ ಮತ್ತು ಬಾಕ್ಸ್ ಚರಂಡಿ ನಿರ್ಮಾಣ ಮತ್ತು ಶಾಲಾ ರಕ್ಷಣಾ ಗೋಡೆ ಕಾಮಗಾರಿ, ಶಾಲಾ ಆಟದ ಮೈದಾನ, ಶಾಲಾ ಶೌಚಾಲಯ, ಅಂಗನವಾಡಿ ಕಟ್ಟಡ ನಿರ್ಮಾಣ ಕಾಮಗಾರಿ ಮತ್ತು ಶಾಲಾ ಅಡಿಗೆ ಕೋಣೆ ನಿರ್ಮಾಣ ಕಾಮಗಾರಿ, ಸ್ಮಶಾನ ಅಭಿವೃದ್ಧಿ ಕಾಮಗಾರಿ ಮತ್ತು ರೈತರು ಬೆಳೀತಕ್ಕಂಥ ಆಹಾರ ಧಾನ್ಯಗಳ ಸಂರಕ್ಷಣೆ ಮಾಡೋದಕ್ಕೆ ಫುಡ್ ಗಾರ್ಡನ್, ಆಹಾರ ಧಾನ್ಯಗಳ ಸಂರಕ್ಷಣಾ ಘಟಕ ಫುಡ್ ಗಾರ್ಡನ್ ಮಾಡೋದಕ್ಕೆ ಅವಕಾಶ ಇದೆ. ಮತ್ತು ಇತ್ತೀಚೆಗೆ ಈ ವರ್ಷದಿಂದ ರಾಜೀವ್ ಗಾಂಧಿ ಸೇವಾ ಕೇಂದ್ರ, ರಾಷ್ಟ್ರೀಯ ಉದ್ಯಾನವನ ಮತ್ತು ಒಕ್ಕಣೆ ಕಣ 3 ಕಾಮಗಾರಿಗಳನ್ನು ಹೊರತುಪಡಿಸಿದ್ದಾರೆ. ಅಂದ್ರೆ ನಿಲ್ಲಿಸಿದ್ದಾರೆ 3 ಕಾಮಗಾರಿ, ಒಕ್ಕಣೆ ಕಣ ಮತ್ತು ರಾಜೀವ್ ಗಾಂಧಿ ಸೇವಾ ಕೇಂದ್ರ. ರಾಜೀವ್ ಗಾಂಧಿ ಸೇವೆ ಗ್ರಾಮ ಪಂಚಾಯತ್ ಭವನ ಅಥವಾ ಕಟ್ಟಡ ಅಂತ ಮಾಡ್ಕೊಬೋದು ಅಷ್ಟೇ, ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಈ 3 ಕಾಮಗಾರಿನ ಇದು ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ತಮ್ಮ ಗ್ರಾಮದ ಹಳೆ ಕಲ್ಯಾಣಿಗಳು, ಕೆರೆಗಳು, ಗೋಕಟ್ಟೆಗಳನ್ನ ಪುನಶ್ಚಿತ್ರಗೊಳಿಸತಕ್ಕಂಥದ್ದು ಮತ್ತು ಸಮಗ್ರ ಕೆರೆ ಅಭಿವೃದ್ಧಿ ಅಂದ್ರೆ ಕೆರೆಯನ್ನ ಉಟವಾಡಿ ಮಾಡುವಂತದ್ದಲ್ಲ, ಆ ತರ ಕೆರೆ ಹೂಳನ್ನು ತೆಗೆದುಕೊಳ್ಳೋದು, ಜಂಗಲನ್ನು ತೆಗೆದು, ಏರಿ ಪ್ರಾಲನ್ನು, ಏರಿ ತೂಬು ಕೋಡಿಯನ್ನು ರಿಪೇರಿ ಮಾಡ್ತಾ ಇರೋದು ಮತ್ತು A to Z ಕೆರೆ ಒಂದು 10 ರಿಂದ 15 ವರ್ಷ ಕೈ ಹಿಡಬಾರ್ದು, ಆ ತರ ಕಾಮಗಾರಿ ಮಾಡ್ಕೊಳ್ಳೋದಕ್ಕೆ ಸಮಗ್ರ ಕೆರೆ ಅಭಿವೃದ್ಧಿ ಅಂತ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇಷ್ಟು ಇವೆಲ್ಲಾ ಕಾಮಗಾರಿಗಳನ್ನ ತಮ್ಮ ವಾರ್ಡಿನ ಸದಸ್ಯರ ಅಧ್ಯಕ್ಷತೆ ವಾಟ್ಸಪ್ ಪಟ್ಟಿಯ ಬಗ್ಗೆ ಇವೆಲ್ಲ ಕಾಮಗಾರಿ ವಾಟ್ಸಪ್ ಎಲ್ಲಾ ಸದಸ್ಯರ ಕ್ರೋಢೀಕೃತ ಪಟ್ಟಿಯನ್ನ ಗ್ರಾಮ ಸಭೆಯಲ್ಲಿ ಓದಿ ನಡವಳಿ ದಾಖಲಿಸಿ ಆದ್ಯತೆ ಆಯ್ಕೆ ಮಾಡಿಕೊಂಡು ಕ್ರಿಯೋಜನೆ ತಮ್ಮ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆ ಅನುಮೋದನೆ ಪಡ್ಕೊಂಡು ಆಡಳಿತಾತ್ಮಕ ಮತ್ತು ತಾಂತ್ರಿಕ ಅನುಮೋದನೆಗಾಗಿ ಕ್ರಿಯೋಜನೆಯನ್ನ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಸಲ್ಲಿಸಿದ ನಂತರ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಲಾಗುತ್ತೆ. ಯಾವುದೇ ಕಾಮಗಾರಿ ಅನುಷ್ಠಾನ ಮಾಡೋ ಮೊದಲು ಗ್ರಾಮ ಪಂಚಾಯತಿ ಗಮನಕ್ಕೆ ಬರೆದು ಅನುಷ್ಠಾನ ಮಾಡಬೇಡಿ ಅಂತ ಹೇಳ್ತಾ, ಮತ್ತು ಯಾಕೆಂದ್ರೆ ಈ ಯೋಜನೆ ಅಡಿಯಲ್ಲಿ 3 ಹಂತ ಫೋಟೋ ಕಡ್ಡಾಯವಾಗಿರಲೇಬೇಕು. ಕೆಲಸ ಪ್ರಾರಂಭ ಮಾಡಿದ ಕಾಲೇಜ್ ಆಗೋದು, ಕೆಲಸ ನಡೆಸಿದ ಕೆಲಸ ಮುಗಿದ್ಮೇಲೆ ಯಾವ ಬೇಕಾದ ತೆಗಿಬಹುದು. ಕಾಲೇಜ್ ಆಗುತ್ತೆ ಮತ್ತೆ ಕೆಲಸ ನಡೀತಿರ್ತಕ್ಕಂಥ ತುಂಬಾ ಕಷ್ಟ ಇದೆ. ಆದ್ರಿಂದ ಜಿಯೋಟ್ಯಾಗಿ GPS ಆಗಲೇಬೇಕು. ಅದರಿಂದ ಯಾವುದೇ ಕಾಮಗಾರಿ ಪ್ರಾರಂಭ ಮಾಡಬೇಕಂದ್ರೆ ವಾಟ್ಸಪ್ ಇರಬೇಕು. ವಾಟ್ಸಪ್ ಇರತಕ್ಕ ಕಾಮಗಾರಿ ಗ್ರಾಮ ಸಭೆಯಲ್ಲಿ ಆಯ್ಕೆ ಆಗಬೇಕು. ಕ್ರಿಯೇಟ್ ಕಾಮಗಾರಿ ಉದ್ಯೋಗ ಚೀಟಿ ಹೊಂದಿರುವ ಫಲಾನುಭವಿ ನಮೂನೆ ಅವರಲ್ಲಿ ಅರ್ಜಿಯನ್ನು ಕೊಡಬಹುದು, ಮೌಖಿಕವಾಗಿ ಇರ್ಬೋದು, ಲಿಖಿತವಾಗಿ ಇರ್ಬೋದು ಮತ್ತು ದೂರವಾಣಿ ಸಹಾಯವಾಣಿ ಮೂಲಕ ಕೂಡ ಕೇಳಿ ಅವರು ಕೆಲಸವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಯೋಜನೆಯಲ್ಲಿ ಅಂತ ಹೇಳ್ತಾ, ಇಷ್ಟು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯಲ್ಲಿ ಬರ್ತಕ್ಕಂಥ ನಂತರ 15 ಹಣಕಾಸು ಯೋಜನೆಯಲ್ಲಿ ನಿರ್ಬಂಧಿತ ಮತ್ತು ಅನಿರ್ಬಂಧಿತ ಅಂತಕ್ಕಂಥ 2 ಅನುದಾನ ಬರುತ್ತೆ. ಅದರಲ್ಲಿ ನಿರ್ಬಂಧಿತ ಅನುದಾನದಲ್ಲಿ ನಿರ್ಬಂಧ ಇಲ್ಲ. ಕುಡಿಯುವ ನೀರಿಗೆ 30%, ನೈರ್ಮಲ್ಯ 30% ಇರುತ್ತದೆ ಮತ್ತು ಅನಿರ್ಬಂಧಿತದಲ್ಲಿ 40% ಇರುತ್ತದೆ. ಅದರಲ್ಲಿ ಒಟ್ಟು ಮೊತ್ತದಲ್ಲಿ ಇದರಲ್ಲಿ 25% ವಿಕಲಚೇತನರಿಗೆ 5%, 25% SC ST ಅವರಿಗೆ ಮತ್ತು 5% ವಿಕಲಚೇತನರಿಗೆ ಮತ್ತು 2% ಕ್ರೀಡೆಗೆ ಮೀಸಲಿಟ್ಟು ನಾವು ಪ್ರಯತ್ನ ಮಾಡಬೇಕಾಗುತ್ತೆ. ಆ ಒಟ್ಟು ಇದರಲ್ಲಿ ಮೊತ್ತದಲ್ಲಿ ಯಾವುದೇ ವೈಯಕ್ತಿಕ ಫಲಾನುಭವಿಗೆ SC ST ಆಗಬಹುದು ಮತ್ತು ವಿಕಲಚೇತನರಾಗಬಹುದು ವಸ್ತು ರೂಪ ಮತ್ತು ನಗದು ರೂಪದಲ್ಲಿ ಯಾವುದೇ ಅವರಿಗೆ ಹಣವನ್ನ ಸಹ ಕೊಡೋದಕ್ಕೆ ಸೌಲಭ್ಯ ಕೊಡೋದಕ್ಕೆ ಅವಕಾಶ ಇಲ್ಲ. 15 ಹಣಕಾಸು ಯೋಜನೆಯಲ್ಲಿ 14 ಇತ್ತು ಕೊಡೋದಕ್ಕೆ. ಯಾಕೆಂದ್ರೆ ಮುಂದೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಹೋದ ಹುಡುಗರಿಗೆ ಲ್ಯಾಪ್ಟಾಪ್ ಕೊಡಿಸೋದು ಮತ್ತು ಆರೋಗ್ಯ ಇದು ಅಂತ ಹೇಳಿ 1000 ರೂಪಾಯಿ ಚೆಕ್ ಕೊಡೋದು, ಸಿಂಟೆಕ್ಸ್ ಕೊಡೋದು ಜಾಸ್ತಿ ಇತ್ತು. ಈಗ ಕೊಡೋಕೆ ಅವಕಾಶ ಇಲ್ಲ. ಗೈಡ್ಲೈನ್ 50% ಇದರಲ್ಲಿ ಗೈಡ್ಲೈನ್ ಅವಕಾಶ ಇಲ್ಲ. ಅಭಿವೃದ್ಧಿ ಕಾಮಗಾರಿಗಳು ಅಂತಂದ್ರೆ
SC ಕಾಲೋನಿಗೆ ಪೈಪ್ಲೈನ್ ಮಾಡ್ತಕ್ಕಂಥದ್ದು, CC ರಸ್ತೆ ಮಾಡ್ತಕ್ಕಂಥದ್ದು ಮತ್ತು ಗ್ರಾಮ ನಿರ್ಮೂಲನೆ ಮಾಡ್ತಕ್ಕಂಥದ್ದು ಅಥವಾ ಸ್ಟ್ರೀಟ್ ಲೈಟ್ ಸೋಲಾರ್ ಅಂತ ಬೀದಿ ದೀಪ ಹಾಕ್ತಕ್ಕಂಥದ್ದಕ್ಕೆ ಮತ್ತು ವಿಕಲಚೇತನರಿಗೂ ಕೂಡ ಅದೇ ಇರ್ತದೆ. ಅವ್ರಿಗೆ ವೈಯಕ್ತಿಕ ಸೌಲಭ್ಯ ಕೊಡೋದಕ್ಕೆ ಅವಕಾಶ ಇಲ್ಲ ಮತ್ತು ಧಾರ್ಮಿಕ ಸಭೆ ಸಮಾರಂಭಗಳಿಗೆ ಮತ್ತು ಫಂಕ್ಷನ್ಗಳಿಗೆ ಮತ್ತು ಶಾಲೆ ಇಂಥದಕ್ಕೆ ಖರ್ಚು ಮಾಡೋದಕ್ಕೆ ಕೂಡ ಅವಕಾಶ ಇಲ್ಲ. ಅದೇ ರೀತಿ ಯಾವುದೇ ಧಾರ್ಮಿಕ ದೇವಸ್ಥಾನಗಳಿಗೆ ಬಣ್ಣ ಬಳಸೋದು, ಕಾಂಪೌಂಡ್ ಹಾಕ್ಸೋದು, ಅಂತವಕ್ಕೆ CC ರೋಡ್ ಮಾಡೋದು ಅನ್ನೋದಕ್ಕೆ ಅವಕಾಶ ಇಲ್ಲ. ಅಂದ್ರೆ ಧಾರ್ಮಿಕರಿಗೆ ನರಗದಲ್ಲೂ ಅಷ್ಟೇ ಅದ್ರಾಗೂ ಅಷ್ಟೇ ಅವಕಾಶ ಇಲ್ಲ. ಇದು ನಿಯಮಾನುಸಾರ ಮಾಡ್ತಕ್ಕಂಥದ್ದು ಇರ್ತಕ್ಕಂಥದ್ದು. ಇಷ್ಟು 15 ಹಣಕಾಸು ಇದೆ. ನಂತರ ಇದರ ಜೊತೆಗೆ ನಾವು ಗ್ರಾಮ ಪಂಚಾಯತ್ ನರೇಗಾ ಯೋಜನೆ ಮತ್ತು 15 ಹಣಕಾಸು ಯೋಜನೆ ಮತ್ತು 2020-21ರಿಂದ 20-21-22 ಸಾಲಿನಲ್ಲಿ ತಾಲೂಕ್ ಪಂಚಾಯತಿ 15 ಹಣಕಾಸು ಯೋಜನೆ ಮತ್ತು ಜಿಲ್ಲಾ ಪಂಚಾಯತ್ 15 ಹಣಕಾಸು ಯೋಜನೆಯಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಯ ಅನುಷ್ಠಾನಗೊಳ್ತಕ್ಕಂಥ ಕಾಮಗಾರಿ ಕರ್ತಾ ಪರಿಶೀಲನೆ ಇಲಾಖೆಯಿಂದ ತಾಲೂಕು ಜಿಲ್ಲಾ ಪಂಚಾಯತಿಯಲ್ಲಿ ಪರಿಶೀಲನೆ ಆಗಿದೆ. ಈಗ ಕಾಮಗಾರಿಗಳನ್ನ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಳ್ತ ಗ್ರಾಮಗಳಲ್ಲಿ ಅನುಷ್ಠಾನದ ಕಾಮಗಾರಿಗಳನ್ನ ಕೂಡ ವೀಕ್ಷಣೆ ಮಾಡಿದ್ವಿ. ಅದನ್ನು ಕೂಡ ವರದಿಯನ್ನು ಮಂಡಿಸಲಾಗುತ್ತದೆ. ಮೊದಲಿಗೆ ನರೇಗಾ ಯೋಜನೆಯ ಸಾಮಾಜಿಕ ಪರಿಶೀಲನೆ ವರದಿಯನ್ನು ಮಂಡಿಸಲಿಕ್ಕೆ ಈ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು ಅನುಷ್ಠಾನಗೊಳ್ತಕ್ಕಂಥ ಕಾಮಗಾರಿಗಳು 234. ಈ 234 ಕಾಮಗಾರಿಗಳಲ್ಲಿ ವೈಯಕ್ತಿಕ ಕಾಮಗಾರಿ 220, ಸಮುದಾಯ 14. ಈ 234 ಕಾಮಗಾರಿಗಳಲ್ಲಿ ಗ್ರಾಮ ಪಂಚಾಯತಿಯಲ್ಲೇ ಕಡತ ನಿರ್ವಹಣೆ ಮಾಡಿ ಇವರೇ ಹಣ ಪಾವತಿ ಮಾಡತಕ್ಕಂಥ ಕಾಮಗಾರಿಗಳು 224. 224 ಕಾಮಗಾರಿಗಳಲ್ಲಿ 212 ವೈಯಕ್ತಿಕ, 12 ಸಮುದಾಯ. ಇದರಲ್ಲಿ ಅಂಗನವಾಡಿ ಕಟ್ಟಡ 1, ಅಮೃತ ಸರೋವರ 1, ಕೆರೆ ಅಭಿವೃದ್ಧಿ 1, ಇಂಗುಗುಂಡಿ ಸಮುದಾಯ ಇಂಗುಗುಂಡಿ 1 ಕಾಮಗಾರಿ, ಗೋಕಟ್ಟೆ ಅಭಿವೃದ್ಧಿ 2, ಘನತ್ಯಾಜ್ಯ ವಿಲೇವಾರಿ ಘಟಕ 1, ಜಲ್ಲಿ ರಸ್ತೆ 1, ಜಾನುವಾರು ಕುಡಿಯುವ ತೊಟ್ಟಿ ಕಾಮಗಾರಿ 1, ಶಾಲಾ ಶೌಚಾಲಯ 2, ಶಾಲಾ ಕಾಂಪೌಂಡ್ 1, ರೈತ ಜನರ ತೆಂಗು ಅಭಿವೃದ್ಧಿ ಕಾಮಗಾರಿ 45, ಉದಿಗೇಟು 46, ದನದ ಕೊಟ್ಟಿಗೆ 17, ವಸತಿ 21, ಬೆಚ್ಚಲಗುಂಡಿ 14, ಪಶು ಕೈತೋಟ 69 ಕಾಮಗಾರಿಗಳು. ಒಟ್ಟು 224 ಕಾಮಗಾರಿ ಅನುಷ್ಠಾನ ಮಾಡಿದ್ದು 224 ಕಾಮಗಾರಿ ಒಟ್ಟು ಕಚೇರಿ ಮೊತ್ತ ಕೂಲಿ ಮೊತ್ತಕ್ಕೆ 35,60,988, ಸಾಮಗ್ರಿ ಮೊತ್ತಕ್ಕೆ 39,83,116, ಕೂಲಿ ಮತ್ತು ಸಾಮಗ್ರಿ 2 ಸೇರಿ ಒಟ್ಟು ಕಚೇರಿ ಮೊತ್ತ 75,44,104 ರೂಪಾಯಿ ಖರ್ಚಾಗಿದೆ. ಸೃಜನೆಯಾಗಿರ್ತಕ್ಕಂಥ ಮಾನವ ದಿನ 11,269 ಮಾನವ ದಿನ ಸೃಜನೆಯಾಗಿದೆ. ನಂತರ ತೋಟಗಾರಿಕೆ ಇಲಾಖೆ ಅಂದ್ರೆ ಗ್ರಾಮ ಪಂಚಾಯತಿಗೆ ಅವಕಾಶ ಕೊಟ್ಟಂಗೆ ಇಲಾಖೆಗೆ ಕೂಡ ಅವಕಾಶ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಅಂದ್ರೆ ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತರ ಗ್ರಾಮಗಳಿಂದ ಬರ್ತಕ್ಕ ಉದ್ಯೋಗಿಗಳನ್ನು ಬಳಸಿಕೊಂಡು ಇಲಾಖೆಯಲ್ಲೂ ಕೂಡ ಅಂದ್ರೆ ಎರಡು ಕಡೆ ಒಂದೇ ಕಾಮಗಾರಿ 2 ಕಡೆ ಬಿಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಗ್ರಾಮ ಪಂಚಾಯತಿ ಮಾಡ್ಕೊಳ್ಳೋಲ್ಲ ಅಂದ್ರೆ ಇಲಾಖೆಯಲ್ಲಿ ಕೂಡ ಅವ್ರ ಸೌಲಭ್ಯ ಎಲ್ಲರೂ ಒಂದ್ ಕಡೆ ಅವರು ಸೌಲಭ್ಯ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದರಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ 3 ಕಾಮಗಾರಿ ಅನುಷ್ಠಾನ ಮಾಡಿದೆ. ಎಲ್ಲ ತೆಂಗು ಅಭಿವೃದ್ಧಿ, 1 ಬಾಳೆ ಅಭಿವೃದ್ಧಿ ಕಾಮಗಾರಿ. ಈ 3 ಕಾಮಗಾರಿಗೆ 43,292 ರೂಪಾಯಿ ಕೂಲಿ, 5,950 ಸಾಮಗ್ರಿ, ಒಟ್ಟು 49,242 ರೂಪಾಯಿ ಖರ್ಚಾಗ್ತದೆ. 137 ಮಾನವ ದಿನ ಸೃಜನೆಯಾಗಿರ್ತದೆ. ನಂತರ ಕೃಷಿ ಇಲಾಖೆ ರೈತರ ಜಮೀನುಗಳಲ್ಲಿ ಕಂದಕಬಹುದು ಅಂದ್ರೆ ಉದಿಬದು ನಿರ್ಮಾಣ ಮಾಡ್ತಾರೆ. ಇಲಾಖೆಯವರೇ ಕರ್ತವ್ಯ ಮಾಡಿ ಹಣ ಪಾವತಿಸುತ್ತಿರುವುದು 2,30,56,052 ರೂಪಾಯಿ ಕೂಲಿ ಖರ್ಚಾಗಿರ್ತಕ್ಕಂಥದ್ದು. ಹಾಗೆ ಸಾಮಾಜಿಕ ಅರಣ್ಯ ಇಲಾಖೆ ವತಿಯಿಂದ ರಸ್ತೆ ಬದಿ ನೆಡತಪ್ಪು ಬೆಳೆಸ್ತಕ್ಕಂಥ ಮದನಹಳ್ಳಿಯಿಂದ ಪಿನಹಳ್ಳಿಯವರೆಗೆ ರೋಡ್ ಸೈಡ್ ಪ್ಲಾಂಟೇಶನ್ ಅಂದ್ರೆ ನಿರ್ವಹಣೆ ವಾಚನ ಮಾಡ್ತಕ್ಕಂಥ ಶುಚಿಗಳಿಗೆ ಅದಕ್ಕೆ 30,948 ರೂಪಾಯಿ ಕೂಲಿಗೆ, 75,417 ರೂಪಾಯಿ ಸಾಮಗ್ರಿ, ಒಟ್ಟು 1,06,385 ರೂಪಾಯಿ ಖರ್ಚಾಗಿದೆ. ಇದರಲ್ಲಿ 98 ಮಾನವ ಸೂಚನೆ. ನಂತರ ಇದಕ್ಕೆ ಇರೋದು ಮತ್ತು ಒಟ್ಟು ಖರ್ಚಾಗಿದ್ದಪ್ಪ ಅರಣ್ಯ ಇಲಾಖೆ 3 ಕಾಮಗಾರಿಗೆ 50,512 ಕೂಲಿ, 75,417 ಸಾಮಗ್ರಿ, ಒಟ್ಟು 1,32,929 ಖರ್ಚಾಗಿದೆ. 182 ಮಾನವ ದಿನ ಸೂಚನೆಯಾಗಿದೆ. ಒಟ್ಟಾರೆಯಾಗಿ ಗ್ರಾಮ ಪಂಚಾಯತಿ, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಸಾಮಾಜಿಕ ಅರಣ್ಯ ಇಲಾಖೆ ಅನುಷ್ಠಾನಗೊಳ್ತಕ್ಕಂಥ ಒಟ್ಟು 234 ಕಾಮಗಾರಿಗಳಿಗೆ ಖರ್ಚಾದ ಒಟ್ಟು ಕೂಲಿ ಮೊತ್ತ 38,97,844, ಸಾಮಗ್ರಿ ಮೊತ್ತ 40,64,683, ಕೂಲಿ ಮತ್ತು ಸಾಮಗ್ರಿ 2 ಒಟ್ಟು ಸೇರಿ ಖರ್ಚಾದ ಮೊತ್ತ 79,62,527, ಸೂಚನೆಯಾಗಿರ್ತಕ್ಕಂಥ ಮಾನವ ದಿನ 12,335. ನಂತರ ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಾರಿ ವಿವರ ಮತ್ತು ಕಾಮಗಾರಿ ಕಚೇರಿ ಮೊತ್ತ ಹಾಗೆ ಆ ಕರ್ತ ಪರಿಶೀಲನೆ, ಕಾಮಗಾರಿ ಸ್ಥಳ ಪರಿಶೀಲನೆ ಕಂಡಂತ ಅಂಶಗಳನ್ನ ಸಭೆಯಲ್ಲಿ ಮಂಡಿಸಿರುವುದು. ಮೊದಲಿಗೆ ತಿಮ್ಲಾಪುರ ಗ್ರಾಮದ ಸರ್ಕಾರಿ ಶಾಲೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಕಚೇರಿ ಮೊತ್ತ ಕೂಲಿ ಮೊತ್ತಕ್ಕೆ 19,908, ಸಾಮಗ್ರಿ ಮೊತ್ತ 2,93,227, ಒಟ್ಟು 3,13,135. ಸದರಿ ಕಾಮಗಾರಿ ಸಾಮಗ್ರಿ ಮೊತ್ತವನ್ನ MIS ನಲ್ಲಿ ಪ್ರಸ್ತುತವಾಗಿ MIS ನಲ್ಲಿ ಡಿಲೀಟ್ ಮಾಡಲಾಗಿದೆ. ಆದ್ರೆ ನಮ್ಮ ಹಿಂದಿನ ಇದರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ರಿಪೋರ್ಟ್ ಬರುತ್ತೆ. ಈ ಪ್ರಸ್ತುತ ಈ ಪ್ರೆಸೆಂಟ್ ನಾವು ಆನ್ಲೈನ್ ಚೆಕ್ ಮಾಡಿದಾಗ ಈ ಅಮೌಂಟ್ MIS ಡಿಲೀಟ್ ಆಗಿದೆ, ಪಾವತಿ ಆಗಿಲ್ಲ, ಹಣ ಪಾವತಿ ಆಗಿಲ್ಲ ಇದು ಸಾಮಗ್ರಿ ಮೊತ್ತ. ನಂತರ ಹೊಸಕೆರೆ ಗ್ರಾಮದ HPS ಶಾಲೆಗೆ ಜೋಡಿ ಶೌಚಾಲಯ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಕಚೇರಿ ಮೊತ್ತ ಕೂಲಿ ಮೊತ್ತಕ್ಕೆ 3,140,
ಮಾದನಹಳ್ಳಿ ಗ್ರಾಮದ HP ಶಾಲೆಗೆ ಜೋಡಿ ಶೌಚಾಲಯ ನಿರ್ಮಾಣ ಕಾಮಗಾರಿ 1244 ರೂಪಾಯಿ ಕೂಲಿ ಖರ್ಚಾಗಿದೆ. ಹಾಗೆ ಮಾದನಹಳ್ಳಿ ಗ್ರಾಮದ ನರಸಮ್ಮ ಬಿ ರಂಗಸಾಮಯ್ಯನವರ ಸರ್ವೆ ನಂಬರ್ 102ರಲ್ಲಿ ಬೆಂಕಿ ಕಾಮಗಾರಿ 14,852 ಕೂಲಿ ಖರ್ಚಾಗಿದೆ. ಜೋಗಿಹಳ್ಳಿ ಗ್ರಾಮದ ದ್ರಾಕ್ಷಾರಾಮ ರಾಮಚಂದ್ರನವರ ವಸತಿ ನಿರ್ಮಾಣ 11,692 ರೂಪಾಯಿ ಕೂಲಿ ಖರ್ಚಾಗಿದೆ. ಅರಳಿ ಗ್ರಾಮದ ಪಂಕಜ ಸುರೇಶ್ ಅವರ ವಸತಿ ನಿರ್ಮಾಣ 11,692 ಕೂಲಿ ಖರ್ಚಾಗಿದೆ. ಸಂಗನಹಳ್ಳಿ ಗ್ರಾಮದ ಗಿರಿಜಾಮಕ್ಕಂ ಸಂಗಪ್ಪನವರ ವಸತಿ ನಿರ್ಮಾಣ 11,692 ರೂಪಾಯಿ ಕೂಲಿ ಖರ್ಚಾಗಿದೆ. ಪಿನಹಳ್ಳಿ ಗ್ರಾಮದ ಕಿತ್ತೋಕಂ ಸುರೇಶ್ ಅವರ ವಸತಿ ನಿರ್ಮಾಣ 18,950 ಕೂಲಿ ಖರ್ಚಾಗಿದೆ. ಸಂಗನಹಳ್ಳಿ ಗ್ರಾಮದ ಕೆಂಪಣ ಬಿ ಚಿಕ್ಕರಂಗಯ್ಯನವರ ದನದ ಕೊಟ್ಟಿಗೆ 8,848 ಕೂಲಿ, 40,145 ಸಾಮಗ್ರಿ, ಒಟ್ಟು 48,993 ರೂಪಾಯಿ ಖರ್ಚಾಗಿದೆ. ಹಾಗೆ ಓದಲೇಬೇಕು ಅಲ್ಲಿ ಯೂಟ್ಯೂಬ್ ಎಲ್ಲ ಗೊತ್ತಿರುತ್ತೆ. ಒಂದ್ ನಿಮಿಷ ಅಲ್ಲಿ ಯೂಟ್ಯೂಬ್ ಲೈವ್ ಇರುತ್ತೆ. ನಿಮಗೆ ಗೊತ್ತಿದೆ ಕೆಲಸ ಆಗಿದೆ, ಪಬ್ಲಿಸಿಟಿ ಗೊತ್ತಾಗಬೇಕಲ್ಲ ಏನಾಗಿದೆ ಏನು ಕೆಲಸ ಅನ್ನೋದು ಹೇಳ್ತಾರದು. ನೀವು ಕರ್ಸೋ ಜವಾಬ್ದಾರಿ ಯಾರ್ದು? ಪಬ್ಲಿಕ್ ಸರ್. ಹಾಫ್ ಅನ್ ಅವರ್ ಮುಗಿದೋಗುತ್ತೆ. ಹಾಫ್ ಅನ್ ಅವರ್ ಮುಗಿದ ಕ್ಲೋಸ್ ಆಗುತ್ತೆ. ಹಾಫ್ ಅನ್ ಅವರ್ ಅಷ್ಟೇ ಸರ್. ಹೇಳಿ. ಕೊಟ್ಟಿಲ್ಲ ಸರ್. ಒಂದ್ ನಿಮಿಷ ಎಲ್ಲರೂ ಈಗ ಆನ್ಸರ್ ನಾನು ಮಾಡ್ತಾ ಇದ್ದೀನಿ. ನಾನು ಕೇಳೋದಿರ್ತೇನೆ. ಈಗ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಬಾಳೆ ಸಹಜ. ಈಗ ಅದನ್ನೆಲ್ಲ ಅನುಸರಿಸಲಿಕ್ಕೆ ಅವಕ್ಕೆ ಒಂದು ಕೃಷಿ ಹೊಂಡ ಮಾಡ್ತಾರೆ. ಆ ಕೃಷಿ ಹೊಂಡಕ್ಕೆ ಒಂದು ಜಾಗ ಮಾಡ್ತಾರ, ಒಂದು ಇದು ಮಾಡೋದ ಯಾವ್ದಾದ್ರೆ ಈ ತರ ಮಾಸ ಮಾಡಿ ಅದಕ್ಕಿಂತ ರೈತರಿಗೆ ಏನಾದ್ರು ಒಂದು ಇದು 3,000 ಹೊರ 3,000 ಯಾಕೆ ಈ ಕೆಲಸ ಮಾಡ್ಬೇಕು? ನಾನು ಇನ್ನೂ ಒಂದು ಹೇಳ್ತೀನಿ. ಈಗ ಹರಿವು ಮೂಡಿಸೋದು ರೈತರಿಗೆ ಏನ್ ಬರುತ್ತೆ ಬರಲ್ಲ. ಈ ತರ ನೀವು ಮಾಡ್ಕೊಳ್ಳಿ ಅಂತ ಇದುವರೆಗಾಗಿ ಬಂದು ಕೆಲವರು ಕೃಷಿ ಇಲಾಖೆಯವರು ಮಣಿಕಂಡವರಲ್ಲ ನಿದ್ದೆ ಮಾಡ್ತಾರಲ್ಲ ಅಲ್ಲಿ ತಲ ಕೊಡ್ತಾರೆ. ಯಾಕೆ ಬರೋದಿಲ್ಲ ಅವರು? ಬರ್ದಿರೋ ಇದು ಮಾಡಿ ಫೋನ್ ಮಾಡ್ಕೊಡಿ, ನಾವು ಕೇಳ್ತೀನಿ. ಪಂಚಾಯತ್ ಕಡೆಯಿಂದ ಏನಾಗಬೇಕು ಆಗ್ತಾ ಇರೋದು ಬಿಟ್ರೆ ಕಡೆಯಿಂದ ಏನು ಬರ್ಕು ಬೇರೆ ಇಲಾಖೆ ಕೋಆಪರೇಟಿವ್ ಮಾಡ್ತಾ ಇದ್ದಾರೆ. ಪಂಚಾಯತಿಗೆ ಪಂಚಾಯತ್ ಕಡೆಯಿಂದ ಕೋಆಪರೇಟಿವ್ ಆಗ್ತಾ ಇದೆ. ಪಂಚಾಯತ್ ಕಡೆಯಿಂದ ಆಗ್ತಾ ಇದೆ. ಅವ್ರು ಬರೋದು ಬೇಡ ಇಲ್ಲಿ. ನಮ್ಮ ಕಡೆಯಿಂದ ಕೋಆಪರೇಟಿವ್ ಯಾಕೆ ಬರುದಿಲ್ಲ? ಈಗ ನಾನು ಕೇಳ್ಕೊಳ್ಳೋದ್ರ ರೈತರಿಗೆ ಮಾಹಿತಿ ಹಾಕೊಡ್ತೀನಿ. ಈಗ ಅವ್ರು ಹೇಳ್ತಾರೆ ಇವರು ನಾವು ಮಾಡ್ತಾರೆ ಇಡೀ ನಮ್ಮ ಪಂಚಾಯತಿ ಒಳಗೆ ಯಾರು ಒಪ್ತಾನ ಕೃಷಿ ಇಲಾಖೆ ಬಿಟ್ರೆ ರೈತ ತೋಟಗಾರಿಕೆ ಇಲಾಖೆಗೆ ಒಬ್ಬ ರೈತ ನಾವು ಕಾಣಿದ್ದೀವಿ ಪಂಚಾಯತಿಗೆ ಸರ್. ಇಲ್ಲ ಅರಣ್ಯ ಇಲಾಖೆ ಬಂದವ್ರೆ, ಅವರು 5-6 ಬಾರಿ ಅರಣ್ಯ ಇಲಾಖೆ ಬಂದವ್ರೆ, ಅವ್ರು ಮಾಹಿತಿ ಕೊಟ್ಟವ್ರೆ. ಈ
ಇದಕ್ಕೆ ಮಾಹಿತಿ ಏನು ಕೊಟ್ಟು ಹೇಳಿ ತಾನೆ ಕೃಷಿ ಇಲಾಖೆ ಕೃಷಿ ಇಲಾಖೆ ಪ್ರೊಸೀಡಿಂಗ್ಸ್ ಮಾಡ್ತೀನಿ ರಿಪೋರ್ಟ್ ಹಾಕ್ತೀನಿ ಅಷ್ಟೇ ನಾನು ರಿಪೋರ್ಟ್ ಹಾಕ್ತೀನಿ ಹಾಗೆ ಹೇಳ್ತೀನಿ ಈಗ ಇನ್ಕ್ಯುಬೇಟಿಂಗ್ ಏಜೆನ್ಸಿ ಯಾರ್ಯಾರು ಬಂದಿಲ್ವೋ ಯಾರು ಬಂದಿಲ್ಲ ಅಂತ ಜನ ಬಂದಿಲ್ಲ ಅನ್ನೋದನ್ನ ಹಾಗೆ ಹೇಳ್ತೀನಿ ಇಲಾಖೆ ಮಾಹಿತಿ ಯೋಜನೆ ಬಗ್ಗೆ ಮಾಹಿತಿ ಕೊಡೋಕೆ ಯಾವ ಅಧಿಕಾರಿಗಳು ಬಂದಿಲ್ಲ ಅಂತೇಳಿ ಮಿನಿಸ್ಟರ್ ಅಲ್ಲಿ ಈಗ ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ. ರೀಸೆಂಟ್ ಆಗಿ ನಮ್ಮ ಗ್ರಾಮ ಸ್ವರಾಜ್ಯ ಅನ್ನೋ ಒಂದು ಆಕ್ಟ್ ನ ರೀಸೆಂಟ್ ಆಗಿ ಮಂಡನೆ ಮಾಡಿದ್ದಾರೆ. ಅದ್ರಲ್ಲಿ ಏನಿದೆ ಅಂದ್ರೆ ಯಾವುದೇ ಫಲಾನುಭವಿಗಳನ್ನ ಆಯ್ಕೆ ಮಾಡ್ಬೇಕು ಅಂತಂದ್ರೆ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಿದ್ರೆ ಮಾತ್ರ ಇದು ಮಾಡ್ಬೇಕು ಅಂದ್ರೆ ಪೇಪರ್ ಎಲ್ಲ ಬಂದಿದೆ. ಸದ್ಯದಲ್ಲಿ ನಮಗೂ ಟ್ರೈನಿಂಗ್ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ಕಾಮಗಾರಿಗಳು ಏನೇ ಆಗ್ಬೇಕು ಅಂತಂದ್ರೆ ಎಲ್ಲ ಆಫೀಸರ್ಗಳು ಇಲ್ಲೇ ಬಂದಿರ್ತಾರೆ. ಗ್ರಾಮ ಸಭೆಯಲ್ಲಿ ಆಯ್ಕೆ ಆಗಿರ್ತವೆ. ಗ್ರಾಮ ಸಭೆಯಲ್ಲಿ ಆಯ್ಕೆ ಆದ್ರೂ ಮಾತ್ರ ಅವ್ರನ್ನ ಕನ್ಸಿಡರ್ ಮಾಡಕ್ಕಾಗತ್ತೆ. ಎಕ್ಸೆಪ್ಟ್ ಇವಾಗ ಏನಂತ ಅಂಗವಿಕಲರು ಮತ್ತೆ ವಿಧವೇತನ ಅಂತವೆಲ್ಲ ಡೈರೆಕ್ಟ್ ಆಗಿ ಇದಾಗಿರ್ತಾರೆ, ಸರ್ಟಿಫಿಕೇಟ್ ಇರ್ತದೆ. ಅದ್ರ ಹೊರತುಪಡಿಸಿ ಯಾವುದೇ ಕಾಮಗಾರಿಗಳಿರ್ಬೋದು, ಅನುದಾನಗಳಿರ್ಬೋದು, ಇವಾಗ ನೀವು ಹೇಳಿದಂಗೆ ಕೃಷಿ ಇಲಾಖೆಯಿಂದ ದಾಖಲು ಕೊಡಬೇಕು ಅಂತ ಅವ್ರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂದ್ರೆ ಗ್ರಾಮ ಸಭೆಯಲ್ಲಿ ಸೇರಿಸಬೇಕು, ಬರ್ದಿರ್ಬೇಕು. ಮೊದಲ ಏನ್ ಮಾಡ್ತೀವಿ, ಮ್ಯಾನ್ಯಲ್ ಬರ್ಕೊಂಡು ಹೋಗ್ತೀವಿ. ಇವಾಗ ಆನ್ಲೈನ್ ಆಗುತ್ತೆ. ಅದೇ ಸಮಸ್ಯೆ ಆಗತ್ತೆ. ಅಲ್ಲಲ್ಲ ಇವಾಗ ನಾನೇನೇನ್ ಮಾಡ್ತೀನಿ ಅಂದ್ರೆ ಅವ್ರು ಬಂದಿಲ್ಲ ಅಂದ್ರೆ ಮೇಲೆ ನಮ್ಮಲ್ಲಿ ಕೊಡೋದಿಲ್ಲ. ಇನ್ನು ಮುಂದೆ ಆ ಥರ ನಡೆಯಲ್ಲ. ಮುಂದೆ ನಡೆಯಕ್ಕೆ ಅದಕ್ಕೆ ಅವಕಾಶ ಕೊಡಲ್ಲ. ಅಲ್ಲಿ ಯಾಕಂದ್ರೆ ಅಲ್ಲಲ್ಲ ಹಿಂದೆ ನಡೆದಿರೋ ಸರಿ ನಮ್ಮ ಗಮನಕ್ಕೆ ಬಂದೈತೆ. ಮುಂದೆ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಸಿಗ್ನೇಚರ್ ಗ್ರಾಮ ಸಭೆ ಬೇಕೇ ಬೇಕು. ಟೈಪ್ ಮಾಡ್ಬೇಕು, ಅಲ್ಲೇ ಇದು ಮಾಡ್ಕೋಬೇಕು. ಈಗ ನಾನು ರಿಪೋರ್ಟ್ ಮಾತಾಡ್ಬೇಕು. ರಿಪೋರ್ಟ್ ಮಾಡ್ತೀವಿ. ಓಕೆ ಸರಿ. ಯಾಕೆಂದ್ರೆ ಅಲ್ಲ ಅಲ್ಲ ಏನು ಗೊತ್ತಾ, ಅಲ್ಲ ಒಂದ್ ನಿಮಿಷ ಅಲ್ಲ ಜನ ಬರಲ್ಲ ತಿರ್ಗ ಮತ್ತೆ ಡೇಟ್ ಕೊಡೋದು ನಮ್ಗಿದಲ್ಲ. ಇಯರ್ ಎಂಡ್ ನಿಮ್ಗೆ ಯಾವ ಫಂಡ್ಸ್ ಕೂಡ ಇದು ಮಾಡೋದಕ್ಕೆ ಗ್ರಾಮ ಸಭೆ ಇದು ಮಾಡೋದು ಒಬ್ರು ಯಾರೋ ಅದೊಂದು ರಿಪೋರ್ಟ್ ಹಾಕಬಿಡಿ. ಪ್ರೊಸೀಜರ್ ಪ್ರಕಾರ ರಿಪೋರ್ಟ್ ಹಾಕೋಣ, ಲೆಟರ್ ಹಾಕ್ತೀನಿ ನಾನು. ಯಾಕಂದ್ರೆ ಇಂಥ ಗ್ರಾಮ ಸಭೆ ಪ್ರತಿ ಇಲಾಖಾಧಿಕಾರಿಗಳು ಬರಬೇಕು, ಇಲಾಖೆ ಬಗ್ಗೆ ಮಾಹಿತಿ ಕೊಡಬೇಕು. ಆ ಪ್ರೊಸೀಜರ್ ಇರ್ತಕ್ಕಂಥ ಬರಬೇಕಲ್ಲ ಅಧಿಕಾರಿಗಳು. ಇಲ್ಲ ಕೊಡ್ತೀನಿ ಬಿಡಿ. ನಂದು ರಿಪೋರ್ಟ್ ಅಲ್ಲಿ ಕೂಡ ಮೆನ್ಷನ್ ಮಾಡ್ತೀನಿ. ಇಲಾಖಾಧಿಕಾರಿ ಬಂದಲ್ಲಿ ಸಾರ್ವಜನಿಕರು ಆಕ್ಷೇಪಣೆ ವ್ಯಕ್ತಪಡಿಸಿದ್ರು ಮತ್ತು ನಡವಳಿಕೆ ಕೂಡ ನಾನು ದಾಖಲೆ ಮಾಡ್ತೀನಿ. ಅಲ್ಲ ಬರ್ಬೇಕು ಬಿಡಿ. ಅವ್ರು ಕೇಳೋ ಪ್ರಶ್ನೆ ಕರೆಕ್ಟ್ ಆಗಿದೆ. ಇಲಾಖಾಧಿಕಾರಿಗಳು ಈಗ ಕೊಟ್ಟಿದ್ದಾರೆ, ಇವ್ರು ಪ್ರೊಸೀಜರ್ ಮಾಡಿದ್ದಾರೆ. ಬರ್ತಕ್ಕಂಥ ಜವಾಬ್ದಾರಿ ಅವ್ರದ್ದು. ಮತ್ತೆ ಇಲಾಖೆ ಬಗ್ಗೆ ಮಾಹಿತಿ ಕೊಡಬೇಕು. ಅಲ್ಲ ಇಲಾಖೆ ಬಗ್ಗೆ ಮಾಹಿತಿ ಕೊಡೋ ಜವಾಬ್ದಾರಿ ಅವ್ರದ್ದು. ಪ್ರತಿ ಇಲಾಖಾಧಿಕಾರಿಗಳು ಬರಬೇಕು. ಇಲ್ಲ ಬಿಡಿ, ನಾನೇ ಇಲ್ಲ ಬಿಡಿ. ಏನ್ ಗೊತ್ತಾ, ಇಲ್ಲಿ ಯಾರ ಪರ ಯಾರು ಇದು ಅಂತ ಇಲ್ಲ. ಕಾನೂನು ಪ್ರಕಾರ ಏನಾಗ್ಬೇಕು ಅದಾಗ್ಬೇಕಷ್ಟೇ. ನಮಗೂ ಅಷ್ಟೇ ಅಲ್ಲ, ಎಲ್ಲ ಅಧಿಕಾರಿಗಳು ಅಷ್ಟೇ. ಏನು ಎಲ್ಲರಿಗೂ ಒಳ್ಳೇದಾಗಬೇಕಷ್ಟೇ. ಈಗ ಅವ್ರ ಪರ ಇವ್ರ ಪರ ಬರಲ್ಲ. ನ್ಯಾಯ ಎಲ್ಲಿದೆ, ನ್ಯಾಯದ ಕಡೆಗೆ ನಮ್ದು ಇದು ಅಷ್ಟೇ. ಒಳ್ಳೆ ಕಡೆ ಆಗ್ಬೇಕು. ಈಗ ಇಲಾಖೆ ಬಗ್ಗೆ ನಾನು ಯಾಕಂದ್ರೆ ಯಾರು ಇಲ್ಲ, ಮಾಹಿತಿ ಗೊತ್ತಾಗ ಇಲಾಖೆ ಬಗ್ಗೆ ಅಂತ ಹೇಳಿದೆ. ಯಾಕಂದ್ರೆ ಅವ್ರಿಗೆ ಇನ್ನೂ ಹೆಚ್ಚುವರಿಯಾಗಿ ಇಲಾಖೆ ಬಗ್ಗೆ ಮಾಹಿತಿ ಇರುತ್ತೆ. ಬಂದವ್ರು ಮಾಹಿತಿ ಕೊಟ್ರೆ ಜನಗಳು ಒಳ್ಳೆ ಅನುಕೂಲ ಆಗುತ್ತೆ.
ಆಗ್ತದೆ. ನಾ ಇಷ್ಟೆಲ್ಲ ಹೇಳ್ತನಕ್ಕೆ ಜನಗಳಿಗೆ ಹೇಳ್ಕೊತ್ರ ವರದಿ ಓದೋದ್ ಬಿಡಿ, ಜನಗಳಿಗೆ ಮಾಹಿತಿ ಗೊತ್ತಾದ್ರೆ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ ಈ ತರ ಮಾಡ್ಕೋಬಹುದು ಅನ್ನೋ ಅವೇರ್ನೆಸ್ ಆಗುತ್ತೆ, ದೃಷ್ಟಿಯಿಂದ ತಿಳುವಳಿಕೆ ಬರುತ್ತೆ. ಇಲ್ಲ ಸರ್, ಇವತ್ತು ನಡವಳಿನೂ ಕೂಡ ಬರ್ತೀನಿ, ರಿಪೋರ್ಟ್ ಕೂಡ ಬರ್ತೀನಿ, ಮತ್ತು ಸಂಬಂಧಪಟ್ಟ ಯುವ ಕೂಡ ಒಂದು ಹೇಳ್ತೀನಿ ಸರ್, ಇತರ ಹಿಂಗಿದೆ ಡಿಪಾರ್ಟ್ಮೆಂಟ್ ಮತ್ತು ಸಂಬಂಧಪಟ್ಟ ಅವರು ಕೂಡ ನಾನು ಮಾಹಿತಿ ಕೊಡ್ತೀನಿ. ನಿಮ್ಮ ಇಲಾಖೆ ಅಧಿಕಾರಿಗಳು ಯಾರು ನಾವು ಕ್ಯಾಂಪಸ್ ಬರ್ತಾರಲ್ಲ, ದೊಡ್ಡದಾಯ್ತು ನಾನು ಲೆಟರ್ ಹಾಕ್ತೀನಿ, ಸಂಬಂಧಪಟ್ಟ ಸಿಇಒ ನಾನು ಲೆಟರ್ ಮಾಡ್ತೀನಿ ಅಂತ ಹೇಳಿರ್ತೀನಿ. ಸರಿ ಬಿಡಿ, ಹೇಳ್ತೀವಿ ಬಿಡಿ, ಅದಕ್ಕೆ ಅಲ್ಲಿಂದ ಯೂಟ್ಯೂಬ್ ಲೈವ್ ಅಪ್ಲೋಡ್ ಮಾಡ್ತೀವಿ, ಅದು ಎಲ್ಲರೂ ನೋಡ್ತಾ ಇರ್ತಾರೆ. ನೀವೇನು ಮಾತಾಡಿದ್ರು ಅಷ್ಟು ರೆಕಾರ್ಡಿಂಗ್ ಆಗುತ್ತೆ, ಯೂಟ್ಯೂಬ್ ಲೈವ್ ಇರೋದ್ರಿಂದ ಅಷ್ಟು ರೆಕಾರ್ಡ್ ಆಗುತ್ತೆ. ನಂತರ ಸಂಗಳಿ ಗ್ರಾಮದ ಗಂಗಾಧರ ಬಿ ಚಂದ್ರಪುರ 1991ರಲ್ಲಿ ತೆಂಗು ಕಾಮಗಾರಿ. ಸದರಿ ಕಾಮಗಾರಿಯಲ್ಲಿ ಕಡತ ಪರಿಶೀಲನೆ ಮಾಡಿದ ಸಮಯದಲ್ಲಿ ಅಂದಾಜು ಪರ್ಯದಲ್ಲಿ ಸಾಮಗ್ರಿ ಮೊತ್ತಕ್ಕಿಂತ ಹೆಚ್ಚುವರಿಯಾಗಿ 1720 ರೂಪಾಯಿಗಳನ್ನು ಹೆಚ್ಚುವರಿ ಪಾವತಿಸಿ ಮಾಡಿದ್ದು ಕಂಡುಬರುತ್ತದೆ. ಅದರಿಂದ ಸದರಿ 1720 ರೂಪಾಯಿಗಳನ್ನು ಅವಸರವಾಗಿ ಸಭೆ ಮಾಡಿಸ್ತಾ ಇದ್ದೇನೆ. ಹಾಗೆ ಒತ್ತಿಕಟ್ಟೆ ಗ್ರಾಮದ ಶಿವಣ್ಣ ಬಿ ಲಿಂಗಪ್ಪನ 19 ಬದು ನಿರ್ಮಾಣ 20,482 ರೂಪಾಯಿ ಖರ್ಚಾಗಿದೆ ಕೂಲಿಗೆ. ಪಿನಹಳ್ಳಿ ಗ್ರಾಮದ ರಾಜಮ್ಮ ಕೋಂ ಚಂದ್ರನ ವಸತಿ ನಿರ್ಮಾಣ 20,808 ಕೂಲಿ ಖರ್ಚಾಗಿದೆ. ಅರೇಳಿ ಗ್ರಾಮದ ಸಿಂಧು ಕೋಂ ಗುರುಪ್ರಸಾದ ವಸತಿ ನಿರ್ಮಾಣ 26,228 ಕೂಲಿ ಖರ್ಚಾಗಿದೆ. ಹಾಗೆ ತಿಮ್ಲಾಪುರ ಗ್ರಾಮದ ಮಹಾದೇವ ಕೆಂಪಂಜಯ್ಯನವರ ಜಮೀನಲ್ಲಿ ತೆಂಗು ಬಿತ್ತಿ ಕಾಮಗಾರಿ 29,704 ಕೂಲಿ ಖರ್ಚಾಗಿದೆ. ತಿಮ್ಲಾಪುರ ಗ್ರಾಮದ ಮಹಾಲಿಂಗಪ್ಪ ಬಿನ್ ಚಿಕ್ಕಲಿಂಗಪ್ಪನವರ ಜಮೀನಲ್ಲಿ ತೆಂಗು ಬಿತ್ತಿ ಕಾಮಗಾರಿ 25,590 ರೂಪಾಯಿ ಕೂಲಿ ಖರ್ಚಾಗಿದೆ. ಹಾಗೆ ಕಲ್ಪಳೆ ಗ್ರಾಮದ ರಾಜನಾಯಕ್ ಬಿನ್ ನಾರಾಯಣ ನಾಯಕ್ ಅವರ ಜಮೀನಲ್ಲಿ ತೆಂಗು ಬಿತ್ತಿ ಕಾಮಗಾರಿ 28,750 ಕೂಲಿ ಖರ್ಚಾಗಿದೆ. ಹಾಗೆ ತವಡಿಹಳ್ಳಿ ಗ್ರಾಮದ ದ್ರಾಕ್ಷಣಮ್ಮ ಕೋಂ ಉಮೇಶ್ ಅವರ ಸರ ನಂಬರ್ 86/85ರಲ್ಲಿ ತೆಂಗು ಬಿತ್ತಿ ಕಾಮಗಾರಿ 3,792 ಕೂಲಿ ಖರ್ಚಾಗಿದೆ. ಹೊಸಕೆರೆ ಗ್ರಾಮದ ರೇಣುಕಮ್ಮ ಕೋಂ ಸಿದ್ದಪ್ಪನವರ ಜಮೀನಲ್ಲಿ ತೆಂಗು ಬಿತ್ತಿ ಕಾಮಗಾರಿ 66,340 ರೂಪಾಯಿ ಕೂಲಿ ಖರ್ಚಾಗಿದೆ. ಹಾಗೆ ಹೊಸಕೆರೆ ಗ್ರಾಮದ ಶೈಲಜಾ ಕೋಂ ಮಲ್ಲೇಶ್ ಅವರ ಜಮೀನಲ್ಲಿ ತೆಂಗು ಬಿತ್ತಿ ಕಾಮಗಾರಿ 26,332 ಕೂಲಿ ಖರ್ಚಾಗಿದೆ. ಪಿನಹಳ್ಳಿ ಗ್ರಾಮದ ಶಿವಣ್ಣ ಬಿನ್ ಗಿರಿಯಪ್ಪನವರ ಜಮೀನಲ್ಲಿ ತೆಂಗು ಬಿತ್ತಿ ಕಾಮಗಾರಿ 46,452 ಕೂಲಿ ಖರ್ಚಾಗಿದೆ. ಹುಣಸೆಪಳ್ಳಿ ಗ್ರಾಮದ ಪುಟ್ಟಮ್ಮ ಕೋಂ ಶಿವಣ್ಣವರ ಜಮೀನಲ್ಲಿ ತೆಂಗು ಬಿತ್ತಿ ಕಾಮಗಾರಿ 49,296 ಕೂಲಿ ಖರ್ಚಾಗಿದೆ. ಪಿನಹಳ್ಳಿ ಗ್ರಾಮದ ಜಯಮ್ಮ ಕೋಂ ದೊಡ್ಡಯ್ಯನವರ ಸರ ನಂಬರ್ 22ರಲ್ಲಿ ತೆಂಗು ಬಿತ್ತಿ ಕಾಮಗಾರಿ 11,060 ಕೂಲಿ ಖರ್ಚಾಗಿದೆ. ಈರಪಟ್ಟಿ ಗ್ರಾಮದ ಪದ್ದಮ್ಮ ಕೋಂ ಚೇತನ್ ಕುಮಾರ್ ಅವರ ವಸತಿ ನಿರ್ಮಾಣ 28,440 ಕೂಲಿ ಖರ್ಚಾಗಿದೆ. ಶಿವನಹಳ್ಳಿ ಗ್ರಾಮದ ಗಂಗಮ್ಮ ಕೋಂ ಈರಣ್ಣನವರ ಜಮೀನಿನಲ್ಲಿ ತೆಂಗು ಬಿತ್ತಿ ಕಾಮಗಾರಿ 40,452 ಕೂಲಿ ಖರ್ಚಾಗಿದೆ. ಅರೇಹಳ್ಳಿ ಗ್ರಾಮದ ನಾಗರಾಜಮ್ಮ ಕೋಂ ರಾಮಯ್ಯನವರ ಜಮೀನಿನಲ್ಲಿ ತೆಂಗು ಬಿತ್ತಿ ಕಾಮಗಾರಿ 20,504 ಕೂಲಿ ಖರ್ಚಾಗಿದೆ. ಪಿನಹಳ್ಳಿ ಗ್ರಾಮದ ಲಕ್ಷ್ಮೀದೇವಿ ಕೋಂ ಆನಂದ್ರವರ ಪಶು ಕೈತೋಟ ನಿರ್ಮಾಣ 1,896 ರೂಪಾಯಿ ಕೂಲಿ ಖರ್ಚಾಗಿದೆ. ಹಾಗೆ ಮಾದಿನಹಳ್ಳಿ ಗ್ರಾಮದ ಓಬಕ್ಕ ಕೋಂ ಶ್ರೀನಿವಾಸರವರ ಪಶು ಕೈತೋಟ 1,896 ರೂಪಾಯಿ ಕೂಲಿ ಖರ್ಚಾಗಿದೆ. ಸಂಗನಳ್ಳಿ ಗ್ರಾಮದ ರಾಣಿಕೋಂ ಈಶ್ವರಯ್ಯನವರ ಪಶು ಕೈತೋಟ 1,896 ಕೂಲಿ ಖರ್ಚಾಗಿದೆ. ಹಾಗೆ ಪಿನಹಳ್ಳಿ ಗ್ರಾಮದ ಜುಂಜಮ್ಮ ಕೋಂ ಶುನ್ಸಿದ್ದಯ್ಯನವರ ಪಶು ಕೈತೋಟ 632 ಕೂಲಿ ಖರ್ಚಾಗಿದೆ. ಹುಣಸೆಪಳ್ಳಿ ಗ್ರಾಮದ ಲತಾ ಕೋಂ ಮಹದೇವಯ್ಯನವರ ಪಶು ಕೈತೋಟ ನಿರ್ಮಾಣ 1,896 ಕೂಲಿ ಖರ್ಚಾಗಿದೆ. ತಿಮ್ಲಾಪುರ ಗ್ರಾಮದ ರಾಮಚಂದ್ರ ಬಿ ಕೆಂಪಂಜಯ್ಯನವರ ಪಶು ಕೈತೋಟ 316 ರೂಪಾಯಿ ಕೂಲಿ ಖರ್ಚಾಗಿದೆ. ಹೊಸಕೆರೆ ಗ್ರಾಮದ ಇಂದ್ರಮ್ಮ ಕೋಂ ವೆಂಕಟೇಶ್ ಅವರ ಪಶು ಕೈತೋಟ ನಿರ್ಮಾಣ 310 ರೂಪಾಯಿ ಖರ್ಚಿದೆ. ಸದರಿ ಕಾಮಗಾರಿ ಪಶು ಕೈತೋಟ ಅನುಷ್ಠಾನದಿಂದ ಸದರಿ ಕಾಮಗಾರಿ ಖರ್ಚಾರ ಮೊತ್ತ 310 ರೂಪಾಯಿಯನ್ನು ವಸೂಲಾತಿಗೆ ಸೂಚಿಸಲಾಗಿದೆ. ಹೊಸಕೆರೆ ಗ್ರಾಮದ ನೀಲಮ್ಮ ಕೋಂ ಗೋಪಾಲನವರ ಪಶು ಕೈತೋಟ 316 ರೂಪಾಯಿ ಕೂಲಿ ಖರ್ಚಾಗಿದೆ. ಈ ಮೊತ್ತವನ್ನು ಕೂಡ ಕಾಮಗಾರಿ ಅನುಷ್ಠಾನದಿಂದ ಇದನ್ನು ಕೂಡ ವಸೂಲಾತಿಗೆ ಸೂಚಿಸಲಾಗಿದೆ. ಹೊಸಕೆರೆ ಗ್ರಾಮದ ಜಗದಂಬ ಕೋಂ ಗಂಗಾಧರಯ್ಯನವರ ಪಶು ಕೈತೋಟ ಈ ಕಾಮಗಾರಿ ಕೂಡ 316 ರೂಪಾಯಿ ಖರ್ಚಿದೆ. ಈ ಸದರಿ ಕಾಮಗಾರಿ ಕೂಡ ಅನುಷ್ಠಾನ ಮಾಡೋದ್ರಿಂದ ಇದನ್ನು ಕೂಡ ವಸೂಲಾತಿಗೆ ಸೂಚಿಸಲಾಗಿದೆ. ಹಾಗೆ ಹೊಸಕೆರೆ ಗ್ರಾಮದ ಸವಿತಾ ಕೋಂ ಗೋವರ್ಧನ್ ಅವರ ಪಶು ಕೈತೋಟ 316 ರೂಪಾಯಿ ಕೂಲಿ ಖರ್ಚಾಗಿದೆ. ಸದರಿಕವರು ಕೂಡ ಅನುಷ್ಠಾನದಲ್ಲಿ ಇದನ್ನು ಕೂಡ ವಸೂಲಾತಿಗೆ ಸೂಚಿಸಲಾಗಿದೆ. ಮಾದನಹಳ್ಳಿ ಗ್ರಾಮದ ರೂಪಾ ಕೋಂ ಮಹದೇವೇಂದ್ರ ಪಶು ಕೈತೋಟ ಇದಕ್ಕೂ ಕೂಡ 316 ರೂಪಾಯಿ ಕೂಲಿ ಖರ್ಚಾಗಿದೆ. ಈ ಮೊತ್ತವನ್ನು ಕೂಡ ವಸೂಲಾತಿಗೆ ಸಭೆಯಲ್ಲಿ ಮಂಡಿಸಲಾಗುತ್ತದೆ. ಜೋಗಿಹಳ್ಳಿ ಗ್ರಾಮದ ಚಿಕ್ಕಮ್ಮ ಕೋಂ ಮಲ್ಲಯ್ಯನವರ ಪಶು ಕೈತೋಟ ನಿರ್ಮಾಣ 316 ರೂಪಾಯಿ ಕೂಲಿ ಖರ್ಚಾಗಿದೆ. ಜೋಗಿಹಳ್ಳಿ ಗ್ರಾಮದ ನಾಗರತ್ನಮ್ಮ ಕೋಂ ಪುಟ್ಟರಾಜ್ ಅವರ ಪಶು ಕೈತೋಟ 316 ರೂಪಾಯಿ ಕೂಲಿ ಖರ್ಚಾಗಿದೆ. ಮಾದನಹಳ್ಳಿ ಗ್ರಾಮದ ಮಂಗಳಗೌರಮ್ಮ ಕೋಂ ನಾಗಭೂಷಣ ಅವರ ಪಶು ಕೈತೋಟ 316 ರೂಪಾಯಿ ಕೂಲಿ ಖರ್ಚಾಗಿದೆ. ಸದರಿ ಕಾಮಗಾರಿಗಳು ಕೂಡ ಅನುಷ್ಠಾನವಾಗಲಿಲ್ಲ, ಇದನ್ನು ಕೂಡ ನಾನು ವಸೂಲಾತಿಗೆ ಸಭೆ ನಡೆಸ್ತಾ ಇದ್ದೇನೆ. ಅರೇಹಳ್ಳಿ ಗ್ರಾಮದ ರವೀಶ್ ಬಿನ್ ಸಿದ್ದರಾಮಯ್ಯನವರ ಜಮೀನಲ್ಲಿ ತೆಂಗು ಬಿತ್ತಿ ಕಾಮಗಾರಿ 13,272 ರೂಪಾಯಿ ಕೂಲಿ ಖರ್ಚಾಗಿದೆ. ಹಾಗೆ ವರ್ತಿಕಟ್ಟೆ ಗ್ರಾಮದ ಮಲ್ಲಿಕಾರ್ಜುನ ಬಿನ್ ಉಜ್ನಿಯಪ್ಪನವರ ಸರ ನಂಬರ್ 18ರಲ್ಲಿ ತೆಂಗು ಬಿತ್ತಿ ಕಾಮಗಾರಿ 11,060 ರೂಪಾಯಿ ಕೂಲಿ ಖರ್ಚಾಗಿದೆ. ಅರೇಹಳ್ಳಿ ಗ್ರಾಮದ ಶಂಕರಯ್ಯ ಬಿನ್ ನಂಜುಂಡಪ್ಪನವರ ಜಮೀನಿನಲ್ಲಿ ತೆಂಗು ಬಿತ್ತಿ ಕಾಮಗಾರಿ 45,820 ಕೂಲಿ ಖರ್ಚಾಗಿದೆ.
ಶಿವನಹಳ್ಳಿ ಗ್ರಾಮದ ರುದ್ರಪ್ಪ ಬಿನ್ ವೀರಣ್ಣನವರ ಜಮೀನಲ್ಲಿ ತೆಂಗು ಅಭಿವೃದ್ಧಿ ಕಾಮಗಾರಿ 39,816 ಕೂಲಿ ಕಚ್ಚಾಗಿದೆ. ಶಿವನಹಳ್ಳಿ ಗ್ರಾಮದ ಮಂಜುಳಾ ಕೋಂ ಬಸವರಾಜ್ ಅವರ ವಸತಿ ನಿರ್ಮಾಣ 19,592 ರೂಪಾಯಿ ಕೂಲಿ ಕಚ್ಚಾಗಿದೆ. ಮೆಣಸತಟ್ಟಿ ಗ್ರಾಮದ ಮಂಜುಳಾ ಕೋಂ ಸಣ್ಣೀರಯ್ಯನವರ ವಸತಿ ನಿರ್ಮಾಣ 16,432 ಕೂಲಿ ಕಚ್ಚಾಗಿದೆ. ಹೊಸಕೆರೆ ಗ್ರಾಮದ ಜಲಜಾಕ್ಷಿ ಕೋಂ ಮಪ್ಪುರಯ್ಯನವರ ಜಮೀನಲ್ಲಿ ತೆಂಗು ಅಭಿವೃದ್ಧಿ ಕಾಮಗಾರಿ 30,928 ಕೂಲಿ ಕಚ್ಚಾಗಿದೆ. ಪಿನ್ನಳ್ಳಿ ಗೊಲ್ರಟ್ಟಿ ಗ್ರಾಮದ ತ್ರಿವೇಣಿ ಕೋಮು ಕಲ್ಲೇಶ್ವರ ವಸತಿ ನಿರ್ಮಾಣ 6,636 ರೂಪಾಯಿ ಕೂಲಿ ಕಚ್ಚಾಗಿದೆ. ಹುಣಸೆಪಾಳ್ಯ ಗ್ರಾಮದ ದಲಿತ ಕೋಮ್ ಕೃಷ್ಣಮೂರ್ತಿ ಅವರ ವಸತಿ ನಿರ್ಮಾಣ 8,848 ರೂಪಾಯಿ ಕೂಲಿ ಕಚ್ಚಾಗಿದೆ. ಶಿವನಹಳ್ಳಿ ಗ್ರಾಮದ ಶಿವಮ್ಮ ಕೋಮ್ ಚಿಕ್ಕಣ್ಣನವರ ದನದ ಕೊಟ್ಟಿಗೆ ನಿರ್ಮಾಣ 8,216 ರೂಪಾಯಿ ಕೂಲಿ ಕಚ್ಚಾಗಿದೆ. ತುಮ್ಲಾಪುರ ಗ್ರಾಮದ ಮಂಜುಳಾ ಗಂಗಾಧರಯ್ಯನವರ ದನದ ಕೊಟ್ಟಿಗೆ ನಿರ್ಮಾಣ 8,216 ರೂಪಾಯಿ ಕೂಲಿ ಕಚ್ಚಾಗಿದೆ. ಅರೇಳಿ ಗ್ರಾಮದ ಮಹಾಲಕ್ಷ್ಮಿ ಕೋಮ್ ಶಿವಕುಮಾರ್ ಅವರ ದನದ ಕೊಟ್ಟಿಗೆ ನಿರ್ಮಾಣ 8,216 ಕೂಲಿ ಕಚ್ಚಾಗಿದೆ. ಅರೇಳಿ ಗ್ರಾಮದ ನಾಗರಾಜಮ್ಮ ಕೋಮ್ ರಾಮಯ್ಯನವರ ದನದ ಕೊಟ್ಟಿಗೆ 8,216 ಕೂಲಿ ಕಚ್ಚಾಗಿದೆ. ಹೊಸಕೆರೆ ಗ್ರಾಮದ ಲಕ್ಷ್ಮಮ್ಮ ಕೋಮ್ ಬಿನ್ ಓಬಳಯ್ಯನವರ ದನದ ಕೊಟ್ಟಿಗೆ 8,216 ರೂಪಾಯಿ ಕೂಲಿ ಕಚ್ಚಾಗಿದೆ. ಶಿವನಹಳ್ಳಿ ಗ್ರಾಮದ ನವೀನ್ ಕುಮಾರ್ ಬಿನ್ ರೇಣುಕಾರಾಧ್ಯನವರ ದನದ ಕೊಟ್ಟಿಗೆ 8,216 ಕೂಲಿ ಕಚ್ಚಾಗಿದೆ. ಪಿನ್ನನಹಳ್ಳಿ ಗ್ರಾಮದ ಚಂದ್ರಶೇಖರ್ ಬಿನ್ ಸಿದ್ದೇಗೌಡರ ದನದ ಕೊಟ್ಟಿಗೆ 8,216 ಕೂಲಿ ಕಚ್ಚಾಗಿದೆ. ಮಾದಿನಹಳ್ಳಿ ಗ್ರಾಮದ ಜಯರಂಗಮ್ಮ ಕೋಮ್ ಕರಿಯಣ್ಣನವರ ದನದ ಕೊಟ್ಟಿಗೆ 8,216 ಕೂಲಿ ಕಚ್ಚಾಗಿದೆ. ಮಾದಿನಹಳ್ಳಿ ಗ್ರಾಮದ ನೇತ್ರಾವತಿ ಕೋಮ್ ನರಸಿಂಹಮೂರ್ತಿಯವರ ಬದು ನಿರ್ಮಾಣ 13,272 ಕೂಲಿ ಕಚ್ಚಾಗಿದೆ. ತಿಮ್ಲಾಪುರ ಗ್ರಾಮದ ಶಿವಾನಂದಯ್ಯ ಬಿನ್ ಬಸಪ್ಪನವರ ಜಮೀನಲ್ಲಿ ಬದು ನಿರ್ಮಾಣ 24,332 ಕೂಲಿ ಕಚ್ಚಾಗಿದೆ. ತಿಮ್ಲಾಪುರ ಗ್ರಾಮದ ಯಶೋಧಮ್ಮ ಕೋಮ್ ಚಂದ್ರಯ್ಯನವರ ಜಮೀನಲ್ಲಿ ಬದು ನಿರ್ಮಾಣ 30,928 ಕೂಲಿ ಕಚ್ಚಾಗಿದೆ. ಪಿನ್ನನಹಳ್ಳಿ ಗ್ರಾಮದ ಜಯರಾಮಣ್ಣ ಬಿನ್ ಅಚ್ಚನಾಯ್ಕರವರ ಜಮೀನಲ್ಲಿ ಬದು ನಿರ್ಮಾಣ 39,184 ಕೂಲಿ ಖರ್ಚಾಗಿದೆ. ಹಾಗೆ ಹೊಸಕೆರೆ ಗ್ರಾಮದ ಉಮಾಮಹೇಶ್ ಬಿನ್ ಗುರುಸಿದ್ದರಾಮಯ್ಯನವರ 36/3 ತೆಂಗು ಬದು ನಿರ್ಮಾಣ 11,060 ಕೂಲಿ ಖರ್ಚಾಗಿದೆ. ಮಾದಿನಹಳ್ಳಿ ಗ್ರಾಮದ ಲಕ್ಕಮ್ಮ ಕೋಂ ಕರಿರಂಗಯ್ಯನವರ ಜಮೀನಲ್ಲಿ ಬದು ನಿರ್ಮಾಣ 13,272 ಕೂಲಿ ಖರ್ಚಾಗಿದೆ. ಹೊಸಕೆರೆ ಗ್ರಾಮದ ರೇಣುಕಮ್ಮ ಕೋಂ ಸಿದ್ದಪ್ಪನವರ ಜಮೀನಲ್ಲಿ ಬದು ನಿರ್ಮಾಣ 26,840 ಕೂಲಿ ಖರ್ಚಾಗಿದೆ. ಹೊಸಕೆರೆ ಗ್ರಾಮದ ಶೈಲಜಾ ಕೋಂ ಮಲ್ಲೇಶ್ವರವರ ಬದು ನಿರ್ಮಾಣ 26,228 ರೂಪಾಯಿ ಕೂಲಿ ಖರ್ಚಾಗಿದೆ. ತುಮ್ಲಾಪುರ ಗ್ರಾಮದ ಮಹಾದೇವ ಬಿನ್ ಕೆಂಪಂಜನವರ ಸರಿ ನಂಬರ್ 22ರಲ್ಲಿ ಬದು ನಿರ್ಮಾಣ 26,540 ಕೂಲಿ ಖರ್ಚಾಗಿದೆ. ಹೊಸಕೆರೆ ಗ್ರಾಮದ ಜಯಣ್ಣ ಬಿನ್ ಮೂಟಿಗಿರಪ್ಪನವರ ಸರಿ ನಂಬರ್ 43ರಲ್ಲಿ ಬದು ನಿರ್ಮಾಣ ಕಾಮಗಾರಿ 12,956 ಕೂಲಿ ಖರ್ಚಾಗಿದೆ. ತಿಮ್ಲಾಪುರ ಗ್ರಾಮದ ಸಿದ್ದರಾಮಯ್ಯ ಬಿನ್ ಗಂಗಾಧರನವರ ಸರಿ ನಂಬರ್ 19ರಲ್ಲಿ ಬದು ನಿರ್ಮಾಣ 24,628 ಕೂಲಿ ಖರ್ಚಾಗಿದೆ. ವರ್ತಿಕಟ್ಟೆ ಗ್ರಾಮದ ಭಾಗ್ಯಮ್ಮ ಕೋಂ ವೆಂಕಟೇಶ್ ಅವರ ಜಮೀನಲ್ಲಿ ಬದು ನಿರ್ಮಾಣ 11,060 ಕೂಲಿ ಖರ್ಚಾಗಿದೆ. ಹಾಗೆ ಹೊಸಕೆರೆ ಗ್ರಾಮದ ಲೋಕೇಶ್ ಬಿನ್ ಚಂದ್ರಶೇಖರ ಜಮೀನಲ್ಲಿ ಬದು ನಿರ್ಮಾಣ 4,108 ಕೂಲಿ ಖರ್ಚಾಗಿದೆ. ಕಲ್ಪಳೆ ಗ್ರಾಮದ ಸಿದ್ದೇಯ ಬಿನ್ ರಂಗಪ್ಪನವರ ಜಮೀನಲ್ಲಿ ಬದು ನಿರ್ಮಾಣ 28,124 ಕೂಲಿ ಖರ್ಚಾಗಿದೆ. ತುಮ್ಲಾಪುರ ಗ್ರಾಮದ ಶಿವಕುಮಾರ್ ಬಿನ್ ಮುದ್ದಪ್ಪನವರ ಜಮೀನಲ್ಲಿ ಬದು ನಿರ್ಮಾಣ 11,376 ಕೂಲಿ ಖರ್ಚಾಗಿದೆ. ಪಿನ್ನನಹಳ್ಳಿ ಗ್ರಾಮದ ಮಲ್ಲಿಕಯ್ಯ ಬಿನ್ ಸಿದ್ದಯ್ಯನವರ ಸರಿ ನಂಬರ್ 27ರಲ್ಲಿ ಬದು ನಿರ್ಮಾಣ ಕಾಮಗಾರಿ 2,212 ರೂಪಾಯಿ ಕೂಲಿ ಖರ್ಚಾಗಿದೆ. ಸದರಿ ಕಾಮಗಾರಿ ಅನುಷ್ಠಾನವಾಗಿರುವಂತಹ ಕಾಮಗಾರಿ ಕಚ್ಚಾರ ಮೊತ್ತವನ್ನು ವಸೂಲಾತಿಗೆ ಸೂಚಿಸಲಾಗಿದೆ. ಅರೇಳಿ ಗ್ರಾಮದ HR ನವೀನ್ ಕುಮಾರ್ ಬಿನ್ ರೇಣುಕಾರಾಧ್ಯರವರ ಜಮೀನಲ್ಲಿ ಬದು ನಿರ್ಮಾಣ 6,320 ರೂಪಾಯಿ ಕೂಲಿ ಖರ್ಚಾಗಿದೆ. ಪಿನ್ನನಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಕೋಂ ಸಣ್ಣಿಂಗಯ್ಯನವರ ಜಮೀನಲ್ಲಿ ಬದು ನಿರ್ಮಾಣ 2,840 ಕೂಲಿ ಖರ್ಚಾಗಿದೆ. ಅರೇಳಿ ಗ್ರಾಮದ ಶಂಕರಯ್ಯ ಬಿನ್ ನಂಜುಂಡಪ್ಪನವರ ಜಮೀನಲ್ಲಿ ಬದು ನಿರ್ಮಾಣ 5,682 ಕೂಲಿ ಖರ್ಚಾಗಿದೆ. ವರ್ತಿಕಟ್ಟೆ ಗ್ರಾಮದ ರೇಣುಕಮ್ಮ ಕೋಂ ಗಂಗಾಧರನವರ ಜಮೀನಲ್ಲಿ ಬದು ನಿರ್ಮಾಣ 28,750 ಕೂಲಿ ಖರ್ಚಾಗಿದೆ. ಪಿನ್ನನಹಳ್ಳಿ ಗ್ರಾಮದ ಶಿವಣ್ಣ ಬಿನ್ ಗಿರಿಯಪ್ಪನವರ ಜಮೀನಲ್ಲಿ ಬದು ನಿರ್ಮಾಣ 13,272 ಕೂಲಿ ಖರ್ಚಾಗಿದೆ. ಹೊಸಕೆರೆ ಗ್ರಾಮದ ಚೈತ್ರ ಕೋಂ ರಮೇಶ್ ಅವರ ಪಶು ಕೈತೋಟ 18,896 ರೂಪಾಯಿ ಕೂಲಿ ಖರ್ಚಾಗಿದೆ. ಪಿನ್ನಹಳ್ಳಿ ಗ್ರಾಮದ ಲಕ್ಷ್ಮೀಬಾಯಿ ಕೋಂ ಸೌಮ್ಯನಾಯಕರವರ ಜಮೀನಲ್ಲಿ ಬದು ನಿರ್ಮಾಣ 13,272 ರೂಪಾಯಿ ಕೂಲಿ ಖರ್ಚಾಗಿದೆ. ಅರೇಳಿ ಗ್ರಾಮದ ಪ್ರತಿನಾ ಕೋಂ ಮಂಜುನಾಥರವರ ಪಶು ಕೈತೋಟ 1,214 ಕೂಲಿ ಖರ್ಚಾಗಿದೆ. ತೌಡಹಳ್ಳಿ ಗ್ರಾಮದ ಪ್ರತಿಭಾ ಕೋಂ ಶಿವಾನಂದ ಮೂರ್ತಿರವರ ಪಶು ಕೈತೋಟ 316 ರೂಪಾಯಿ ಕೂಲಿ ಖರ್ಚಾಗಿದೆ. ಅರೇಳಿ ಗ್ರಾಮದ ಗೌರವ ಕೋಂ ನಾಗರಾಜರ ಪಶು ಕೈತೋಟ 316 ರೂಪಾಯಿ ಕೂಲಿ ಖರ್ಚಾಗಿದೆ. ಸದರಿ ಕಾಮಗಾರಿ ಅನುಷ್ಠಾನವಾದ್ದರಿಂದ ಸದರಿ ಕಾಮಗಾರಿ ಕಚ್ಚಾರ ಮೊತ್ತವನ್ನು ವಸೂಲಾತಿಯಿಂದ ಸೂಚಿಸಲಾಗಿದೆ. ಅರೇಳಿ ಗ್ರಾಮದ ಮಂಜಮ್ಮ ಕೋಂ ಕುಮಾರಯ್ಯನವರ ಪಶು ಕೈತೋಟ 316 ರೂಪಾಯಿ ಕೂಲಿ ಖರ್ಚಾಗಿದೆ. ಈ ಮೊತ್ತವನ್ನು ಕೂಡ ವಸೂಲಾತಿಗೆ ಶಿಫಾರಸು ಮಾಡಲಾಗಿದೆ. ತಿಮ್ಲಾಪುರ ಗ್ರಾಮದ ಕೃಷಿನ ಮನೆಯಿಂದ ಹತ್ತಿರದಿಂದ ಪ್ರತಿಯಪ್ಪ ಪಾಳ್ಯದ ಸಿದ್ದರಾಮಯ್ಯ ಮನೆಯವರಿಗೆ ಜಿಲ್ಲೆ ರಸ್ತೆ ಕಾಮಗಾರಿ ಸದರಿ ಕಾಮಗಾರಿ ಕಚ್ಚಾರ ಮೊತ್ತ ಕೂಲಿ ಮೊತ್ತಕ್ಕೆ 15,484, ಸಾಮಗ್ರಿ ಮೊತ್ತಕ್ಕೆ 6,52,131, ಒಟ್ಟು 6,60,610 ರೂಪಾಯಿ ಖರ್ಚಾಗಿದೆ. ಸದರಿ ಕಾಮಗಾರಿಯಲ್ಲಿ 30,240 ರೂಪಾಯಿ ರಾಯಲ್ಟಿ ಮೊತ್ತವನ್ನು ಸರ್ಕಾರ ಕಟಾಯಿಸಿರುತ್ತಾರೆ. ಸರ್ಕಾರದ ಖಾತೆಗೆ ಜಮಾ ಮಾಡಿರಲ್ಲ, ಅದರಿಂದ ವಸೂಲಾತಿಗೆ ರಾಯಲ್ಟಿ ಮೊತ್ತವನ್ನು ರಾಜ್ಯದ
30,240 ರೂಪಾಯಿ ವಸೂಲಾತಿಸುತ್ತದೆ. ಹಾಗೆ ಸದರಿ ಕಾಮಗಾರಿಯ ಸಾಮಗ್ರಿ ಮತ್ತು ಬಿಲ್ಲುಗಳನ್ನ ನಮಗೆ ಯಶು ಎಂಟರ್ಪ್ರೈಸಸ್ ಇರುತ್ತೆ, ಇದರಲ್ಲಿ ಅದರ ಯಶು ಎಂಟರ್ಪ್ರೈಸಸ್ ಅವರ ಬಿಲ್ಲುಗಳನ್ನು ಹಾಜರುಪಡಿಸುವುದಿಲ್ಲ. ಆದ್ದರಿಂದ ಸಾಮಗ್ರಿ ಮತ್ತು 6,21,890 ರೂಪಾಯಿ ಆಕ್ಷೇಪಣೆ ಸಮಯದಲ್ಲಿ ಗುರುತಿಸ್ತಾ ಇದ್ದಾರೆ. ತಿಮ್ಲಾಪುರ ಗ್ರಾಮದ ಕುಡಿಯ ನೀರಿನ ಬೋರ್ವೆಲ್ ಹತ್ತಿರ ಇಂಗುಗುಣಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ವೆಚ್ಚ ಮೊತ್ತ 13,272 ಕೂಲಿ, 35,326 ಸಾಮಗ್ರಿ, ಒಟ್ಟು 48,598 ಖರ್ಚಾಗಿದೆ. ಇದರಲ್ಲಿ 3,150 ರೂಪಾಯಿ ರಾಜಧಾನವನ್ನು ಕಟಾಯಿಸುತ್ತಾರೆ. ಅದು ಸರ್ಕಾರದ ಕಾರ್ಯ ಜಮಾ ಮಾಡಿರುವುದಿಲ್ಲ. ಈ 3,150 ರೂಪಾಯಿಗಳನ್ನು ವಸೂಲಾತಿ ಮಾಡಬೇಕು ಸಭೆ ಮಾಡಿಸ್ತಾ ಇದ್ರಿ. ಮಾದಿನಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿ. ಈ ಕಾಮಗಾರಿ ವೆಚ್ಚ ಮೊತ್ತ 18,120 ರೂಪಾಯಿ ಕೂಲಿ ಮೊತ್ತಕ್ಕೆ. ತಿಮ್ಲಾಪುರ ಗ್ರಾಮದಲ್ಲಿ ಗೋಕಟ್ ಅಭಿವೃದ್ಧಿ ಕಾಮಗಾರಿ. ಈ ಕಾಮಗಾರಿ ಕಚ್ಚರ ಮೊತ್ತ 4,27,548. ಹಾಗೆ ಪಿನ್ನನಹಳ್ಳಿ ಗ್ರಾಮದಲ್ಲಿ ಗೋಕಟ್ ಅಭಿವೃದ್ಧಿ ಕಾಮಗಾರಿ 1,896 ರೂಪಾಯಿ ಕೂಲಿ ಖರ್ಚಾಗಿದೆ. ತಿಮ್ಲಾಪುರ ಗ್ರಾಮದ ಜೋಗಿಕಟ್ಟೆಗೆ ಅಮೃತ ಸರೋವರ ಕಾಮಗಾರಿ. ಸದರಿ ಕಾಮಗಾರಿ ಕಚ್ಚರ ಮೊತ್ತ ಕೂಲಿ ಮೊತ್ತಕ್ಕೆ 7,41,968, ಸಾಮಗ್ರಿ ಮೊತ್ತಕ್ಕೆ 20,12,939, ಒಟ್ಟು ಕಚ್ಚರ ಮೊತ್ತ 27,54,907. ಈ ಮೊತ್ತದಲ್ಲಿ ಸದರಿ ಕಾಮಗಾರಿ ಕಡತವನ್ನು ಪರಿಶೀಲನೆ ಮಾಡಿದ ಸಮಯದಲ್ಲಿ ಸಾಮಗ್ರಿ ಮೊತ್ತಕ್ಕೆ ಸಂಬಂಧಿಸಿದಂತೆ ಕಟೇಶ್ವರ ರಾಜಧಾನದ ಮೊತ್ತ 88,150 ರೂಪಾಯಿಗಳನ್ನ ಸರ್ಕಾರದ ಖಾತೆಗೆ ಜಮಾ ಮಾಡಿರುವುದಿಲ್ಲ. ಇದನ್ನ ವಸೂಲಾತಿ ಮಾಡಬೇಕು ಅಂತ 88,150 ರೂಪಾಯಿ ರಾಜಧಾನವನ್ನು ವಸೂಲಾತಿ ಮಾಡಬೇಕು ಅಂತ ಸಭೆ ಮಾಡಿಸ್ತಿದ್ದೇನೆ. ಹಾಗೆ ಸದರಿ ಕಾಮಗಾರಿ ಕಡತವನ್ನು ಪರಿಶೀಲನೆ ಮಾಡಿದ ಸಮಯದಲ್ಲಿ ಎಂಬಿಯಲ್ಲಿ ಹಣ ಪಾವತಿಗೆ 10 ಲಕ್ಷದವರೆಗೆ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಮತ್ತು ತಾಂತ್ರಿಕ ಸಂಯೋಜಕರು ಹಾಕಬೇಕಾಗುತ್ತೆ. 10 ಲಕ್ಷದಿಂದ 20 ಲಕ್ಷದವರೆಗೆ ತಾಲೂಕಿನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ AWR ಹಾಕಬೇಕಾಗುತ್ತೆ. 20 ಲಕ್ಷದಿಂದ ಮೇಲ್ಪಟ್ಟ ಕಾಮಗಾರಿಗಳಿಗೆ ಜಿಲ್ಲಾ ಪಂಚಾಯತಿ ಇದರ ವ್ಯಾಪ್ತಿ ಬರ್ತಕ್ಕಂಥ AWR ಹಾಕಬೇಕಾಗುತ್ತೆ. ಅದರಲ್ಲಿ ಹಣ ಪಾವತಿ ಚೆಕ್ ಬೆದರ್ಮೆಂಟ್ ಅನ್ನ ಸಹಾಯಕ ನಿರ್ದೇಶಕರಾಗಿರೋದ್ರಿಂದ ಈ ಸದರಿ ಕಾಮಗಾರಿ ಖರ್ಚಾಗ್ತಕ್ಕಂಥ ಏನು 26,66,772 ರೂಪಾಯಿ ಆಕ್ಷೇಪಣೆಗಿರ್ತಾರೆ. 88,150 ರೂಪಾಯಿ ರಾಜಧಾನಿ ಏನು ಕಟಾಯಿಸಿದ್ರೆ ಅದನ್ನು ಸರ್ಕಾರದ ಜಮಾ ಮಾಡಿದ್ರೆ ವಸೂಲಾತಿಗಿರ್ತಾರೆ. ಈ ಸದರಿ ಕಾಮಗಾರಿ ಖರ್ಚರ ಮೊತ್ತವನ್ನು ಅದು 10 lakhsವರೆಗೂ ಅಸಿಸ್ಟೆಂಟ್ ಡೈರೆಕ್ಟರ್ ಮತ್ತು TC, ಅಬೌಟ್ 10 ಇಂದ 20ವರೆಗೂ AWE ತಾಲೂಕು AWE, 20 lakhs ಮೇಲ್ಪಟ್ಟು ಬಂದಿರತಕ್ಕಂಥದ್ದಕ್ಕೆ ಇವರು ಡಬಲಿ ಬರ್ತದೆ JP ಅವರು ಚೆಕ್ ಪೇಮೆಂಟ್ ಹಾಕಬೇಕಾಗುತ್ತೆ. ಅದಕ್ಕೆ ಇವ್ರು ಹಾಕಿದ್ದಾರೆ, ಅದನ್ನ ಹೇಳಿ ಹಾಕ್ಸ್ಕೊಂಡು ಅಡಕಲ್ಲಿ ಇದು ಮಾಡ್ಕೊಳ್ಳಿ. ಹಾಗೆ ಅರಳಿ ಗ್ರಾಮದ ರಾಜಣ್ಣ ಬಿನ್ ದೊಡ್ಡರಂಗಯ್ಯನವರ ಬಚ್ಚಗುಂಡಿ ಕಾಮಗಾರಿ ಸಾಮಗ್ರಿ ಮೊತ್ತಕ್ಕೆ 6,750 ಖರ್ಚಾಗಿದೆ. ಕಲ್ಪಳೆ ಗ್ರಾಮದ ಗೌರಮಕೊಂ ಶಂಕರನಾಯಕರವರ ಬಚ್ಚಲಗುಂಡಿ ಕಾಮಗಾರಿ 7,825 ಸಾಮಗ್ರಿ ಬಳಸಲಾಗಿದೆ. ಕಲ್ಪಳೆ ಗ್ರಾಮದ ಸವಿತಾಕೊಂ ನಂದೀಶ್ ಅವರ ಬಚ್ಚಲಗುಂಡಿ ಕಾಮಗಾರಿ 6,616 ರೂಪಾಯಿ ಸಾಮಗ್ರಿ ಬಳಸಲಾಗಿದೆ. ತಿಮ್ಲಾಪುರ ಗ್ರಾಮದ ಮಹಾದೇವ ಬಿನ್ ಕೆಂಪನಂಜಯ್ಯನವರ ಬಚ್ಚಲಗುಂಡಿ ಕಾಮಗಾರಿ 6,658 ರೂಪಾಯಿ ಸಾಮಗ್ರಿ ಬಳಸಲಾಗಿದೆ. ತಿಮ್ಲಾಪುರ ಗ್ರಾಮದ ಗುಡಿತೋಪಿನಲ್ಲಿ ಜಾನುವಾರು ಕುಡಿ ತೊಟ್ಟಿ ಕಾಮಗಾರಿ. ಈ ಕಾಮಗಾರಿ ಕಚ್ಚರ ಮೊತ್ತ ಸಾಮಗ್ರಿ ಮೊತ್ತಕ್ಕೆ 30,178. ಸದರಿ ಕಾಮಗಾರಿಯಲ್ಲಿ ರಾಜಧಾನ ಮೊತ್ತ 1,800 ರೂಪಾಯಿ ರಾಜಧಾನ ಮೊತ್ತವನ್ನು ಕಟಾಯಿಸಿರುತ್ತಾರೆ. ಸರ್ಕಾರ ಖಾತೆಗೆ ಜಮಾ ಮಾಡಿರಲಾದ 1,800 ರೂಪಾಯಿಗಳನ್ನ ಕಟಾಯಿಸಿದ ತೆರಿಗೆ ಮೊತ್ತವನ್ನು ವಸೂಲಾತಿ ಮಾಡಬೇಕು ಅಂತ ನಾನು ಸಭೆ ಮಾಡಿಸ್ತೇನೆ. ಹಾಗೆ ಪಿನ್ನಹಳ್ಳಿ ಗ್ರಾಮದ ರಾಜ್ಕುಮಾರ್ ಬಿ ಶಿವಣ್ಣವರ ಬಚ್ಚಲಗುಂಡಿ ಕಾಮಗಾರಿ. ಈ ಕಾಮಗಾರಿ ಕಚ್ಚರ ಮೊತ್ತ 6,194 ಸಾಮಗ್ರಿ ಮೊತ್ತಕ್ಕೆ. ಪಿನ್ನಹಳ್ಳಿ ಗ್ರಾಮದ ಸೀತಮ್ಮಕೊಂ ಚಂದ್ರನಾಯಕರವರ ಜಮೀನಲ್ಲಿ ತೆಂಗು ಅಭಿವೃದ್ಧಿ ಕಾಮಗಾರಿ 6,000 ರೂಪಾಯಿ ಸಾಮಗ್ರಿ ಬಳಸಲಾಗಿದೆ. ಮಾದನಹಳ್ಳಿ ಗ್ರಾಮದ ಬಸವರಾಜ ಬಿನ್ ಸಿದ್ದಯ್ಯನವರ ಬಚ್ಚಲಗುಂಡಿ ಕಾಮಗಾರಿ. ಈ ಕಾಮಗಾರಿ ಕಚ್ಚರ ಮೊತ್ತ 6,194 ರೂಪಾಯಿ ಸಾಮಗ್ರಿ ಬಳಸಲಾಗಿದೆ. ಸದರಿ ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಿದ ಸಮಯದಲ್ಲಿ ಕಾಮಗಾರಿಯ ಸ್ಥಳದಲ್ಲಿ ಬಚ್ಚಲಗುಂಡಿ ಕಾಮಗಾರಿಯನ್ನು ದುರಸ್ತಿ ಮಾಡ್ಕೊಂಡು ಅಂದ್ರೆ ಮುಚ್ಚಾಕೊಂಡು ಬರ್ತೀವಿ, ನಾಶ ಮಾಡ್ಕೊಂಡಿರ್ತು ಕಂಡು ಬರುತ್ತೆ. ಆದ್ದರಿಂದ ಸದರಿ ಕಾಮಗಾರಿ ಕಚ್ಚರ 6,194 ರೂಪಾಯಿಯನ್ನ ನಾನು ವಸೂಲಾತಿ ಮಾಡಬೇಕು ಸಭೆಯಲ್ಲಿ ಮಾಡಿಸ್ತಾ ಇದ್ದೀನಿ. ಫೋಟೋದಾಗೆಲ್ಲ ಇದೆ ಮಾಡ್ಕೊಂಡಿದ್ರೆ ಅಲ್ಲಿ ಮನೆ ಹತ್ರ ಹೋದಾಗ ಶೆಡ್ ಇದನ್ನ ಕಲ್ಕಮನ್ ಇಟ್ಟು ಇದು ಮಾಡ್ಕೊಳ್ಳೋದಕ್ಕೆ ಮನೆ ಮುಂದೆ ಇದು ಮಾಡ್ಕೊಳ್ಳೋದಕ್ಕೆ ಪೂರ್ತಿ ಅದನ್ನ ತೋಡಿ ಇದು ಮಾಡಿದ್ದು ಮುಚ್ಚಾಕೊಂಡಿದ್ದಾರೆ. ಅದನ್ನ ವಸೂಲಾತಿ ಮಾಡಿದ್ದಾರೆ. ಯಾಕೆಂದ್ರೆ ಇತ್ತೀಚೆಗೆ ಸರ್ಕಾರದ ಆದೇಶದಲ್ಲಿ ಯಾವುದೇ ವೈಯಕ್ತಿಕ ಫಲಾನುಭವಿ ಕಾಮಗಾರಿ ಅನುಷ್ಠಾನ ಮಾಡಿಕೊಂಡ್ರೆ ಕನಿಷ್ಠ 5 ವರ್ಷ ಕಡ್ಡಾಯ ಇರಲೇಬೇಕು ಅಂತಕ್ಕಂಥ ಸರ್ಕಾರ ಆದೇಶ ಆಗಿದೆ. ಮತ್ತು ಅವ್ರ ಹತ್ರ ಮುಚ್ಚಿಕೆ ಪತ್ರವನ್ನು ಕೂಡ ನಾವು ಇದು ಮಾಡ್ಕೊಳ್ಬೇಕಂತದ್ದು. ಯಾಕೆಂದ್ರೆ ಯಾವುದೇ ಕಾಮಗಾರಿ ಮಾಡಬೇಕು ಅಂದ್ರೆ ಅದು ಅವರು ಆರ್ಥಿಕವಾಗಿ ಸದೃಢರಾಗಬೇಕು ಮತ್ತು ಅದರಿಂದ ಉಪಯೋಗ ಪಡ್ಕೊಬೇಕು ಸರ್ಕಾರದ ಯೋಜನೆಗಳಿಂದ ಅಂತ ಹೇಳಿ ಇರ್ತಕ್ಕಂಥದ್ದು. ಆದ್ರಿಂದ ಇವರು ಕಾಮಗಾರಿಯನ್ನು ಮಾಡ್ಕೊಂಡು ಇವರು ಆಸ್ತಿನ ನಾಶ ಮಾಡ್ಕೊಂಡ್ರಿ. ಯಾವುದೇ ಏನೇ ಕಾಮಗಾರಿ ಆಗ್ಬೋದು, ಈಗ ದನಿ ಶೆಡ್ ಆಗ್ಬೋದು, ತೆಂಗು ಆಗ್ಬೋದು, ಉದಿಬದು ಆಗ್ಬೋದು ಅಥವಾ ಬಚ್ಚಗುಂಡಿ ಏನೇ ಕಾಮಗಾರಿ ಆಗಲಿ ಮಾಡ್ಕೊಂಡು ಕನಿಷ್ಠ 5 ವರ್ಷ ಬರಲೇಬೇಕು ಇದ್ರ ಪ್ರಕಾರ. ಮತ್ತು ಅದನ್ನ ಅರ್ಧದಲ್ಲಿ ಏನಾದ್ರು ಪೇಮೆಂಟ್ ಹಾಕಿದಾಗ ಮುಚ್ಚಾಕೊಂಡು ಅಥವಾ ಬೇರೆ ಅನ್ಯ ಬಳಕೆಗೆ ಬಳಸ್ಕೊಂಡ್ರೆ ಬೇರೆ ಇದು ಮಾಡ್ಕೊಂಡ್ರೆ ಸಂಬಂಧಪಟ್ಟವರಿಂದ ವಸೂಲಾತಿ ಮಾಡ್ಬೇಕಂತ ಸರ್ಕಾರ ಆದೇಶ ಇರೋದ್ರಿಂದ ಇವರಲ್ಲಿ 3 ಹಂತ ಫೋಟೋ ಇರಬೇಕಾಗುತ್ತೆ. ಇವ್ರು ಕೆಲಸ ಮಾಡ್ಕೊಂಡ್ರೆ 3 ಹಂತದ ಫೋಟೋ ಇದ್ದಿದ್ರೆ PDO ಇಂಜಿನಿಯರ್ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ಸಂಬಂಧಪಟ್ಟರಿಂದ ವಸೂಲಾತಿ ಮಾಡೋದಕ್ಕೆ ಸರ್ಕಾರದಿಂದ ಇದೆ. ದಯವಿಟ್ಟು ನಾನು ಒಂದು ರಿಕ್ವೆಸ್ಟ್, ವೈಯಕ್ತಿಕ ಫಲಾನುಭವಿ ಏನೇ ಕಾಮಗಾರಿ ಮಾಡ್ಕೊಳ್ಳಿ ಅದನ್ನ ಊರ್ಜಿತವಾದಕ್ಕೆ ಅದರಿಂದ ಉಪಯೋಗ ಮಾಡ್ಕೊಂಡು ಅದನ್ನ ಬಳಸ್ಕೊಳ್ಳಿ, ಬೇರೆ ಯಾವುದಕ್ಕೂ ಇದು ಮಾಡ್ಕೊಂಬಿಡಿ ಅಂತ ತಿಳಿಸ್ತಾ ನಂತರ
ಸರ್ ಹೇಳಿ. ಬಂದಿದ್ದಾರೆ, ಮುಚ್ಚಾಕಿದ್ದಾರೆ, ಬಚ್ಚಲ್ಗೊಂಡಿಲ್ಲ. ಅದ್ರ ಮೇಲೆ ಪಿಟ್ಟಿನ ಮೇಲೆ ಕಲ್ಕಂಬ ನೆಡೋದಕ್ಕೆ ಹೆಂಗೆ ಜಾಗ ಆಗುತ್ತೆ? ಬಿಡಿ ಒಂದ್ಸರಿ ಸರ್, ಗ್ರಾಮ ಸಭೆ ಮುಗಿದ ಸ್ಪಾಟ್ ನೋಡೋಣ. ನೋಡಿದ್ದು ಅಲ್ಲಿ ಕರೆಕ್ಟಾಗಿ ಇತ್ತು ಅಂದ್ರೆ ಓಕೆ, ಕ್ಲಿಯರ್ ಮಾಡ್ತೀನಿ. ಸಭೆ ಮುಗಿದ್ಮೇಲೆ ನಾನೇ ಬರ್ತೀನಿ, ಸ್ಪಾಟೇ ಬರ್ತೀನಿ, ಸ್ಪಾಟ್ ನೋಡ್ತೀನಿ, ಆ ಫೈಲ್ ಸಮೇತ ಬರ್ತೀನಿ. ಇದ್ರು ಓಕೆ, ಕ್ಲಿಯರ್ ಮಾಡ್ಕೊಡ್ತೀನಿ ನಾನು. ಯಾಕಂದ್ರೆ ಮೊನ್ನೆ ಹೋದಾಗ ಏನಾದ್ರೆ ಸುತ್ತಲೂ ಏನಾಗಿದೆ ಫೋಟೋ ಫೈಲಲ್ಲಿ ಕೂಡ ನೋಡಿದೆ, ಫೈಲಲ್ಲಿ ಮಾಡಿದ್ರೆ ಕೆಲಸ ಆಗಿದೆ, ಪೂರ್ತಿ ಇದೆ. ಅದರಲ್ಲಿ ಏನಾಗಿದೆ ಅಂದ್ರೆ ಸುತ್ತಲೂ ಕಂಬ ನೆಟ್ಟಿದ್ರ ಅಲ್ಲ, ನೋಡೋಣ ಇದ್ರು ಓಕೆ, ತೊಂದರೆ ಇಲ್ಲ. ಈಗ ಸಭೆ ಮುಗಿದ್ಮೇಲೆ ನಾನು ಬಂದು ಸ್ಪಾಟ್ ವಿಸಿಟ್ ಇದೇ ಊರಲ್ಲ ಮದನಲ್ವಾ? ಅಲ್ಲಲ್ಲ, ನಾನು ಅದೆಲ್ಲ ಹೇಳ್ತಿರೋದು. ಅದು ಇದೆಯಾ ಬಳಸ್ಕೊಂತ ಇದ್ರೆ ಏನು ಸಮಸ್ಯೆ ಇಲ್ಲ, ಯೂಸ್ ಆಗ್ತಾ ಇರಬೇಕು. ಸುಮ್ಮನೆ ಇದು ಮಾಡಿದ್ರೆ ಪೈಪ್ ಕಲೆಕ್ಷನ್ ಆಗ್ತಾರೆ, ಸುಮ್ಮನೆ ಅಲ್ಲಿ ನಾಮಕಾಸ್ಟಿಗೆ ಸುಮ್ಮನೆ ಅಲ್ಲಿ ಇರೋದಲ್ಲ. ಅದರಿಂದ ಬತ್ತಿ ನೀರು ಹೋಗೋದು ಪೈಪ್ ಕಲೆಕ್ಷನ್ ಇರಬೇಕು. ಯೂಸ್ ಆಗ್ತಾ ಇದ್ರೆ ಸಮಸ್ಯೆ ಇಲ್ಲ, ಯೂಸ್ ಆಗ್ತಾ ಅಂದ್ರೆ ಅದು ರೆಕವರಿನೇ ಬರ್ತದೆ. ಪಕ್ಕದಲ್ಲಿ ಮಾಡ್ತೀವಿ ಅದು ಸೆಕೆಂಡ್, ಅದು ಆ ಥರ ಇದು ಬರಲ್ಲ. ತಿರ್ಗೊಂಬತ್ತಿ ಮಾಡೋದಕ್ಕೆ ಅದನ್ನ ನಾವೇನೇ ಮಾಡ್ಕೊಂಡ್ರು ಅದನ್ನು ಉಪಯೋಗ ಪಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ. ಯಾಕೆಂದ್ರೆ ಮಾಡ್ಕೊಂಡಿದ್ರ ಫೋಟೋದಾಗಲೆಲ್ಲ ಒಳ್ಳೆ ಕೆಲಸ ಚೆನ್ನಾಗಿ ಮಾಡ್ಕೊಂಡಿದ್ರ, ಅದು ಮುಚ್ಚಾಕೊಂಡ್ರೆ ನೀವೇ ಫಲಾನುಭವಿನೇ ಕಟ್ಟಬೇಕಾಗುತ್ತೆ. ಇದರಲ್ಲಿ ನೀವು ಮಾಡ್ಕೊಳ್ಳೋದು ಪ್ರೂಫ್ ತುಂಬಾ ಚೆನ್ನಾಗಿದೆ. ನಾನು ಫೋಟೋದ ನೋಡಿದೆ, ನೀಟಾಗಿ ಕಟ್ಟೆ ಕಟ್ಕೊಂಡು ಜಲ್ಲಿಯಲ್ಲಿ ಹಾಕೊಂಡು ನಿಮ್ಮ ಮೇಲೆ ರಿಂಗ್ ಕ್ಯಾಪಲ್ಲಿ ಹಾಕೊಂಡು ತುಂಬಾ ಚೆನ್ನಾಗಿ ಮಾಡಿದಿರ. ಆದ್ರೆ ಯಾವುದೇ ಕಾಮಗಾರಿ ಮಾಡ್ಕೊಂಡ್ರೆ ಅದನ್ನ ಬಳಸ್ಕೊಬೇಕು, ಒಳ್ಳೇದದು, ಉಪಯೋಗ ಬರೋಂಗೆ ಮಾಡ್ಕೊಬೇಕು. ಮತ್ತು ಮಾಡುವಾಗಲೇ ನಾವು ಎಲ್ಲರೂ ನೋಡ್ಕೊಂಡು ಜಾಗವನ್ನ ಫಸ್ಟ್ ಆಯ್ಕೆ ಮಾಡ್ಕೊಬೇಕು. ನಾವು ಸುಮ್ಮನೆ ಅರ್ಜೆಂಟ್ ತರಾತುರಿ ಒಳಗೆ ಎಲ್ಲೋ ಅಂತ ಮಾಡ್ಕೊಂಡು ತಿರ್ಗಾ ಮನೆ ಕಟ್ಟಬೇಕು ಶೆಡ್ ತಿರ್ಗಾ ಮುಚ್ಚಾಕೋದು ಮಾಡಿ. ಯಾಕೆಂದ್ರೆ ಸರ್ಕಾರದಿಂದ ನೀವು ₹1 ಸೌಲಭ್ಯ ತಗೊಂಡ್ರು 10 ವರ್ಷ ಅಲ್ಲ 20 ವರ್ಷ ಆದ್ರೂ ಕೂಡ ಇನ್ಸ್ಪೆಕ್ಷನ್ ಬರ್ತಾ ಇರ್ತಾರೆ. ಅದು ದಾಖಲೆಗಳು ಗ್ರಾಮ ಪಂಚಾಯತ್ ಇರ್ತದೆ, ಬಂದು ನೋಡ್ತಾ ಇರ್ತಾರೆ. ಯಾಕಂದ್ರೆ ದಾಖಲೆಗಳು ನೋಡ್ತಾರೆ, ಕೆಲಸ ಇದೆ ನೋಡೋದು ಈ ತರ ಇದೆ ಅಂತ ನೋಡೋಕೆ ಬರ್ತಾ ಇರ್ತಾರೆ. ಆ ದೃಷ್ಟಿಯಿಂದ ನೀವು ಮಾಡ್ಬೇಕಾದ್ರಲ್ಲೇ ಮುಂತಾಗಲೇ ಅದನ್ನ ಯೋಚನೆ ಮಾಡಿ ಎಲ್ಲಿ ನಾವು ಇದು ಮಾಡಬೇಕು ಅಂತ ಮಾಡ್ಕೊಂಡಿದ್ದೀವಿ. ಆಮೇಲೆ ನೋಡೋಣ ಗ್ರಾಮ ಸಭೆ ಅನ್ನೋದು ಪರಿಶೀಲನೆ ಮಾಡೋಣ. ಕಾಮಗಾರಿ ಇತ್ತು, ನೀವು ಬಳಕೆ ಮಾಡೋದು ಏನು ಸಮಸ್ಯೆ ಇಲ್ಲ, ಕ್ಲಿಯರ್ ಮಾಡ್ಕೊಡ್ತೀವಿ. ನಂತರ ವರ್ತಿಕಟ್ಟೆ ಗ್ರಾಮದ ತಿಮ್ಮನಾಯ್ಕು ಬಿನ್ ಲಕ್ಷ್ಮಣ ನಾಯಕರವರ ಸಲ ನಂಬರ್ ಇದರಲ್ಲಿ ತೆಂಗು ಬೃತಿ ಕಾಮಗಾರಿ ಸದರಿ ಕಾಮಗಾರಿ ಖರ್ಚು ಮೊತ್ತ ಸಾಮಗ್ರಿ ಮೊತ್ತಕ್ಕೆ 7,700. ಆದರೆ ಸದರಿ ಕಾಮಗಾರಿಯಲ್ಲಿ ಎಂಬಿಯಲ್ಲಿ 7,000 ರೂಪಾಯಿಗಳನ್ನ ಎಂಬಿಯಲ್ಲಿ ಮುಗಿಸುತ್ತಾರೆ. ಆದರೆ ಎಂಐಎಸ್ ನಲ್ಲಿ 7,700 ರೂಪಾಯಿಗಳನ್ನ ಹೆಚ್ಚುವರಿಯಾಗಿ 700 ರೂಪಾಯಿನ ಸಾಮಗ್ರಿ ಮರದಲ್ಲಿ ಹೆಚ್ಚುವರಿ ತೋರಿಸಿದ್ದಾರೆ. ಸದರಿ 700 ರೂಪಾಯಿ ಹೆಚ್ಚುವರಿ ಪಾವತಿ ನಾನು ವಸೂಲಾತಿ ಮಾಡಬೇಕು ಅಂತ ಸಭೆಯಲ್ಲಿ ಮಾಡಿಸ್ತಾ ಇದ್ದೇನೆ. ಹಾಗೆ ಸಂಗನಳ್ಳಿ ಮಧುರೆ ಹುಣಸೆಪಲ್ಲೆ ಗ್ರಾಮದಲ್ಲಿ ಘನತೆ ಜೀವನ ಘಟಕ ನಿರ್ಮಾಣ. ಈ ಕಾಮಗಾರಿ ಖರ್ಚಿನ ಮೊತ್ತ ಸಾಮಗ್ರಿ ಮೊತ್ತಕ್ಕೆ 5,28,219 ರೂಪಾಯಿ. ಈ ಸದರಿ ಮೊತ್ತದಲ್ಲಿ ಕಟಾಯಿಸಿರುವ ರಾಜಧನದ ಮೊತ್ತ 14,444 ರೂಪಾಯಿ ರಾಜಧನವನ್ನು ಕಟಾಯಿಸಿದರೆ. ಆದರೆ ಸಂಬಂಧಿಸಿದ ಸರ್ಕಾರದ ಖಾತೆ ಜಮಾ ಮಾಡಿರುವುದಿಲ್ಲ. ಈ 14,444 ರೂಪಾಯಿ ನಾನು ಸಂಬಂಧಪಟ್ಟ ವಸೂಲಾತಿ ಮಾಡಬೇಕು ಸಭೆ ಮಾಡಿಸ್ತಾ ಇದ್ದೀನಿ. ಹೊಸಕೆರೆ ಗ್ರಾಮದ ಅಂಗನವಾಡಿ ಕಟ್ಟಡ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 2,13,300 ರೂಪಾಯಿ. ಸಾಮಗ್ರಿ ಮೊತ್ತ ಸದರಿ ಕಾಮಗಾರಿಯಲ್ಲಿ ರಾಜಧನ ರಾಯಲ್ಟಿ ಮೊತ್ತವನ್ನ 17,252 ರೂಪಾಯಿನ ಕಟಾಯಿಸಿರುತ್ತಾರೆ. ಆದರೆ ಸಂಬಂಧಿಸಿದ ಸರ್ಕಾರದ ಖಾತೆ ಜಮಾ ಮಾಡಿರುವುದಿಲ್ಲ. ಆದರೆ ಸದರಿ ಮೊತ್ತವನ್ನು ಸಂಬಂಧಪಟ್ಟ ವಸೂಲಾತಿ ಮಾಡಬೇಕು ಅಂತ ನಾನು ಸಭೆ ಮಾಡಿಸ್ತಿದ್ದೀನಿ. ಹಾಗೆ ಹೊಸಕೆರೆ ಗ್ರಾಮದ ನಾರಾಯಣಮೂರ್ತಿ ಬಿನ್ ದೊಡ್ಡಯ್ಯನವರ ಬಚ್ಚಲೋಡಿ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 6,194 ಕೂಲಿ ಮೊತ್ತಕ್ಕೆ ಸಾಮಗ್ರಿ ಮೊತ್ತಕ್ಕೆ. ಕೊನೆಯದಾಗಿ ಹೊಸಕೆರೆ ಗ್ರಾಮದ ಲತಾ ಕೋಂ ಸಿದ್ದ ಭೈರಪ್ಪನವರ ಬಚ್ಚಲೋಡಿ ಕಾಮಗಾರಿ 7,423 ಸಾಮಗ್ರಿ ಮೊತ್ತಕ್ಕೆ. ಇಷ್ಟು ಗ್ರಾಮ ಪಂಚಾಯತಿ ಅನುಷ್ಠಾನಗೊಳಿಸತಕ್ಕಂಥ 224 ಕಾಮಗಾರಿ ಖರ್ಚರ ಕೂಲಿ ಮತ್ತು ಸಾಮಗ್ರಿ ಮೊತ್ತದ ಒಟ್ಟು 1,70,70,420 ರೂಪಾಯಿ ವಸೂಲಾತಿ ಮೊತ್ತ ಇದೆ. ರಾಯಲ್ಟಿ ಮೊತ್ತ ಮತ್ತು 2 ಕಾಮಗಾರಿ ಹೆಚ್ಚುವರಿ ಪಾವತಿ ಮತ್ತು 8 ಕಾಮಗಾರಿದು ಕಾಮಗಾರಿ ಅನುಷ್ಠಾನ ಆಗದಲೇ ಪಾವತಿ ಆಗಿರೋದು. ಮತ್ತು ಆಕ್ಷೇಪಣೆ ಮೊತ್ತ ಬಂದು ಅಂದ್ರೆ ಒಂದು ಕಾಮಗಾರಿಯಲ್ಲಿ ಬಿಲ್ ಇಲ್ದಲೇ ಜಲ್ಲಿ ರಸ್ತೆ ಬಿಲ್ ಇಲ್ದಲೇ ಇರ್ತಕ್ಕಂಥದ್ದು. ಒಂದು ಕಾಮಗಾರಿಯಲ್ಲಿ ಚೆಕ್ ಮೆಜರ್ಮೆಂಟ್ ಅನ್ನ ಆಗ್ತಲೇ ಇರೋದ್ರಿಂದ 32,88,628 ರೂಪಾಯಿ ಆಕ್ಷೇಪಣೆ ಇಟ್ಟಿರ್ತದ್ದು. ಇಲ್ಲಿ ವಸೂಲಾತಿ ಅಂತ ಏನು ಹೇಳ್ತೀವೋ ಅದನ್ನ ಕಂಪಲ್ಸರಿ ಕಟ್ಟಲೇಬೇಕಾಗುತ್ತೆ. ಆಕ್ಷೇಪಣೆ ಅಂತ ಸಂಬಂಧ ಚೆಕ್ ಮೆಜರ್ಮೆಂಟ್ ಎಲ್ಲ ಸಂಬಂಧಪಟ್ಟ ಚೆಕ್ ಮೆಜರ್ಮೆಂಟ್ ಹಾಕಿಸಿ ದಾಖಲೆಯನ್ನು ಸರಿಪಡಿಸಿಕೊಂಡು ತಾಲೂಕು ಪಡೆದ ಒಂದು ಅಡಾ ಕಮಿಟಿ ಇರುತ್ತೆ. ಅದಕ್ಕೆ ಇವನೇ ಅಧ್ಯಕ್ಷತೆ ಆಗಿರ್ತಾರೆ, ಸದಸ್ಯ ಕಾರ್ಯದರ್ಶಿ ಏವೋ ಆಗಿರ್ತಾರೆ. ಅದರ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಮತ್ತು ತಾಂತ್ರಿಕ ಸಂಯೋಜಕರು ಮತ್ತು ಸಹಾಯಕ ನಿರ್ದೇಶಕರು ಇವರು ಒಬ್ರು ಸದಸ್ಯರಾಗಿರ್ತಾರೆ. 6 ಜನದ ಕಮಿಟಿ ಇರುತ್ತೆ. ಆ ಕಮಿಟಿಗೆ ಇವರು ಅನುಪಾಲ ವರದಿಯನ್ನು ತಂದುಕೊಟ್ಟಾಗ ಅಲ್ಲಿ ಕರೆಕ್ಟಾಗಿ ಸಮಂಜಸವಾಗಿತ್ತು, ಅವರು ಕರೆಕ್ಟಾಗಿ ದಾಖಲೆಗಳು ಕರೆಕ್ಟ್ ಆಗಿತ್ತು ಅಂದ್ರೆ ಅದನ್ನಲ್ಲಿ ಕ್ಲಿಯರ್ ಮಾಡೋದಕ್ಕೆ ಅಡಕ್ ಕಮಿಟಿಲಿ ಅವಕಾಶ ಇದೆ. ಆಕ್ಷೇಪಣೆ ಮೊತ್ತವನ್ನ ವಸೂಲಾತಿ ಏನಿರುತ್ತೆ ಅದನ್ನ ಕಂಪಲ್ಸರಿ ಕಟ್ಟಲೇಬೇಕಾಗುತ್ತೆ. ಇಷ್ಟು ಗ್ರಾಮ ಪಂಚಾಯತ್. ನಂತರ ತೋಟಗಾರಿಕೆ ಇಲಾಖೆ 3 ಕಾಮಗಾರಿ ಅನುಷ್ಠಾನಗಳಿದೆ. ಈ 3 ಕಾಮಗಾರಿ ಖರ್ಚರ ಮೊತ್ತ ಈ ಕಾಮಗಾರಿ ಅವರ ನಾಗಣ್ಣಸನ ಮಾರಯ್ಯನವರ ಸಣ್ಣ ನಂಬರ್ 36 ತೆಂಗು ಬೀದಿ ಕಾಮಗಾರಿ ವರ್ತಿಕಟ್ಟೆ ಗ್ರಾಮದಲ್ಲಿ 5,950 ರೂಪಾಯಿ ಸಾಮಗ್ರಿ ಬಳಸಲಾಗಿದೆ. ಹಾಗೆ ಓಬಳದ ಶಿವಯ್ಯ ಸನಪು ಓಬಳ ರಂಗಯ್ಯನವರ
ಸರ್ವೆ ನಂಬರ್ 60/2ರಲ್ಲಿ ತೆಂಗು ಬೀಜ ಕಾಮಗಾರಿ ಮಾದನಹಳ್ಳಿ ಗ್ರಾಮದಲ್ಲಿ 13,380 ರೂಪಾಯಿ ಕೂಲಿ ಖರ್ಚಾಗಿದೆ. ಹಾಗೆ ಮಾಲಿಂಗಯ್ಯ ಸನ್ನಪ್ಪ ಶಿವಣ್ಣವರ ಶೆಟ್ಟಿಯಲ್ಲಿ ಸರ್ವೆ ನಂಬರ್ 5ರಲ್ಲಿ ಬಾಳೆ ಬೀಜ ಕಾಮಗಾರಿ 25,912 ರೂಪಾಯಿ ಕೂಲಿ ಖರ್ಚಾಗಿದೆ. ಇಷ್ಟು ತೋಟಗಾರಿಕೆ ಇಲಾಖೆಯಿಂದ ಅನುಷ್ಠಾನಗೊಳಿತ ಕಾಮಗಾರಿ. ನಂತರ ಕೃಷಿ ಇಲಾಖೆ ಪಂಚನ ಬಿನ್ ಚಂದ್ರಯ್ಯನವರ ಕರೆಗೊಂಡಲ್ಲಿ ಹೊಸಕೆರೆ ಇದರಲ್ಲಿ ಅಂಗನವಾಡಿ ಹೋಬಳಿ ಇದಕ್ಕೆ ಸಂಬಂಧಪಟ್ಟಂಗೆ ಕಂದಕಂಬ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ವೆಚ್ಚದ ಮೊತ್ತ ಕೂಲಿ ಮೊತ್ತಕ್ಕೆ 68,888. ಹಾಗೆ ನಂಜೇಗೌಡ ಬಿನ್ ಚನ್ನೇಗೌಡರ ಕರೆಗೊಂಡಳ್ಳಿ ಇದರಲ್ಲಿ ಕಂದಕಂಬ ನಿರ್ಮಾಣ 73,944 ಕೂಲಿ ಮೊತ್ತಕ್ಕೆ. ಎಂ ಸುರೇಶ್ ಬಿನ್ ಮಾಲಿಂಗಯ್ಯ ಕರೆಗೊಂಡಳ್ಳಿ ಇದರಲ್ಲಿ ಕಂದಕಂಬ ನಿರ್ಮಾಣ 38,236 ಕೂಲಿ ಮೊತ್ತಕ್ಕೆ. ಕೊನೆಯದಾಗಿ ಶಿವಲಿಂಗಯ್ಯ ಬಿನ್ ಗಂಗಾಧರ 92 ಬರದಲ್ಲಿ ಕಂದಕಂಬ ನಿರ್ಮಾಣ ಶೆಟ್ಟಳ್ಳಿ ಗ್ರಾಮದಲ್ಲಿ 54,984 ಕೂಲಿ ಮೊತ್ತಕ್ಕೆ. ಒಟ್ಟು 2,36,052 ರೂಪಾಯಿ ಕೂಲಿ ಖರ್ಚಾಗಿದೆ. ಇಷ್ಟು ಮೊತ್ತಗಳ ಕಾಮಗಾರಿ 4 ಕಾಮಗಾರಿಗೆ ಹಣ ಪಾವತಿಗೆ ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆಯವರು ಚೆಕ್ ಬೇಜ್ ಮಾಡಾಗೋಯ್ತು. ಅವ್ರು ಚೆಕ್ ಬೇಜ್ ಮಾಡಲ್ಲ. ಅದರಿಂದ ಇಷ್ಟು 4 ಕಾಮಗಾರಿ ಖರ್ಚು ಮೊತ್ತವನ್ನು ಆಕ್ಷೇಪಣೆಗೆ ಇಲಾಖಾಧಿಕಾರಿಗಳನ್ನು ಆಕ್ಷೇಪಣೆಗೆ ಇಡ್ತಾ ಇದ್ದಾರೆ. ಕೊನೆಯದಾಗಿ ಸಾಮಾಜಿಕ ಅರಣ್ಯ ಇಲಾಖೆ ಎಜೆಸಿ 1ನೇ ವರ್ಷದ ಪಿನ್ನಳ್ಳಿಯಿಂದ ಮದನಹಳ್ಳಿವರೆಗೆ ರಸ್ತೆ ಬದಿ ನಡತೋಪು ನಿರ್ವಹಣೆ ಅಂದ್ರೆ ವಾಚನ ಸಸ್ಯ ನಿರ್ವಹಣೆ ಮಾಡ್ತಾ ಇರೋದು. ಇದಕ್ಕೆ ಸಾಮಗ್ರಿ ಮೊತ್ತಕ್ಕೆ 40,106 ರೂಪಾಯಿ ಖರ್ಚಾಗಿದೆ. ಹಾಗೆ ಅದೇ ಇದರಲ್ಲಿ 2ನೇ ವರ್ಷದ ಪಿನ್ನಳ್ಳಿಯಿಂದ ಮದನಹಳ್ಳಿವರೆಗೆ ರಸ್ತೆ ಬದಿ ನಡತೋಪು ನಿರ್ವಹಣೆಗೆ ಕೂಲಿ ಮೊತ್ತಕ್ಕೆ 30,948, ಸಾಮಗ್ರಿ ಮೊತ್ತಕ್ಕೆ 35,311, ಒಟ್ಟು 66,271 ರೂಪಾಯಿ ಖರ್ಚಾಗಿದೆ. ಕೊನೆಯದಾಗಿ ತಿಮ್ಲಾಪುರ ಗ್ರಾಮದ ಶ್ರೀ ರಾಮಚಂದ್ರ ಬಿನ್ ಕೆಂಪನಂಜಯ್ಯನವರ ಜಮೀನಲ್ಲಿ ಅರಣ್ಯಗಳ ಬೆಳೆಸ್ತಕ್ಕಂಥದ್ದು. ಈ ಕಾಮಗಾರಿ ಖರ್ಚಿನ ಮೊತ್ತ 26,540 ರೂಪಾಯಿ ಖರ್ಚಾಗಿದೆ. ಇಷ್ಟು ಸಾಮಾಜಿಕ ಅರಣ್ಯ ಇಲಾಖೆಯಿಂದ ಖರ್ಚಾದ ಮೊತ್ತ. ಇಲ್ಲಿವರೆಗೆ ಗ್ರಾಮ ಪಂಚಾಯತಿ, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಸಾಮಾಜಿಕ ಅರಣ್ಯ ಇಲಾಖೆ ಅನುಷ್ಠಾನಗೊಳಿಸತಕ್ಕಂಥ ಕಾಮಗಾರಿ ವಿವರ, ಕಾಮಗಾರಿ ಖರ್ಚಾಗ್ತಕ್ಕಂಥ ಕೂಲಿ ಮತ್ತು ಸಾಮಗ್ರಿ ಭದ್ರತೆ ವಿವರ ಮತ್ತು ಹಣ ದುರುಪಯೋಗದ ಪ್ರಕರಣಗಳ ವಿವರ ಮತ್ತು ಆಕ್ಷೇಪಣೆ ವಿವರಗಳನ್ನು ತಮ್ಮ ಸಭೆಯಿಂದ ಮಾಡಿಸ್ತೇನೆ. ನಂತರ 15ನೇ ಹಣಕಾಸು ಯೋಜನೆ ಗ್ರಾಮ ಪಂಚಾಯತಿ ಮೊದಲಿಗೆ ಅನುದಾನದ ವಿವರ 1/4/2023 ಪ್ರಾರಂಭಿಕ ಶುಲ್ಕ 29,60,642 ರೂಪಾಯಿ ಪ್ರಾರಂಭಿಕ ಶುಲ್ಕ ಇತ್ತು. ಅನುದಾನ ಬಂದು 2 ಹಂತಗಳಿಂದ ಅನುದಾನ ಬಂತು. 20,27,226 ರೂಪಾಯಿ ಅನುದಾನ ಇದೆ. ಬಡ್ಡಿ ಬಂದು 84,431 ರೂಪಾಯಿ ಬಡ್ಡಿ ಇದೆ. ಪ್ರಾರಂಭಿಕ ಶುಲ್ಕ ಅನುದಾನ ಬಡ್ಡಿ ಒಳಗೊಂಡ ಒಟ್ಟು ಮೊತ್ತ 50,72,304 ರೂಪಾಯಿ ಒಟ್ಟು ಮೊತ್ತದಲ್ಲಿ ಖರ್ಚಾದ ಮೊತ್ತ 18,79,691 ರೂಪಾಯಿ ಖರ್ಚಾಗಿದೆ. ಇದರಲ್ಲಿ ಸೃಜನೆ ಆಗಿರ್ತಕ್ಕಂಥ ಕಾಮಗಾರಿಗಳು 15 ಕಾಮಗಾರಿ ಸೃಜನೆಯಾಗಿದೆ. ಈ ಕಾಮಗಾರಿಗೆ 6,16,416 ರೂಪಾಯಿ ಖರ್ಚಾಗಿದೆ. ಇದರಲ್ಲಿ ಕಟಾಯಿಸಿ ತೆರಿಗೆ ಮೊತ್ತ 53,623 ರೂಪಾಯಿ ತೆರಿಗೆಯನ್ನು ಕಟಾಯಿಸಿ 5,62,793 ರೂಪಾಯಿ ಹಣ ಪಾವತಿಸುತ್ತಾರೆ. 22 ಚಟುವಟಿಕೆಗಳು ಪರ್ಚೇಸಿಂಗ್ ಬಿಲ್ಸ್ 22 ಚಟುವಟಿಕೆಗಳು ಇರ್ತಾ ಇದೆ. ಒಟ್ಟು ಇದಕ್ಕೆ 12,63,275 ರೂಪಾಯಿ ಖರ್ಚಾಗಿದೆ. ಒಟ್ಟಾರೆಯಾಗಿ ಕಾಮಗಾರಿ ಮತ್ತು ಸೃಜನೆ ಬಿಲ್ಲಿಗೆ ಒಟ್ಟು ಖರ್ಚಾದ ಮೊತ್ತ 18,7,949 ರೂಪಾಯಿ ಖರ್ಚಾಗಿದೆ. ಅದರ ಕಟಾಯಿಸಿ ತೆರಿಗೆ ಮೊತ್ತ 53,623 ರೂಪಾಯಿ, ಪಾವತಿಸಿದ ಮೊತ್ತ 18,20,68 ರೂಪಾಯಿ ಖರ್ಚಾಗಿ ಇಷ್ಟ ಇರೋದು. ಉಳ್ಕೊಂಡಿರ್ತಕ್ಕಂಥ ಅಂತಿಮ ಶುಲ್ಕ 32,46,236 ರೂಪಾಯಿ ಅಂತಿಮ ಶುಲ್ಕ ಉಳ್ಕೊಂಡಿರೋದು. ಈಗ ಅನುಷ್ಠಾನಗೊಂಡಿರುವ ಕಾಮಗಾರಿಗಳ ವಿವರ. ಜೋಗಿಹಳ್ಳಿ ಗ್ರಾಮದ ಎಸ್ಟಿ ಕಾಲೋನಿ ಗ್ರಾಮ ನೈರ್ಮಲ್ಯ ಮತ್ತು ಚರಂಡಿ ಸ್ವಚ್ಛತೆ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 38,571, ಕಟಾಯಿಸಿ ತೆರಿಗೆ ಮೊತ್ತ 2,407, ಪಾವತಿಸಿದ ಮೊತ್ತ 30,164. ಪಿನ್ನಳ್ಳಿ ಗ್ರಾಮದ ಲಂಬಾಣಿ ತಾಂಡಿ ಎಸ್ಸಿ ಕಾಲೋನಿಯಲ್ಲಿ ಜಂಗಲ್ ತೆಗೆಯುವುದು ಮತ್ತು ಗ್ರಾಮ ನೈರ್ಮಲ್ಯ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 41,702, ಕಟಾಯಿಸಿ ತೆರಿಗೆ ಮೊತ್ತ 2,606, ಪಾವತಿಸಿದ ಮೊತ್ತ 39,096. ಹೊಸಕೆರೆ ಗ್ರಾಮದ ಊರೊಳಗೆ ಎಸ್ಸಿ ಕಾಲೋನಿಯಲ್ಲಿ ಚರಂಡಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 49,531. ಈ ಮೊತ್ತದಲ್ಲಿ 3,094 ರೂಪಾಯಿ ತೆರಿಗೆಯನ್ನು ಕಟಾಯಿಸಿ 46,430 ಹಣ ಪಾವತಿಸುತ್ತಾರೆ. ಪಿನ್ನಳ್ಳಿ ಗ್ರಾಮದಲ್ಲಿ ಎಸ್ಸಿ ಕಾಲೋನಿಯಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 37,782 ರೂಪಾಯಿ. ಈ ಮೊತ್ತದಲ್ಲಿ 2,358 ತೆರಿಗೆಯನ್ನು ಕಟಾಯಿಸಿ 35,420 ಹಣ ಪಾವತಿಸುತ್ತಾರೆ. ಸಂಗಳೆ ಗ್ರಾಮದಲ್ಲಿ ಎಸ್ಸಿ ಕಾಲೋನಿಯಲ್ಲಿ ಗ್ರಾಮ ನೈರ್ಮಲ್ಯ ಮತ್ತು ಬವಿ ಕಾಲೋನಿಯಲ್ಲಿ ಗ್ರಂಗಲ್ ತೆಗೆಯುವ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 57,514 ರೂಪಾಯಿ. ಖರ್ಚಾದ ಮೊತ್ತ ಕಟಾಯಿಸಿ ತೆರಿಗೆ ಮೊತ್ತ 3,594, ಪಾವತಿಸಿದ ಮೊತ್ತ 53,920. ಹೊಸಕೆರೆ ಅಂಗನವಾಡಿ ರಸ್ತೆಯಿಂದ ಚಿಕ್ಕಟ್ಟೆ ಪಂಚಾಯತಿ ಬೋರ್ವೆಲ್ ವರೆಗೆ ಜಂಗಲ್ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 39,449, ಕಟಾಯಿಸಿ ತೆರಿಗೆ ಮೊತ್ತ 4,367, ಪಾವತಿಸಿದ ಮೊತ್ತ 35,102.
ತಿಮ್ಲಾಪುರದಿಂದ ಹುಲ್ಲೇಕೆರೆ ಪಾಳ್ಯದವರೆಗೆ ರಸ್ತೆ ಬದಿ ಜಂಗಲ್ ತೆಗೆಯುವುದು ಮತ್ತು ಚರಂಡಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 77,732. ಕಟಾವು ತೆರಿಗೆ ಮೊತ್ತ 15,159. ಪಾವತಿಸಿದ ಮೊತ್ತ 62,573. ಮೆಣಸಿನಟ್ಟಿ ಮತ್ತು ಈರಪ್ಪಟ್ಟಿ ಗ್ರಾಮಗಳಲ್ಲಿ ಗ್ರಾಮ ನೈರ್ಮಲ್ಯ ಮತ್ತು ಚರಂಡಿ ಸ್ವಚ್ಛತೆ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 34,541. ಕಟಾವು ತೆರಿಗೆ ಮೊತ್ತ 1,407. ಪಾವತಿಸಿದ ಮೊತ್ತ 33,134. ಮಾದನಹಳ್ಳಿ ಎಸ್ಸಿ ಕಾಲೋನಿಯಲ್ಲಿ ಗ್ರಾಮ ನೈರ್ಮಲ್ಯ ಮತ್ತು ಚರಂಡಿ ಸ್ವಚ್ಛತೆ ಕಾಮಗಾರಿ. ಖರ್ಚಿನ ಮೊತ್ತ 35,583. ಕಟಾವು ತೆರಿಗೆ ಮೊತ್ತ 1,510. ಪಾವತಿಸಿದ ಮೊತ್ತ 34,073. ಸಂಗನಹಳ್ಳಿ ಗ್ರಾಮದ ಊರೊಳಗೆ ಗ್ರಾಮ ನೈರ್ಮಲ್ಯ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 32,788. ಕಟಾವು ತೆರಿಗೆ ಮೊತ್ತ 1,391. ಪಾವತಿಸಿದ ಮೊತ್ತ 31,397. ಹೊಸಕೆರೆ ದೇವಸ್ಥಾನದ ಮುಂಭಾಗ ಚರಂಡಿ ನೈರ್ಮಲ್ಯ ಮತ್ತು ಸಂತೆ ಬೀದಿ ಸ್ವಚ್ಛತೆ ಹಾಗೂ ಹಳೆ ಪಂಚಾಯತಿಯಿಂದ ಹೊಸ ಪಂಚಾಯತಿವರೆಗೆ ಗ್ರಾಮ ನೈರ್ಮಲ್ಯ ಕಾಮಗಾರಿ. ಖರ್ಚಿನ ಮೊತ್ತ 41,743. ಕಟಾವು ತೆರಿಗೆ ಮೊತ್ತ 2,607. ಪಾವತಿಸಿದ ಮೊತ್ತ 39,136. ಹೊಸಕೆರೆ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 29,826. ಕಟಾವು ತೆರಿಗೆ ಮೊತ್ತ 1,863. ಪಾವತಿಸಿದ ಮೊತ್ತ 27,943. ಸಂಗನಹಳ್ಳಿ ಗ್ರಾಮದಿಂದ ರಾಜಶೇಖರ ಮನೆಯವರೆಗೆ ಜಂಗಲ್ ತೆಗೆಯುವುದು ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 49,951. ಖರ್ಚಿನ ಮೊತ್ತ ಕಟಾವು ತೆರಿಗೆ ಮೊತ್ತ 8,159. ಪಾವತಿಸಿದ ಮೊತ್ತ 41,792. ಮಾದನಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 49,683. ಪಾವತಿಸಿದ ಮೊತ್ತ ಕಟಾವು ತೆರಿಗೆ ಮೊತ್ತ 3,101. ಪಾವತಿಸಿದ ಮೊತ್ತ 46,582. ಕೊನೆಯದಾಗಿ ಹೊಸಕೆರೆ ಗ್ರಾಮದ ಪರಿಶಿಷ್ಟ ಪಂಗಡದ ಕಾಲೋನಿಯಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 24,783. ಸದರಿ ಕಾಮಗಾರಿ ಇದರಲ್ಲಿ ಕಟಾವು ತೆರಿಗೆ ಮೊತ್ತ 1,545. ಪಾವತಿಸಿದ ಮೊತ್ತ 23,238. ಸದರಿ ಕಾಮಗಾರಿ ಇದರದ್ದು ಹಣ ಪಾವತಿ ಈಗ ಪ್ರಸ್ತುತ 24-25 ಸಾಲಿಗೆ ಹಣ ಪಾವತಿ ಆಗಿದೆ. ಆದರೆ ನಮ್ಮ ಆನ್ಲೈನ್ನಲ್ಲಿ 2023-24 ಆನ್ಲೈನ್ ಪೀಡ್ ಆಗಿದೆ. ಆದರೆ ಪಾವತಿ ಮಾತ್ರ ಬ್ಯಾಂಕ್ ಇದರಿಂದ ಜಮಾ ಆಗಿರೋದು ಈಗ ಆಗಿರ್ತದೆ. ಮುಂದಿನ ಇದು ಬರುತ್ತೆ. ಇದು ನಂತರ ಪರ್ಚೇಸಿಂಗ್ ಬಿಲ್ಸ್, ಕುಡಿಯುವ ನೀರು, ಸ್ವಚ್ಛತೆ, ಕುಡಿಯುವ ಬೀದಿ ದೀಪ, ವಿದ್ಯುತ್ ಬಿಲ್ ಪಾವತಿ, ಸಿಬ್ಬಂದಿ ವೇತನಕ್ಕೆ ಸಂಬಂಧಿಸಿದಂತೆ ಖರ್ಚು ಸಂಬಂಧಿಸಿದ ಶ್ರೀ ಮಾರುತಿ ಎಂಟರ್ಪ್ರೈಸಸ್ ಕಲ್ಲೂರು ಅವರಿಗೆ ಕಸದ ಬುಟ್ಟಿ ಖರೀದಿ ಮಾಡಿರ್ತಕ್ಕಂಥದಕ್ಕೆ 98,000 ರೂಪಾಯಿ ಖರ್ಚಾಗಿದೆ. ಶ್ರೀ ಮಾರುತಿ ಎಂಟರ್ಪ್ರೈಸಸ್ ಕಲ್ಲೂರು ಅವರಿಗೆ 12 ವ್ಯಾಟ್ಸ್ ಬಲ್ಬ್ ಖರೀದಿ ಮಾಡಿದ ಬೀದಿ ದೀಪ ಸಂಬಂಧಿಸಿದಂತೆ ಬಲ್ಬ್ ಖರೀದಿಗೆ 40,000 ರೂಪಾಯಿ ಖರ್ಚಾಗಿದೆ. ಶ್ರೀ ಬಾತ್ವಾರ್ಡ್ ತುಮಕೂರು ಅವರವರಿಗೆ ಬೀದಿ ದೀಪ ಸಾಮಗ್ರಿ ಖರೀದಿ ಸಂಬಂಧ 56,000 ರೂಪಾಯಿ ಖರ್ಚಾಗಿದೆ. ಶ್ರೀ ರಂಗನಾಥ ಎಲೆಕ್ಟ್ರಿಕಲ್ಸ್ ಇಂಜಿನಿಯರಿಂಗ್ ವರ್ಕ್ಸ್ ಹೊಸಕೆರೆ ಅವರಿಗೆ ಕುಡಿಯುವ ನೀರು ನಿರ್ವಹಣೆಗೆ ಸಂಬಂಧಿಸಿದಂತೆ ಪಂಪ್ ಮೋಟರ್ ಎತ್ತಿಬಿಟ್ಟ ಬಾಬ್ತು, ಇದಕ್ಕೆ 50,000 ರೂಪಾಯಿ ಖರ್ಚಾಗಿದೆ. ಸಿದ್ದು ಎಲೆಕ್ಟ್ರಿಕಲ್ಸ್ ಹೊಸಕೆರೆ ಅವರಿಗೆ ಪಂಪ್ ಮೋಟರ್ ಪಿನ್ನಳ್ಳಿ ಹೊಸಕೆರೆ ಮತ್ತು ಪಿನ್ನಳ್ಳಿ ಗ್ರಾಮದಲ್ಲಿ ಪಂಪ್ ಮೋಟರ್ ರಿಪೇರಿ ಮಾಡಿದ ಬಾಬ್ತು, ಇದಕ್ಕೆ 20,000 ರೂಪಾಯಿ ಖರ್ಚಾಗಿದೆ. ಶ್ರೀ ಲಕ್ಷ್ಮೀ ರಂಗನಾಥ ಸೇಲ್ಸ್ ಇದಕ್ಕೆ 50,000 ರೂಪಾಯಿ ಖರ್ಚಾಗಿದೆ. ಆದರೆ ಸದರಿ ಇದಕ್ಕೆ ಬಿಲ್ಲಿಗೆ ಸಂಬಂಧಿಸಿದ ಯಾವುದೇ ಬಿಲ್ಲನ್ನು ಹಾಜರುಪಡಿಸಿದ ಆಕ್ಷೇಪಣೆಗಿರ್ತದೆ 50,000 ರೂಪಾಯಿ ಖರ್ಚಾಗಿದೆ. DC ಬಿಲ್ ಎಂಟ್ರಿ ಇದೆ. ಶ್ರೀ ಪೇಮೆಂಟ್ ಮಾತ್ರ ಶ್ರೀ ಲಕ್ಷ್ಮೀ ರಂಗನಾಥ ಸೇಲ್ಸ್ ಅಂತಕ್ಕಂಥ ಇದ್ರ ಪೇಮೆಂಟ್ ಹಣ ಪಾವತಿ ಬಿಲ್ಲು ಹಾಜರುಪಡಿಸಿದ ಆಕ್ಷೇಪಣೆಗಿರ್ತಾ ಇದ್ದಾರೆ. ಶ್ರೀ ವಿನಾಯಕ ಎಂಟರ್ಪ್ರೈಸಸ್ ಚಳೂರು ಅವರಿಗೆ ಕುಡಿಯುವ ಸಾಮಗ್ರಿ ಖರೀದಿಸಿದ ಪೈಪ್ ಖರೀದಿ ಮಾಡ್ತಾ ಇದ್ದು 39,952 ರೂಪಾಯಿ ಖರ್ಚಾಗಿದೆ. ಸಿದ್ದು ಎಲೆಕ್ಟ್ರಿಕಲ್ಸ್ ವರ್ಕ್ಸ್ ಹೊಸಕೆರೆ ಅವರಿಗೆ ಕುಡಿಯುವ ನಿರ್ವಹಣೆಗೆ ಎಲ್ಲಾ ಗ್ರಾಮಗಳ ಪಂಪ್ ಮೋಟರ್ ರಿಪೇರಿ ಮಾಡುತ್ತಿದ್ದ ಬಾಬ್ತು 1,40,000 ರೂಪಾಯಿ ಖರ್ಚಾಗಿದೆ. ಶ್ರೀ ಮಾರುತಿ ಎಂಟರ್ಪ್ರೈಸಸ್ ಕಲ್ಲೂರು ಅವರಿಗೆ ಗ್ರಾಮ ನಿರ್ಮಿಸಿದಂತೆ ಬ್ಲೀಚಿಂಗ್ ಪೌಡರ್ ಮತ್ತು ಪೆನಲ್ ಖರೀದಿಗೆ 44,639 ರೂಪಾಯಿ ಖರ್ಚಾಗಿದೆ. ಸಿದ್ದು ಎಲೆಕ್ಟ್ರಿಕಲ್ಸ್ ವರ್ಕ್ಸ್ ಹೊಸಕೆರೆ ಅವರಿಗೆ ಕುಡಿಯುವ ನಿರ್ವಹಣೆ ಸಂಬಂಧ ಎಲ್ಲಾ ಗ್ರಾಮಗಳ ಪಂಪ್ ಮೋಟರ್ ರಿಪೇರಿ ಮಾಡಿಸಿದ ಬಾಬ್ತು 1,55,494 ರೂಪಾಯಿ ಖರ್ಚಾಗಿದೆ. ಚಂದನ ರೈತರ ಮನೆ ಚೋಳೂರು ಅವರಿಗೆ ಬೀದಿ ದೀಪ ಸಾಮಗ್ರಿ LED ಬಲ್ಬ್ ಖರೀದಿ ಮಾಡುತ್ತಿರುವುದು 49,200 ರೂಪಾಯಿ ಖರ್ಚಾಗಿದೆ. MN ಎಂಟರ್ಪ್ರೈಸಸ್ ತುಮಕೂರು ಅವರಿಗೆ ಗ್ರಾಮ ನೈರ್ಮಲ್ಯಕ್ಕೆ ಸಂಬಂಧಿಸಿದ ಬ್ಲೀಚಿಂಗ್ ಪೌಡರ್ ಮತ್ತು ಪೆನಲ್ ಖರೀದಿಗೆ 18,000 ರೂಪಾಯಿ ಖರ್ಚಾಗಿದೆ. ಶ್ರೀ ಮಾರುತಿ ಎಂಟರ್ಪ್ರೈಸಸ್ ಕಲ್ಲೂರು ಅವರಿಗೆ ಬೀದಿ ದೀಪ ಸಾಮಗ್ರಿ ಖರೀದಿಸಿದ LED ಬಲ್ಬ್ ಖರೀದಿ 35,931 ರೂಪಾಯಿ ಖರ್ಚಾಗಿದೆ. ಶ್ರೀ ಮಾರುತಿ ಎಂಟರ್ಪ್ರೈಸಸ್ ಕಲ್ಲೂರು ಅವರಿಗೆ ಆಡಳಿತ ತಿರುಮಲ ಗ್ರಾಮದ ಕೂಸಿನ ಮನೆಗೆ ಅಗತ್ಯ ಸಾಮಗ್ರಿಗಳ ಖರೀದಿ 42,205 ರೂಪಾಯಿ ಖರ್ಚಾಗಿದೆ. ಚಂದನ ರೈತರ ಮನೆ ಚಲೂರು ಅವರಿಗೆ ಬೀದಿ ದೀಪ ಸಾಮಗ್ರಿ ಖರೀದಿಸಿದ LED ಬಲ್ಬ್ ಖರೀದಿ 55,000 ರೂಪಾಯಿ ಖರ್ಚಾಗಿದೆ. ಶ್ರೀ ಮಾರುತಿ ಎಂಟರ್ಪ್ರೈಸಸ್ ಕಲ್ಲೂರು ಅವರಿಗೆ ಬೀದಿ ದೀಪ ಸಾಮಗ್ರಿ ಖರೀದಿಸಿದ LED ಬಲ್ಬ್ ಖರೀದಿ 63,900 ರೂಪಾಯಿ ಖರ್ಚಾಗಿದೆ. ಶ್ರೀ ಮಾರುತಿ ಎಂಟರ್ಪ್ರೈಸಸ್ ಕಲ್ಲೂರು ಅವರಿಗೆ ಆಡಳಿತ ಸ್ಪೈನರ್ಸ್ ಯಂತ್ರಗಳ ಖರೀದಿ
51,480 ಏನು ಸರ್ ಇದು ಕಳೆ ಕಟಾವು ಮಾಡೋದು ಸ್ಪೈನರ್ಸ್ ಯಂತ್ರಗಳ ಖರೀದಿ ಅಂತೈತೆ ಸ್ಪೈನರ್ಸ್ ಇದು ಕೆಳಗಡೆಯಿಂದ ಸ್ಪೈನರ್ಸ್ ಯಂತ್ರಗಳ ಖರೀದಿ ಅದೇ ಅದೇನದು ಇದು ಶ್ರೀ ಮಾರುತಿ ಎಂಟರ್ಪ್ರೈಸಸ್ ಕಲ್ಲೂರು ಅವರಿಗೆ ಕುಡಿಯುವ ಸಾಮಗ್ರಿ ಕೇಬಲ್ ಖರೀದಿ ಮಾಡ್ತಿರೋದು 98,750 ರೂಪಾಯಿ ಖರ್ಚಾಗಿದೆ. ಸಿದ್ದು ಎಲೆಕ್ಟ್ರಿಕಲ್ಸ್ ಕರೆಕ್ಟ್ ಅದೇ ಸಿದ್ದು ಎಲೆಕ್ಟ್ರಿಕಲ್ಸ್ ಹೊಸಕರ್ ಅವರಿಗೆ ಎಲ್ಲಾ ಗ್ರಾಮಗಳ ಪಂಪ್ ಮೋಟರ್ ರಿಪೇರಿ ಮಾಡಿಸಿದ ಬಾಬು 71,814 ರೂಪಾಯಿ ಖರ್ಚಾಗಿದೆ. ಹಾಗೆ ಸಾಮಾಜಿಕ ಪಕ್ಷ ನಿರ್ದೇಶನಾಲಯ ಬೆಂಗಳೂರು ಅವರಿಗೆ ಸಾಮಾಜಿಕ ಪಕ್ಷ ಶುಲ್ಕಕ್ಕೆ 40,000 ರೂಪಾಯಿನ ಪಾವತಿ ಮಾಡ್ತಿರೋದು. ಹಾಗೆ ನಂತರ 2022-23 ಸಾಲಿನ ಕಡೆ ತೆರಿಗೆ ಮೊತ್ತ ಸರ್ಕಾರಕ್ಕೆ ಜಮಾ ಮಾಡ್ತಿರೋದು 42,030 ರೂಪಾಯಿ. ಇಷ್ಟು ನಮ್ಮಲ್ಲಿ ಕಟ್ಬೇಕಾದ್ರೆ ನಮ್ಮ ಆಡಿಟ್ ಅಂದ್ರೆ ನಮ್ಗೆ ಖರ್ಚು ಇರ್ತದಲ್ಲ ಟೋಟಲ್ ಸ್ಟೇಟಲ್ಲಿ ನಿಮ್ಮ ಕಮಿಷನ್ ರೇಟಿಂದ ನಮ್ಗೆ ಇದಾಗಿದೆ ಅಂದ್ರೆ ಒಂದು ಬಡ್ಜೆಟ್ ಇದು ಮಾಡಿರ್ತಾರೆ 50% ಮಾಡಿ ನಿಮ್ಮ 15 ಹಣಕಾಸು ಕಮಿಷನರೇ ನಮ್ಗೆ ಆಡಿಟ್ ಮಾಡ್ಕೊಡಿ ನರೇಗಾ ಜೊತೆ ನಮ್ದು ಮಾಡ್ಕೊಡಿ ಅಂತ ಆಗಿರೋದ್ರಿಂದ ಆ ಇಲಾಖೆಯಿಂದ ನಮ್ಮ ಇದಕ್ಕೆ ಗ್ರಾಮ ಪಂಚಾಯತಿ ಕಡೆಯಿಂದ ನಮಗೆ ವರ್ಷಕ್ಕೆ 20,000 ರೂಪಾಯಿ ನಮಗೆ ಅದು ಫಂಡ್ ಅಲ್ಲಿ ನಮಗೆ ಬರಲ್ಲ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ವರ್ಷಕ್ಕೆ 2 ವರ್ಷದ್ದು 2 ವರ್ಷದ್ದು ವರ್ಷಕ್ಕೆ 20,000 ರೂಪಾಯಿ ಅಲ್ಲಿ ಕಮಿಷನ್ ರೇಟ್ಗೆ ಅಲ್ಲಿ RTPಗೆ ಟ್ರಾನ್ಸ್ಫರ್ ಆಗುತ್ತೆ ಇಲ್ಲಿಂದ RTGS ಮೂಲಕ. ಇಲ್ಲಿ ನಮಗೆ ಇದಲ್ಲ ಅಲ್ಲಿ ಟ್ರಾನ್ಸ್ಫರ್ ಆಗೋದು. ಇಷ್ಟು ಪರ್ಚೇಸಿಂಗ್ ಬಿಲ್ಸ್ಗೆ ಸಂಬಂಧಿಸಿದ ಖರ್ಚು ಮತ್ತು ಇದರಲ್ಲಿ ಒಂದು ಆಕ್ಷೇಪಣೆ ಬಿಲ್ಲನ್ನು ಕೊಟ್ಟಿಲ್ಲ ಅಂತ ಒಂದು ಆಕ್ಷೇಪಣೆ ಇರ್ತದ್ದು ಅಷ್ಟು ಬಿಟ್ಟರೆ ಬೇರೆ ಏನು 15 ಹಣಕಾಸು ಯೋಜನೆಯಲ್ಲಿ ಕಂಡು ಬಂದಿಲ್ಲ. ನಂತರ ತಾಲೂಕ್ ಪಂಚಾಯತಿಯ ಅಲ್ಲಿ 15 ಹಣಕಾಸು ಯೋಜನೆಯಲ್ಲಿ 2020, 2021 ಮತ್ತು 2022 ಸಾಲಿನಲ್ಲಿ ಅನುಷ್ಠಾನಗೊಳಿಸಿದ ಕಾಮಗಾರಿ ವಿವರ ಇದರಲ್ಲಿ ತಾಲೂಕ್ ಪಂಚಾಯತಿ ಗ್ರಾಂಟ್ ಇದರಲ್ಲಿ 15 ಹಣಕಾಸಲ್ಲಿ ಹೊಸಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೊಲ್ರಟ್ಟಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಥಮ ಪಾಠಶಾಲೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 1,06,030 ರೂಪಾಯಿ. ಕಟಾಸ್ ತೆರಿಗೆ ಮೊತ್ತ 6,543, ಪಾಸ್ಟರ್ ಮೊತ್ತ 99,492. ಮದನಹಳ್ಳಿ ಕೆರೆಯೇರಿಯಿಂದ ಸಡನಹಳ್ಳಿವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 49,806, ಕಟಾಸ್ ತೆರಿಗೆ ಮೊತ್ತ 10,816, ಪಾಸ್ಟರ್ ಮೊತ್ತ 38,990. ಶಿವನಹಳ್ಳಿ ಗ್ರಾಮದ ಕಾಂತರಾಜು ಮನೆಯಿಂದ ವೆಂಕಟಶಾಸ್ತ್ರಿ ಮನೆಯವರಿಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 99,615, ಕಟಾಸ್ ತೆರಿಗೆ ಮೊತ್ತ 4,083, ಪಾಸ್ಟರ್ ಮೊತ್ತ 95,532. ಶಿವನಹಳ್ಳಿ ಸ್ಕೂಲ್ನಿಂದ ಮಲ್ಲೇಶ್ ಮನೆಯವರಿಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 49,597, ಕಟಾಸ್ ತೆರಿಗೆ ಮೊತ್ತ 10,808, ಪಾಸ್ಟರ್ ಮೊತ್ತ 38,789. ಹೊಸಕೆರೆ ಗ್ರಾಮ ಸಂಗನಹಳ್ಳಿ ಗ್ರಾಮದ ರಾಜಣ್ಣ ಮನೆಯಿಂದ ರೇಣುಕಪ್ಪನ ಮನೆಯವರಿಗೆ ಪೈಪ್ಲೈನ್ ಕಾಮಗಾರಿ. ಟಿಪಿ 15 ಹಣಕಾಸು 2023 ಮತ್ತು ಇದು ತಾಲೂಕ್ ಪಂಚಾಯತ್ ಇದು ಫಸ್ಟ್ ಹೋಗ್ತಾರೆ ತಾಲೂಕ್ ಪಂಚಾಯತ್ ಮೆಂಬರ್ ಇದರಿಂದ 15 ಹಣಕಾಸು ತಾಲೂಕ್ ಪಂಚಾಯತ್ ಇದ್ರಲ್ಲಿ ಆಗಿರೋದು. ನಿಮ್ಮ ಪಂಚಾಯತ್ ಮೆಂಬರ್ ಆಗಿರೋದು ನಿಮಗೆ ಮಾಹಿತಿ ಇರಲಿ ಅಂತ ಹೇಳ್ತಾರೆ. 2021 ಇರೋದು ಇದ್ರ ಬಗ್ಗೆ ಏನಾರ ಇದ್ರೆ ಸಭೆಯಲ್ಲಿ ಮಾಡೋದು. ಹೊಸಕೆರೆ ಗ್ರಾಮದ ಹಳೆ OHT ಹತ್ತಿರದಿಂದ SC ಕಾಲೋನಿಯವರೆಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 1,19,538. ಇದರಲ್ಲಿ 2,590 ರೂಪಾಯಿ ತೆರಿಗೆ ಕಡಿಸಿ 1,17,029 ಹಣ ಪಾವತಿಸುತ್ತಾರೆ. ಹೊಸಕೆರೆ ಗ್ರಾಮದ ಬೋರ್ವೆಲ್ ಹೊಸ ಬೋರ್ವೆಲ್ ನಿಂದ OHT ವರೆಗೆ ಮತ್ತು OHT ಇಂದ SC ಕಾಲೋನಿವರೆಗೆ ಪೈಪ್ಲೈನ್ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 1,19,538, ಕಡೆ ತೆರಿಗೆ ಮೊತ್ತ 2,512, ಪಾಸ್ಟರ್ ಮೊತ್ತ 1,17,026. ಹೊಸಕೆರೆ ಗ್ರಾಮದ ವ್ಯಾಪ್ತಿಯ ಸರ್ಕಾರಿ ಪ್ರೌಢಶಾಲೆ ಹತ್ತಿರ ಶೌಚಾಲಯ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 46,164, ಕಡೆ ತೆರಿಗೆ ಮೊತ್ತ 2,301, ಪಾಸ್ಟರ್ ಮೊತ್ತ 43,843. ಅರೆಹಳ್ಳಿ ಡ್ರೈವರ್ ಕಿಟ್ಟಪ್ಪನ ಮನೆಯಿಂದ SC ರಾಜಣ್ಣ ಮನೆಯವರಿಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 99,195, ಕಡೆ ತೆರಿಗೆ ಮೊತ್ತ 21,617, ಪಾಸ್ಟರ್ ಮೊತ್ತ 77,578. ನಂತರ ಅರೆಹಳ್ಳಿ ಗ್ರಾಮದ ಹುಚ್ಚಪ್ಪನವರ ಮನೆಯಿಂದ ನಾಗಣ್ಣನ ಮನೆಯವರಿಗೆ ಚರಂಡಿ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 99,656 ಖರ್ಚಾಗಿದೆ. 3,579 ತೆರಿಗೆ ಕಡಿಸಿ 96,072 ರೂಪಾಯಿ ಹಣ ಪಾವತಿಸುತ್ತಾರೆ. ಕೊನೆಯದಾಗಿ ಅರೆಹಳ್ಳಿ ಗ್ರಾಮದ ಮೂರ್ತಿಯವರ ಮನೆಯಿಂದ ರಾಜಣ್ಣನವರ ಮನೆಯವರಿಗೆ ಚರಂಡಿ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಖರ್ಚಿನ ಮೊತ್ತ 1,79,897, ಕಟಾಸ್ ತೆರಿಗೆ ಮೊತ್ತ 6,460, ಪಾಸ್ಟರ್ ಮೊತ್ತ 1,73,437. ಇಷ್ಟು ತಾಲೂಕ್ ಪಂಚಾಯತ್ 15 ಹಣಕಾಸು ಯೋಜನೆಯಲ್ಲಿ 2020, 2021 ಮತ್ತು 2022 ಸಾಲಿನಲ್ಲಿ ಖರ್ಚಾಗ್ತಕ್ಕಂಥ ಮತ್ತು ಅನುಷ್ಠಾನಗೊಳಿಸಿದ ಕಾಮಗಾರಿಗಳು. ನಂತರ ಜಿಲ್ಲಾ ಪಂಚಾಯತ್ 15 ಹಣಕಾಸು ಯೋಜನೆಯಲ್ಲಿ PRD ಇಲಾಖೆ ವತಿಯಿಂದ ಅನುಷ್ಠಾನಗೊಳಿಸಿದ ಕಾಮಗಾರಿಗಳು 3 ಕಾಮಗಾರಿ ಅನುಷ್ಠಾನಗೊಂಡಿದೆ. ಇದರಲ್ಲಿ
ಹೊಸಕೆರೆ ಹೊಸಕೆರೆ ಜಿಪಿ ಎಚ್ ರಸ್ತೆಯಿಂದ ಕೆಂಪಯ್ಯನ ಮಂದಿರ ರಸ್ತೆ ಅಭಿವೃದ್ಧಿ ಕಾಮಗಾರಿ. ಈ ಕಾಮಗಾರಿ ಕಚ್ಚರ ಮೊತ್ತ 99,966, ಕಟಾಸ್ ತೆರಿಗೆ ಮೊತ್ತ 15,011, ಪಾಸ್ಟರ್ ಮೊತ್ತ 84,955. ಹೊಸಕೆರೆ ಗ್ರಾಪಂ ಎಚ್ ರಸ್ತೆಯಿಂದ ಮಠವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ. ಈ ಕಾಮಗಾರಿ ಕಚ್ಚರ ಮೊತ್ತ 79,965, ಕಟಾಸ್ ತೆರಿಗೆ ಮೊತ್ತ 13,855, ಪಾಸ್ಟರ್ ಮೊತ್ತ ತೆರಿಗೆ 6,610, ಪಾಸ್ಟರ್ ಮೊತ್ತ 1,32,000. ಮಿಸ್ಟೇಕ್ ಆಗಿದೆ ಉಲ್ಟಾಗಿದೆ ಸರಿ, ಓಕೆ. ನಂತರ ಹೊಸಕೆರೆ ತಿಮ್ಲಾಪುರ ಹೋಗುವ ರಸ್ತೆ ಅಭಿವೃದ್ಧಿ ಕಾಮಗಾರಿ. ಈ ಕಾಮಗಾರಿ ಕಚ್ಚರ ಮೊತ್ತ 99,692 ರೂಪಾಯಿ, ಕಟಾಸ್ ತೆರಿಗೆ ಮೊತ್ತ 21,914, ಪಾವತಿಸಿದ ಮೊತ್ತ 77,778. ಇಷ್ಟು PND ಇಲಾಖೆ ಜಿಲ್ಲಾ ಪಂಚಾಯತಿ ಇದರ ಅಧ್ಯಯನ ನಡೆಸಿದೆ. ಕೊನೆಯದಾಗಿ ಗ್ರಾಮೀಣ ಕುಡಿಯುವ ಮತ್ತು ನೈರ್ಮಲ್ಯ ಇಲಾಖೆ ಒಂದು ಕಾಮಗಾರಿ ಅನುಷ್ಠಾನ ಮಾಡಿದೆ ಜಿಲ್ಲಾ ಪಂಚಾಯತಿನಲ್ಲಿ. ಹೊಸಕೆರೆ ಕಿರಿಯ ಪ್ರಾಥಮಿಕ ಪಾಠಶಾಲೆ ಹತ್ತಿರ ಶೌಚಾಲಯ ದುರಸ್ತಿ ಕಾಮಗಾರಿ. ಈ ಕಾಮಗಾರಿ ಕಚ್ಚರ ಮೊತ್ತ 48,272, ಕಟಾಸ್ ತೆರಿಗೆ ಮೊತ್ತ 2,759, ಪಾಸ್ಟರ್ ಮೊತ್ತ 48,272. ಇಷ್ಟು ಈ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ 2020-21 ಮತ್ತು 21-22 ಸಾಲಿನಲ್ಲಿ 15ನೇ ಹಣಕಾಸು ಯೋಜನೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯರ ಅನುದಾನದಲ್ಲಿ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ಕಾಮಗಾರಿಗಳು. ಇಲ್ಲಿವರೆಗೆ ಏನು ಇದನ್ನ ಕರ್ತವ್ಯ ಪರಿಶೀಲನೆ ಆಗಿದೆ. ನಾನೇ ಫೀಲ್ಡ್ ವಿಸಿಟ್ ಮಾಡಿರೋದು, ಎಲ್ಲ ವಿಸಿಟ್ ಮಾಡಿದ್ದೆ. 20-24 ಎಲ್ಲ ವಿಸಿಟ್ ಆಗಿದೆ. ಫೀಲ್ಡ್ ವಿಸಿಟ್ ನಾನೇ ಮಾಡಿರೋದು. ಗ್ರಾಮ ಪಂಚಾಯತ್ ನರೇಗಾ, 15 ಫೈನಾನ್ಸ್ ಮತ್ತು ಇದು ಎರಡು ಒಟ್ಟು ಟೈಮ್ ಒಂದೇ ದಿನನೇ ಆ ಗ್ರಾಮ ಎಲ್ಲ ಒಂದೇ ಸಲ ನೋಡ್ಕೊಂಡ್ಬಂದಿಲ್ಲ. ಇಷ್ಟು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಗ್ರಾಮ ಪಂಚಾಯತ್ 15 ಹಣಕಾಸು ಯೋಜನೆ ಮತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ 15 ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ವರದಿಯನ್ನು ತಮ್ಮ ಸಭೆ ಬಂದುಬಿಡ್ತೀನಿ. ಇಲ್ಲಿಯವರೆಗೆ ಏನು ಕಾಮಗಾರಿಗಳ ವಿವರ, ಕಾಮಗಾರಿ ಕಚೇರಿ ಮತ್ತು ಸಾಮಾಜಿಕ ಮಗ್ರದ ವಿವರವನ್ನು ಮಂಡಿಸಿದನೋ ಇದಕ್ಕೆ ಸಂಬಂಧಿಸಿದೆ ಓದಿರ್ತಕ್ಕಂಥ ವರದಿಗೆ ಸಂಬಂಧಿಸಿದಂತೆ ಕಾಮಗಾರಿ ನಿರ್ವಹಿಸಿ ಹಣಪಾವತಿ ಆಗಿರೋದು ಮತ್ತು ಕಾಮಗಾರಿ ನಿರ್ವಹಿಸಿ ಹಣಪಾವತಿ ಕೆಲಸ ಲೋಪ ಆಗಿರ್ತಕ್ಕಂಥ ಮತ್ತು ಏನಾದರೂ ಈ ಯೋಜನೆ ಬಗ್ಗೆ ಏನಾದ್ರು ಮಾಹಿತಿ ಬೇಕು ಅಂತ ಇದ್ರೆ ಏನಾದ್ರು ತಮ್ಮ ಅಹವಾಲು ಇದ್ರೆ ಸಾರ್ವಜನಿಕರು ತಿಳಿಸ್ಬೋದು ಅಂತ ಹೇಳ್ತಾ ಇಲ್ಲಿಯವರೆಗೆ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತೇವೆ. ವೇದಿಕೆ ವಿನ್ಯಾಸ ಎಲ್ಲ ಗೌರವಿತ ಅಧಿಕಾರಿ ವೃಂದದವರಿಗೆ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಎಲ್ಲ ಗೌರವ ಸರ್ವ ಸದಸ್ಯರಿಗೆ ಮತ್ತು ವೇದಿಕೆ ಮುಂಭಾಗದ ಎಲ್ಲರಿಗೂ ಅನ್ಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಿಮ್ಗೆ 25% ರಿಯಾಯಿತಿ ಇರುತ್ತೆ. ಕಾಮನ್ ಆಗಿ 349 ರೂಪಾಯಿ, ಎಲ್ಲರಿಗೂ 349. ಒಂದು 349 ಪೇಮೆಂಟ್ ಮಾಡ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ದಿನಕ್ಕಿಂತ ಹೇಳಿ ಅಲ್ಲಿ ಏನು ವರ್ಕ್ ಆಗಿದೆ ಅದಕ್ಕೆ ನೋಡಿ ಪೇಮೆಂಟ್ ಮಾಡ್ತಾರೆ. 1 ಕ್ಯೂಬಿಕ್ ಮೀಟರ್ ವರ್ಕ್ ಮಾಡಿದ್ರೆ 1 ಮಾನ ದಿನ ಅದರಲ್ಲಿ ಲೆಕ್ಕ ಮಾಡ್ಕೊಂತೀವಿ. ಇವಾಗ ಅಲ್ಲಿ ನೀರು ಬೇಕು, ಅಡ್ರೆಸ್ ಆಗಬೇಕು ಅಂತ ಏನೋ ನೀವು ಎಲ್ಲಿ ಮಾಡ್ಕೊಂಡಾಗ ನಿಮಗೆ ಸಾಮರ್ಥ್ಯಕ್ಕೆ ಎಷ್ಟು ಯಾವ ಥರ ಬೇಕೋ ಆ ಥರ ಕೆಲಸ ಕೊಡ್ತಾರೆ. ಟೋಟಲ್ ಆಗಿ ಒಂದು 25% ಡಿಸ್ಕೌಂಟ್ ಇರುತ್ತೆ ಹೇಳ್ಬೇಕು ಅಂದ್ರೆ ಕೆಲಸದಲ್ಲಿ. ಕೆಲವರು ಅವರು ಪರ್ಸೆಂಟೇಜ್ ಅಂತ ಇರುತ್ತೆ, ಅವ್ರು ಕೆಲಸ ಮಾಡೋಕ್ಕೆ ಸ್ವಲ್ಪ ಆಗುತ್ತೆ ಅನ್ನೋದು ಸ್ವಲ್ಪ ಕೆಲಸ ಮಾಡ್ತಾರೆ. ನೀವು ಏನು ಮಾಡೋಕ್ಕಾಗಲ್ಲ ಅಂದ್ರೆ ಅವ್ರಿಗೆ ಸ್ವಲ್ಪ ರಿಯಾಯಿತಿ. ಸರ್ ಇದೊಂದು ಮುಗಿಸ್ಕೊಂಡ್ಬಿಡೋಣ. ನಂಬರ್ 22 ಸರ್, ಇದು ಸೋಷಿಯಲ್ ಇದಕ್ಕೆ ನರೇಗಾಕ್ಕೆ ಸಂಬಂಧಪಟ್ಟಂತೆ ಅಬ್ಜೆಕ್ಷನ್ ಒಂದು ಹೇಳ್ಬಿಟ್ಟು ನಾ ಹೇಳ್ಬಿಟ್ಟು 22 ಸರ್. ಸಂಗನಹಳ್ಳಿ ಗ್ರಾಮದ ಗಂಗಾಧರ ಎಬಿನ್ ಚಂದ್ರಪ್ಪ ತೆಂಗು ನಿರ್ಮಾಣ ಸರ್ 22. ಅದಕ್ಕೆ ಮರುಪಾವತಿ ಮಾಡಿದ್ದೀವಿ ಸರ್. ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಚೆನ್ನಾಗಿ ಎಲ್ಲ ಒಟ್ಟಿಗೆ ಇದನ್ನು ಕ್ಲೇಮ್ ಮಾಡ್ಬೋದು. ಉಳಿಕೆ 316 × 8 ಇದೆವಲ್ಲ, 8 ಕಾಮಗಾರಿಗಳು ಯಾವುದೋ ಒಂದು ಇದು ಮಾಡಿದ್ದು ಅದು ಕ್ಲಿಯರ್ ಆಗಿದೆ. ಹಾಗೆ ಮತ್ತೊಂದು ನಂಬರು 730 ಹೆಚ್ಚುವರಿ ಪೇಮೆಂಟ್ ಆಗಿರೋದು. ಇದು ಒನ್ ಡೇ ಮ್ಯಾಂಡಸ್ ಕ್ಲಿಯರ್ ಆಗಿದೆ ಸರ್, ಅದಿಷ್ಟು ಕ್ಲಿಯರ್. ಓಕೆ ಓಕೆ. ಅಧ್ಯಕ್ಷರೇ ಮಾತಾಡ್ತೀರಿ ಏನೀಗ? ಅಧ್ಯಕ್ಷರೇ ಮಾತಾಡ್ತೀರಾ?
ಪಬ್ಲಿಕ್ ಏನಾರ ಕೇಳೋದಿದ್ರೆ ಕೇಳಿ ಈಗ. ಸಭೆಯನ್ನು ಉದ್ದೇಶಿಸಿ ನಮ್ಮ ನೋಡಲ್ ಆಫೀಸರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಕಾರ್ಯಕ್ರಮ ಈ ಸಮಿತಿ ಸಭೆಯಲ್ಲಿರುವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರೇ ಮತ್ತು ನಮ್ಮ ನರೇಗಾ ವ್ಯವಸ್ಥಾಪಕರಾದ ವನ್ನಪ್ಪ ಸರ್ ಅವರೇ ಮತ್ತು PDO ಸರ್ ಅವರೇ ಮತ್ತು ಎಲ್ಲ ಗ್ರಾಮಸ್ಥರೇ, ಎಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತರೇ, ಆಶಾ ಕಾರ್ಯಕರ್ತರೇ, ಸಾರ್ವಜನಿಕರು, ಏನು ಇದುವರೆಗೂ ವನ್ನಪ್ಪ ಸರ್ ಏನು 24-25ನೇ ಸಾಲಿಂದು ನರೇಗಾ ಯೋಜನೆ ಒಳಗಡೆ ಬಿಡುಗಡೆಯಾದಂಥ ಅನುದಾನಕ್ಕೆ ಸಂಬಂಧಪಟ್ಟಂಥ ಕಾಮಗಾರಿಗಳಿಗೆ ಎಷ್ಟು ಖರ್ಚಾಗಿದೆ, ಎಷ್ಟು ಖರ್ಚಾಗಿಲ್ಲ, ಎಷ್ಟು ಆಕ್ಷೇಪಣೆ, ಎಷ್ಟು ರಿಕವರಿ, ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ರಿಕವರಿ, ಅದರ ಬಗ್ಗೆ ಮತ್ತು 15 ಫೈನಾನ್ಸ್ ಬಗ್ಗೆ ಮತ್ತು ಜಿಲ್ಲಾ ಪಂಚಾಯತು ಲಿಂಕ್ ಡಾಕ್ಯುಮೆಂಟು, ನೀರು ಬಂಧಿತ ತಾಲೂಕ್ ಪಂಚಾಯತ್ ನೀರು ಬಂಧಿತ ವರ್ಕ್ ಬಗ್ಗೆ ಸವಿವರವಾಗಿ ಅವರೇನು ಕಡತಗಳನ್ನ ಪರಿಶೀಲನೆ ಮಾಡಿ ಎಷ್ಟು ಕಾಮಗಾರಿಗಳು ಆಗಿದ್ದಾವೆ, ಎಷ್ಟು ಕಾಮಗಾರಿಗಳು ಅಬ್ಜೆಕ್ಷನ್ ಇರ್ಬೋದು, ಎಷ್ಟು ಕ್ಲಿಯರ್ ಮಾಡ್ಬೋದು ಅನ್ನೋದೆಲ್ಲ ಕಡತಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಹೆಚ್ಚಿನದಾಗಿ ಗ್ರಾಮಸ್ಥರು ಬಂದಿದ್ರು ಗೊತ್ತಾಗ್ತಿತ್ತು. ಯಾಕೆ ಅಂತಂದರೆ ಈ ಕಾಮಗಾರಿಗಳನ್ನ ನಾವೇನು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರೆಲ್ಲ ಇದ್ದಾರೆ, ಗ್ರಾಮಗಳಲ್ಲಿ ಗ್ರಾಮ ಸಭೆಗಳು ಮಾಡ್ತಾರೆ. ಗ್ರಾಮ ಸಭೆಗಳು ಮಾಡಬೇಕಾದ್ರೆ ನಮ್ಮ ಗ್ರಾಮಕ್ಕೆ ಅಥವಾ ನಮಗೆ ನಮಗಿಂತ ಕಾಮಗಾರಿ ಒಂದು ಬೇಕಾಗಿದೆ ಅಂತೇಳಿ ನಾವು ಗ್ರಾಮ ಸಭೆಯಲ್ಲಿ ಪಟ್ಟಿ ಮಾಡಿಸಿದ ನಂತರ ಅದು ನರೇಗಾ ಯೋಜನೆಯಲ್ಲಿ ಬಿಡುಗಡೆಯಾದಂಥ ಕಾಮಗಾರಿಯನ್ನು ಅಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿಂದ ಅನುಮೋದನೆ ಆಯ್ಕೊಂಡೆಲ್ಲ ಕಾಮಗಾರಿ ಕೈಗೊಳ್ತಾರೆ. ಆ ಕಾಮಗಾರಿ ಎಷ್ಟು ಪ್ರಮಾಣದಲ್ಲಾಗಿದೆ ಅನ್ನೋದ ನಮ್ಮ ಏನು ನರೇಗಾ ವ್ಯವಸ್ಥಾಪಕರು ಸ್ಥಳ ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿ ಅಲ್ಲಿ ಕಾಮಗಾರಿ ಪರಿಪೂರ್ಣವಾಗಿ ಆಗಿದೆಯೋ ಆಗಿಲ್ವೋ, ಎಷ್ಟು ಪ್ರಮಾಣದಲ್ಲಿ ಆಗಬೇಕಿತ್ತು ಪರಿಶೀಲನೆ ಮಾಡಿ ಅದನ್ನು ಅನುದಾನ ಬಿಡುಗಡೆ ಮಾಡೋಕ್ಕೆ ಅವರು ಕ್ರಮ ವಹಿಸ್ತಾರೆ. ಹಾಗಾಗಿ ಎಲ್ಲ ಗ್ರಾಮಸ್ಥರು ಅದನ್ನು ಹೆಚ್ಚಿನದಾಗಿ ತಿಳ್ಕೋಬೇಕಾಗುತ್ತೆ. ಎಷ್ಟು ಕಾಮಗಾರಿಗಳು ಈಗ ನಾವೇನು ಗ್ರಾಮ ಸಭೆಯಲ್ಲಿ ಪಟ್ಟಿ ಮಾಡಿ ಕೊಟ್ಟಿದ್ದೀವೋ ಅಷ್ಟು ಕಾಮಗಾರಿಗಳು ಆಗಿಲ್ವೋ ಅದನ್ನು ಗ್ರಾಮಸ್ಥರು ಕೇಳಬೇಕು, ಕ್ವಶನ್ ಮಾಡೋದು. ಏನಕ್ಕೆ ಇದು ಕಾರ್ಯಕ್ರಮ ಆಯೋಜಿಸಿದ್ದಾರೆ ಅಂತಂದರೆ ಅವ್ರು ಇಂಥ ಕಾಮಗಾರಿಗೆ ಈ ಥರ ಕಾಮಗಾರಿ ಈ ದಿನಾಂಕ ಇಂಥವ್ರು ಕಾಮಗಾರಿ ಆಗಿದೆ ಅಂತೇಳಿ ಇವತ್ತು ಮಂಡಿಸ್ತಾರೆ. ಮಂಡಿಸಿದಾಗ ಗ್ರಾಮಸ್ಥರಿದ್ರೆ ಕೇಳ್ಬೋದಿತ್ತು, ಕ್ವಶನ್ ಮಾಡ್ಬೋದಿತ್ತು. ಈ ಕಾಮಗಾರಿ ಆಗಿದೆ ಆಗಿಲ್ಲ, ಎಷ್ಟು ಪ್ರಮಾಣದಲ್ಲಾಗಿದೆ, ಈಗ ಒಬ್ರು ಹೇಳಿದ್ರು ಶೌಚಾಲಯ ಇದ್ದು ಅದಕ್ಕೆ ಪರಿಪೂರ್ಣವಾಗಿ ಆಗಿಲ್ಲ ಅಂತೇಳಿ ಅದನ್ನು ತಡೆ ಹಿಡಿದಿದ್ದಾರೆ ಅಂತೇಳಿ. ಹಾಗಾಗಿ ಇಂಥ ಗ್ರಾಮ ಸಭೆಯಲ್ಲಿ ಇಂಥ ಲೆಕ್ಕ ಪರಿಶೋಧನಾ ಸಮಿತಿಗೆ ಭಾಗವಹಿಸಿ ಅವರು ನಾವು ಕೇಳ್ಕೊಂಡ್ರೆ ವಿವರವಾಗಿ ಮಾಹಿತಿ ನೀಡ್ತಾರೆ. ಇನ್ನೂ ಹೆಚ್ಚಿನದಾಗಿ ಗ್ರಾಮಸ್ಥರು ಇಂಥ ಲೆಕ್ಕ ಪರಿಶೋಧನಾ ಸಮಿತಿ ಸಭೆಯಲ್ಲಿ ಭಾಗವಹಿಸಿದರೆ ನಮಗೆ ನಮ್ಮ ಪಂಚಾಯತಿಗೆ ಬರುವಂಥ 15 ಫೈನಾನ್ಸ್ ಇರ್ಬೋದು, ನರೇಗಾ ಅನುದಾನ ಇರ್ಬೋದು, ತಾಲೂಕ್ ಪಂಚಾಯತ್ ಹೆಡ್ಡಲ್ಲಿ ಬರೋಂಥದ್ದು ಇರ್ಬೋದು, ಜಿಲ್ಲಾ ಪಂಚಾಯತ್ ಹೆಡ್ಡಲ್ಲಿ ಬರೋಂಥ ನಮ್ಮ ಏನು ಅನುದಾನದ ಬಗ್ಗೆ ನಾವೆಲ್ಲ ಸವಿವರವಾಗಿ ತಿಳ್ಕೊಂಡಂಗೆ ಆಗ್ತದೆ. ಹಾಗಾಗಿ ಹೆಚ್ಚಿನದಾಗಿ ಗ್ರಾಮಸ್ಥರು ಇಂಥ ಸಭೆಗಳಲ್ಲಿ ಹಾಜರಾಗಿ ಇಂಥ ಮಾಹಿತಿಯನ್ನು ಮುಂದೆ ತಿಳ್ಕೋಬೇಕು. ಇದುವರೆಗೂ ಕೂಲಂಕುಷವಾಗಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಡತಗಳನ್ನ ಪರಿಶೀಲನೆ ಮಾಡಿ ಇದನ್ನು ಮಂಡಿಸಿದ್ದಾರೆ. ಹಾಗಾಗಿ ಎಲ್ಲರೂ ಗ್ರಾಮಸ್ಥರೆಲ್ಲ ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಾ ಮುಂದೆ ಈ ಥರ ಸಭೆಗಳಿಗೆ ಹೆಚ್ಚಿನದಾಗಿ ಹಾಜರಾಗಬೇಕು ಅಂತ ಕೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ತಿಳಿಸ್ತಾ ನಾನು ಮಾತಾಡ್ತೀನಿ. ಹಾಗೆ ನಮ್ಮ ಸಭೆಗೆ ಆಗಮಿಸಿರುವಂಥ ನಮ್ಮ ಹೊಸಕೆರೆ ಗ್ರಾಮದ ಸದಸ್ಯರಾದಂಥ ಮೂರ್ತಣ್ಣವರಿಗೂ ಹಾಗೆ ನಮ್ಮ ಶಿವನಹಳ್ಳಿ ಅರಳ್ಳಿ ಕ್ಷೇತ್ರದ ಸದಸ್ಯರಾದಂಥ ಅಜಯ್ ಕುಮಾರ್ ಅವರಿಗೂ ನಮ್ಮ ಪಂಚಾಯತಿ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಸಭೆಯನ್ನು ಉದ್ದೇಶಿಸಿ ನಮ್ಮ ಸರ್ ಮಾತಾಡ್ತಾರೆ, ಅಧ್ಯಕ್ಷರು ಲಾಸ್ಟ್ ಮಾತಾಡ್ಬಿಡ್ತಾರೆ. ಇದು ಮಾಡ್ಬೋದಾ ಅಧ್ಯಕ್ಷರಿಗೆ ಬಂದು ಕೊಡ್ಬೋದಾ? ಓಕೆ. ಸಭೆಯನ್ನು ಉದ್ದೇಶಿಸಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಒಂದೆರಡು ಮಾತಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇವೆ. ಎಲ್ರಿಗೂ ನಮಸ್ಕಾರ. ಈ ಒಂದು 2023-24ನೇ ಸಾಲಿನ ಏನು ಸಾಮಾಜಿಕ ಲೆಕ್ಕ ಪರಿಶೋಧನೆ ಕಾರ್ಯಕ್ರಮವನ್ನು ಒಂದು ಗ್ರಾಮ ಸಭೆ ಮೂಲಕ ಏರ್ಪಡಿಸಿರ್ತಾರೆ. ಈ ಒಂದು ಸಭೆಗೆ ಮೇಯ್ನು ಕಾರಣಕರ್ತರು ಅಂದರೆ ನಮ್ಮ ರೈತರು ಇರಬೇಕು.
ಯಾವುದಕ್ಕೂ ನಮ್ಮ ರೈತರು ನಾವು ಏನೇ ಕೆಲಸ ಮಾಡಿದ್ರು ತಲೆ ಹಾಕಲ್ಲ. ನಮ್ಮಲ್ಲಿ ಏನು ಮಾಡ್ತಾರೆ ಅದೊಂದು ಕೊರತೆ ನಮಗೆ ತುಂಬ ಕಾಡ್ತತಿ. ಯಾವುದೇ ಸಮಯದಲ್ಲಾಗಲಿ ನಾವು ಪ್ರತಿಯೊಂದು ಮಾಹಿತಿ ಕೊಡ್ತೀವಿ. ನಮ್ಮ ಅಂಗನವಾಡಿ ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ನಮ್ಮ ಇವು ಸಂಘ ಸಂಸ್ಥೆಯವರು ಇರ್ಬೋದು, ಎಲ್ಲರೂ ಮಾಹಿತಿ ಕೊಡ್ತಾರೆ. ಆದರೆ ಅವ್ರಿಗೇನಾಗುತ್ತೆ, ಈಗ ಬಂದು ಕೇಳ್ಕೊಂಡು ಅದ್ರ ಏನು ತಿಳ್ಕೊಳ್ಬೇಕು ಅನ್ನೋ ಒಂದು ಅವ್ರಿಗೆ ಸಮಯ ಇಲ್ಲ. ಊರಿಗೆ ಹೋದಾಗ ಏನು ಮಾಡ್ತಾರೆ, ಅಣ್ಣ ನಮಗೆ ಕೊಟ್ಟಿಗೆ ಕೊಡಿಸ್ಲಿಲ್ಲ, ಬದು ಹಾಕ್ಸ್ಲಿಲ್ಲ, ಅದು ಮಾಡಲಿಲ್ಲ, ಇದು ಮಾಡಿ. ಏನೋ ನಮ್ಮ ಸರ್ಕಾರದಲ್ಲಿ ಏನು ಮಾಡ್ತಾರೆ, ಇವತ್ತು ಗ್ರಾಮ ಸಭೆಯಲ್ಲಿ ನೀವು ಬಂದು ಅಂತ ನಿಮ್ಮ ಸಮಸ್ಯೆ ಕೇಳ್ಕೊಬೇಕು, ನಿಮ್ಮ ಗ್ರಾಮ ಸಭೆಯಲ್ಲಿ ನೀವು ಅದನ್ನ ತಿಳುವಳಿಕೆ ಮಾಡ್ಕೊಬೇಕು ಅಂತ ಎಲ್ಲ ಮಾಹಿತಿ ಕೊಟ್ಟಿರ್ತೀವಿ. ಆದರೂ ಅವರು ಇದನ್ನು ಬಂದು ಕೇಳೋದಿಲ್ಲ. ಅವ್ರ ಮನೇಲಿದ್ದಾಗ ಮಾತ್ರ ನಾವು ಹುಡಿಕೊಂಡು ಹೋಗಿ ಕೊಡಬೇಕು ಅನ್ನೋ ಪರಿಸ್ಥಿತಿ ನಮ್ಮಲ್ಲಿ ಹಂಗಾಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಮುಂದಿನ ದಿನದಲ್ಲಿ ಹೆಚ್ಚಿನ ನಮ್ಮ ರೈತರು ಬಂದು ಇಂಥ ಒಂದು ಸಭೆಗೆ ಹಾಜರಾಗಿ ಒಳ್ಳೊಳ್ಳೆ ಇವು ಕೆಲಸ ಕಾರ್ಯಗಳು ಬರ್ತಿರ್ತಾವೆ, ಅದನ್ನು ನೀವು ಪಡ್ಕೊಬೇಕು ಅಂತ ಈ ಮೂಲಕ ಮತ್ತೊಂದು ಸರಿ ಕೇಳ್ಕೊತೀನಿ. ಈ ಒಂದು ಸಭೆಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕೃಷ್ಣಮೂರ್ತಿ ಸರ್ ಮತ್ತು ನಮ್ಮ ಉಪಾಧ್ಯಕ್ಷರೇ, ಈ ಒಂದು ಸಮಾರಂಭದಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ನೆಚ್ಚಿನ ಸದಸ್ಯರುಗಳೇ ಮತ್ತು ನಮ್ಮ ಪಿ ಡಿ ಒ ಸಾಹೇಬ್ರೆ ಮತ್ತು ಎಲ್ಲ ಅಂಗನವಾಡಿ ಕಾರ್ಯಕರ್ತರೆ, ಹಾಗೆ ಮತ್ತು ನೆಚ್ಚಿನ ಸಾರ್ವಜನಿಕರೇ, ಈ ಒಂದು ಸಭೆ ಏನಪ್ಪ ಅಂದರೆ ಪ್ರತಿಯೊಂದು NRLM ಇರ್ಬೋದು, ಏನೋ ಒಂದು ನರೇಗಾ ಇರ್ಬೋದು, 15 ಹಣಕಾಸು ಇರ್ಬೋದು, ಎಲ್ಲ ಒಂದು ಸಮಯದಲ್ಲಿ ಏನು ಅನುಕೂಲಗಳು ಪಡ್ಕೊಬೇಕು ಅಂತ ಸರ್ಕಾರ ಏನೆಲ್ಲ ವ್ಯವಸ್ಥೆ ಮಾಡ್ತಿರುತ್ತೆ ಅದನ್ನು ನಾವು ಪ್ರತಿಯೊಂದು ಹಂತದಲ್ಲೂ ನಾವು ರೈತರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಮಟ್ಟದಲ್ಲಿ ಎಲ್ಲ ರೀತಿಯಲ್ಲಿ ನಾವು ಸವಲತ್ತುಗಳನ್ನು ಕೊಡ್ತಾ ಇರ್ತೀವಿ. ಅದನ್ನು ಬಂದು ನಾವು ರೈತರು ತಿಳ್ಕೊಂಡು ಕೆಲಸ ಮಾಡ್ಕೊಬೇಕು ಮತ್ತು ಅದನ್ನು ಅನುಷ್ಠಾನಕ್ಕೆ ತಗೊಬೇಕು. ಮೇಯ್ನು ಇವತ್ತು ತಗೊಂಡಿರ್ತೀವಿ, ಬದು ಹಾಕಿಸ್ತೀವಿ, ಅದ್ರದ್ದು ದುಡ್ಡು ತಗೋತೀವಿ, ಅದನ್ನೆಲ್ಲ ಮುಚ್ಚಾಕ್ಬಿಡ್ತೀವಿ. ಮತ್ತು ಅದೇ ರೀತಿ ಕೃಷಿ ಹೊಂಡಗಳು ತಗೋತೀವಿ, ಟಾರ್ಪಲ್ ಹಾಕ್ತೀವಿ, ನೀರು ಬಿಟ್ಕೊತೀವಿ, ಆ ಟಾರ್ಪಲ್ನ ಬಳಸ್ಕೊತೀವಿ, ಮಿಷಿನ್ ಯಾರಿಗೋ ಮಾರ್ಕೊಂಡ್ಬಿಡ್ತೀವಿ, ಮತ್ತು ಕೃಷಿ ಹೊಂಡ ಕೊಟ್ಟಿಗೆನೂ ಅಷ್ಟೇ. ಒಂದು 4 ಕಡೆ ಗಾಡಿ ಕಟ್ಕೊತೀವಿ, 4 ಮೇಲ್ಗಡೆ ಎಲ್ಲ ಬಿಟ್ಕೊತೀವಿ, ಅದನ್ನು ಒಂದು ಇದನ್ನ ಹಾಕ್ಬಿಟ್ಟು ಅದು ಮುಚ್ಚಾಕ್ಬಿಟ್ಟು ಕಾಶೇಟ್ ಮಾಡ್ಕೊಂಡ್ಬಿಡ್ತೀವಿ. ಇಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿ ಭಾರಿ ಕಾಡ್ತಾ ಇದೆ. ಅದನ್ನು ಈ ಒಂದು ಏನು ನಾವು ಫಲಾನುಭವಿಗಳು ತಗೊಂಡಿರ್ತೀವಿ ಅದನ್ನು ಸದುಪಯೋಗ ಪಡಿಸ್ಕೊಬೇಕು ಅಂತ ಈ ಮೂಲಕ ನಾವೆಲ್ಲ ಹೇಳ್ಕೊಂತ ಈ ಒಂದು ಸಮಯದಲ್ಲಿ ನಮ್ಮನ್ನ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಜೈ ಹಿಂದ್, ಜೈ ಕರ್ನಾಟಕ. ಈಗ ನಮ್ಮ ಮಾಹಿತಿ ಮಾಡಿಕೊಂಡವರಿಗೆ ಅವ್ನು ಬರೋಲ್ಲ, ಅವ್ನು ಕಳ್ಳ ಅಂತ. ಸೌಲಭ್ಯ ಬೇಕು, ಇಲ್ಲಿ ಬರೋದು ಬೇಡ. ನೀವು ಇಲ್ಲಿ ನೀವು ಓದಿರಿ, ಯಾರೋ ಕೂತ್ಕೊಂಡ್ರು ಕೇಳಿದ್ರು. ಈಗ ಅದು 212 ಜನಕ್ಕೂ ನೋಟಿಸ್ ಇಶ್ಯೂ ಮಾಡಿದ್ರೆ ಅವ್ರು ಬಂದಿರೋರು ಇಲ್ಲಿ ಫಲಾನುಭವಿಗಳು ನಾವು ಮಾಡ್ಕೊಂಡಿದ್ದೀವಿ, ಇಂತಿಂತ ಕೊಟ್ಟಿರೋದು ನಾವು ಉಪಯೋಗ ಮಾಡ್ಕೊಂಡಿದ್ದೀವಿ, ನಾವು ಮಾಡ್ಕೊಂಡು ಬೇಕಾಯ್ತು ಕೈಗೆ ಆರಣ ಕೊಟ್ಟಿದ್ವಲ್ಲ ಅದೇನೋ ಯೋಗೇಶನ್ ಕೈ ಕೊಡು, ಕೈ ಕೊಡು ನೀನು. ನೋಟಿಸ್ ಜಾರಿ ಮಾಡಿ ಅಂತ ಹೇಳೋದು ಅಂಗನವಾಡಿನವರು ಆಶಾ ಕಾರ್ಯಕರ್ತರೇನೋ ಮಾತಾಡ್ತೀರಾ? ಮೈಕ್ ಐತವ, ಮೈಕ್ ಕೊಡ್ತೀವಿ. ಏನು ಮಾತಾಡೋದಿಲ್ವಾ ನಿಮ್ದು? ನಾನು ಹೇಳೋದೀಗ ಮೈಕ್ನ ಮಾತಾಡ್ತೀರಾ ಇಲ್ವಾ ಅಂತ ಕೇಳಿ, ಎರಡೆರಡೇ ಮಾತಿಗೆ ನಮ್ಗೆ ಬೇಕಾಗಿರೋದೀಗ. ಅಂಗನವಾಡಿಯವರು ಆಶಾ ಕಾರ್ಯಕರ್ತರು ಮಾತಾಡ್ತೀರಾ? ಬಂದು ಮಾತಾಡೋಂಗೆ ಮಾತಾಡಿ, ಇಲ್ಲ ಅಂದ್ರೆ ಹಂಗೆ ಅಷ್ಟೇ.
ಈಗ ನೀವು ಸುಮ್ಮನೆ ಅಲ್ಲಿ ಕೂತ್ಕೊಂಡು ನಾನು ಕೇಳ್ಕೊಂಡು ಹೋಗೋಣ ಅಷ್ಟೇ, ಎರಡೇ ಮಾತು ಅಷ್ಟೇ ಆಗುತ್ತೆ. ಈಗ ನೀವೇನಾರ ಮಾತಾಡಂಗಿದ್ರೆ ಆಶಾ ಕಾರ್ಯಕರ್ತರು ಅಂಗನವಾಡಿನವರಾಗಲಿ ಏನಾರ ಸಮಸ್ಯೆ ಇದ್ರೆ ಮಾತಾಡಿ. ಪೊನ್ನಪ್ಪ ಸಾಹೇಬ್ರು ಇದ್ದಾರೆ, ಅಧ್ಯಕ್ಷರಿದ್ದಾರೆ, ಅದ್ರ ಬಗ್ಗೆ ಏನಾರು ಮಾತಾಡಂಗೆ ಎರಡು ಮಾತಾಡಿ, ನಿಮ್ಮದು ಮುಗಿಸ್ಬಿಡೋಣ. ಆಮೇಲೆ ನಮ್ಮನ್ನ ಇಲ್ಲೆಲ್ಲ ಆದ್ಮೇಲೆ ಬೈಕಂತೀರ ಅಂಗನವಾಡಿಯವ್ರು ಇವ್ರು ಏನು ಮಾತಾಡಿಸ್ಲಿಲ್ಲ ನಮ್ಮನ್ನ ಅಂತ. ಅದನ್ನೇ ಬೇಜಾರು ಬೇಡ, ಅದು ಅರ್ಥವಾಯ್ತಾ? ಬನ್ನಿ ಮಾತಾಡಿ, ಏನೈತೆ ಅದನ್ನು ಮಾತಾಡಿ, ಇರೋದನ್ನ ಎರಡು ಮಾತು ಹೇಳ್ತಾರೆ. ಯಾಕೆಂದರೆ ನಮ್ಮ ಪೇಪರ್ನ ಸ್ನೇಹಿತರು ಬಂದಿದ್ದಾರೆ, ನಿಮ್ಮನ್ನು ಫೋಟೋದಾಗ ಹಾಕ್ತಾರೆ, ದಯವಿಟ್ಟು ಮಾತಾಡಿ. ಸರ್, ನಮ್ಮಲ್ಲಿ ಕೂಸಿನ ಮನೆ ಅಂತ ಮಾಡಿದ್ದಾರೆ. ನಾವು 3 ವರ್ಷದೊಳಗೆ ಮಕ್ಕಳಿಗೆ ಮನೆಗೆ ರೇಷನ್ ಕೊಡ್ತಾ ಇದ್ದೀವಿ. ಆದರೆ ಆ ಮಕ್ಳುಗಳು ಒಂದು ದಿವಸ ಒಬ್ಬರು ಬರ್ತಾರೆ ಟೀಚರು, ಒಂದು ದಿವಸ ಒಬ್ಬರು ಟೀಚರ್ ಬರಲ್ಲ. ಅವೇನಾಗ್ತವೆ ಅಂದರೆ ಮಕ್ಳುಗಳು ನಮ್ಮ ಸೆಂಟ್ರಿಗೆ ಬಂದು ಕೂತ್ಕೊಳ್ತಾ ಇದ್ದಾವೆ. ಈಗ ನಮ್ಮ ಆಫೀಸರ್ ಬಂದು ಅವ್ರನ್ನ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಮಕ್ಳುಗಳ್ನ. ನಮಗೆ ಕುಡಿಸ್ಕೊಳಕ್ಕೆ ರೈಟ್ಸ್ ಇಲ್ಲ. ಈಗ ಪಕ್ಕದೊಳಗೆ ಆ ಮಕ್ಳನ್ನ ಕುಡಿಸ್ಕೊಂಡಿದ್ದೆ, ನಮ್ಮನ್ನೇ ಕುಡಿಸ್ಕೊಳ್ತಾ ಇಲ್ಲ ಅಂತ ಕೇಳ್ತಾರೆ. ಈಗ ಮೊನ್ನೆ ಸ್ಟೇಟ್ ಅವ್ರು ಯಾರೋ ಬಂದಾಗ ಎಲ್ಲಮ್ಮ ಹುಡುಗರು ಕರ್ಕೊಂಬೋಗುತ್ತಾ ಕದಾಗ ಅಂಗನವಾಡಿಯಿಂದ ಎರಡು ಕರ್ಕೊಂಡೋಗಿ ಅವ್ರು ಕುಂಡಿಸ್ಕೊಂಡ್ರು ಟೀಚರು. ಅವರಿಗೆ ಫುಡ್ ವ್ಯವಸ್ಥೆ ಏನು ಮಾಡಿದ್ದೀರಾ ಅಂತ ಕೇಳಿರು. PDO ಇವರು ಆಡಿಟಲ್ಲಿದ್ದರು, PDO ಆಡಿಟಲ್ಲಿದ್ದರು. PDO ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತೀರಾ, ಇವ್ರ ಅಸಿಸ್ಟೆಂಟಿಗೆ ಫೋನ್ ಮಾಡಿ ಫೋನ್ ಕೊಟ್ಟಾಗ ಇವ್ರಿಗೆ ಫುಡ್ ವ್ಯವಸ್ಥೆ ಏನು ಮಾಡಿದೆ ಅಂತ PDO ಅಲ್ಲಿ ಪಕ್ಕದಲ್ಲಿ ವ್ಯವಸ್ಥೆ ಮಾಡಿದೆ ಅಂತ ಇವ್ರು ಹೇಳಿರು. ಅವ್ರೇನಂದ್ರು, ನಿಮಗೂ ಅವ್ರಿಗೂ ಫ್ಯಾಕ್ಟ್ ಕಮ್ಮಿ, ಮಕ್ಳಿಗೆ ನಿಮ್ಮ ಫುಡ್ ಕೊಡೋಂಗಿಲ್ಲ, ನೀವು ಹೆಂಗೆ ಕೊಡ್ತಾ ಇದ್ದೀರಾ, ನಮ್ಮನ್ನು ಅಬ್ಜೆಕ್ಷನ್ ಮಾಡಿದ್ರು. ಈಗ ನಾವೇನು ಮಾಡ್ಬೇಕೀಗ? ಈಗ ಮಕ್ಕಳು ಒಂದು ದಿವಸ ಒಬ್ಬರು ಟೀಚರ್ ಬರ್ತಾರೆ ಕುಡಿಸ್ಕೊಳ್ತೀವಿ, ಅವಳು ನಾಳೆಗೆ ಬರಲ್ಲ ಅಂತ ನಮಗೆ ಕುಡಿಸ್ ಹೋಗ್ತಾ ಇದ್ದಾರೆ. ಈಗ ಸರ್, ನಾವು ನಮ್ಮ ಪಾಲಿಂದು ಏನೈತೆ ನಾವು ಮಕ್ಳಿಗೆ ಅನ್ಯಾಯ ಮಾಡಬಾರ್ದು ಅಂತ ನಾವು ಕೊಡ್ತಾ ಇದ್ದೀವಿ. ನಾವು 6 ತಿಂಗಳಿಂದಲೂ ಮಕ್ಳಿಗೆ ಕೊಡ್ತಾ ಇದ್ದೀವಿ, ಫುಡ್ ನಿಲ್ಲಿಸಿಲ್ಲ. ಮನೆಗೂ ಫುಡ್ ಕೊಡ್ತೀವಿ, ಇಲ್ಲೂ ಅಂಗನವಾಡಿದು ಊಟ ಕೊಡ್ತಾ ಇದ್ದೀವಿ. ನಮ್ಮ ಪಾಲಿನ ಮೊಟ್ಟೆ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ ಸರ್. ಈಗ ನಾವು ಒಂದು ಮೊಟ್ಟೆ 6 ರೂಪಾಯಿ ನಮ್ಮ ಡಿಪಾರ್ಟ್ಮೆಂಟ್ ಹಾಕೋದು, 7 ರೂಪಾಯಿ ಒಂದು ಮೊಟ್ಟೆ ಬೀಳ್ತಾ ಇದೆ. ಈಗ ನಾವೇನು ಮಾಡ್ಬೇಕಾದ ವ್ಯವಸ್ಥೆಯ? ಅವರು ನಿಮ್ಮ ಫುಡ್ಡೇ ಕೊಡಬೇಡ್ರಿ ಅಂತ ಹೇಳೋದ್ರು, ನಿಮ್ಮ ಅಂಗನವಾಡಿ ಫುಡ್ ಕೊಡಬೇಡ್ರಿ. ಅಂದ್ರೆ 2-3 ಜನ ಮಕ್ಕಳು ಬರ್ತಾರೆ, ಅದೊಂದು ಸಮಸ್ಯೆ. ನಾನೇನು ಚೆಕ್ ಮಾಡಿಸ್ಬೇಕು, ಏನು ಚೆಕ್ ಮಾಡಿಸಿದ್ಯಪ್ಪ? ವಯಸ್ಸಾದ್ರೆ ಇರಲಿಲ್ಲ ಹುಡುಗ್ನಿ ನೀನು ಹಿಂಗೆ ಆಡೀರಿ. ಓಕೆ ಮಾಡೋಣ, ಕ್ಲೋಸ್ ಮಾಡಿ ಸರ. ಓಕೆ ನೋಡ್ಕೊಳ್ಬೋದಲ್ಲ? ಓಕೆ. ಸಭೆಯಲ್ಲಿ ಹಾಜರಿರುವಂಥ ಪಂಚಾಯತಿ ಅಧ್ಯಕ್ಷರೇ ಹಾಗೂ ನಮ್ಮ ನೋಡಲ್ ಅಧಿಕಾರಿಗಳೇ ಹಾಗೂ ನಮ್ಮ ಮನಪ್ಪ ಸರೇ, ಹಾಗೆ ನಮ್ಮ ಸಭೆಯಲ್ಲಿ ಹಾಜರಿರುವಂಥ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ಭಾಗವಹಿಸಿರುವಂಥ ಆಶಾ ಅಂಗನವಾಡಿ ಕರ್ತರು ಇರ್ಬೋದು, ನಮ್ಮ ಸಿಬ್ಬಂದಿ ವರ್ಗದವರಿರ್ಬೋದು, ಎಲ್ಲರಿಗೂ ಗ್ರಾಮ ಪಂಚಾಯತಿ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಈ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಸುರೇಶ್